ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೊಳಗಿಂದ ಹುಟ್ಟಿ ಮಾನವ ಜನ್ಮದೊಳಗೆ ಹುಟ್ಟಿ ನಾವು ಏನು ಮಾಡಬೇಕಾಗೈತಿ ಅನ್ನೋದನ್ನ ನಾವು ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ ಅನ್ನೋದನ್ನ ಸುಮಾರು ಒಂದು 20 ನಿಮಿಷಗಳ ಕಾಲ ನಿಮಗೆಲ್ಲ ಹೇಳ್ತಾ ಬಂದೀವಿ. ನಾವೆಲ್ಲ ನಾದ ಜನ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಾವೆಲ್ಲ ಭೂಮಿಗಿಂದ ನಾವು ಎದಕ್ಕೆ ಬಂದೀವಿ ಎತ್ತಿಕೊಂಡ ಕೇಳಿದ್ರೆ ನಾ ಮೊನ್ನಿನ ವಿಷಯದ ಹೇಳಿದ್ನೆಲ್ಲ ಮೋಜು ಮಸ್ತಿ ಮಾಡಕ್ಕೆ ಬಂದವರಲ್ಲ. ನಾವೇನೋ ಕುಡಿಬಾರ್ದಿಂದ ಕುಡಿದು ತಿನ್ನಬಾರ್ದಿಂದ ತಿಂದು ಮಾಡಬಾರ್ದಿಂದ ಮಾಡಿ ಏನೆಲ್ಲ ಪಾಪ ಕಾರ್ಯಗಳನ್ನು ಕೆಟ್ಟ ಕಾರ್ಯಗಳನ್ನು ಮಾಡಿ ನಾವು ಶಿವನಲ್ಲಿಗೆಂದ ಹೋಗೋಕೆಂದ ಬಂದಿರ್ತಕ್ಕಂಥ ಜೀವಿಗಳ ನಾವಲ್ಲ. ಒಂದು ಮಾತನ್ನು ನಾವು ತಲೆಯಾಗಿಂದ ಇಟ್ಕೋಬೇಕು. ನಾವು ಈ ಭೂಮಿಗೆ ಬರುವಂಥ ಪ್ರಸಂಗದ ಒಳಗೆ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ತಾಯಿ ಗರ್ಭದಿಂದ ಭೂಮಿಗೆ ಬರ್ತಕ್ಕಂಥ ಮಗುವಿಗೆಂದ ಯಾವ ಜಾತಿ ಇಲ್ಲ, ಯಾವ ಕುಲ ಇಲ್ಲ. ನಾವು ಯಾರು ತಾಯಿ ಗರ್ಭದೊಳಗಿರ್ತಕ್ಕಂಥ ಪ್ರಸಂಗದೊಳಗೆ ನಾವು ಯಾರು ಹಿಂದೂಗಳಲ್ಲ, ಮುಸ್ಲಿಮರಲ್ಲ, ನಾವು ಲಿಂಗಾಯತರಲ್ಲ, ಗಾಣಿಗೆರಲ್ಲ, ಬಣಿಜಿಗರಲ್ಲ, ಐಗೋಳಲ್ಲ. ನಾವೆಲ್ಲ ಈ ಜಾತಿಗಳನ್ನು ಈ ಭೂಮಿಗಿಂದ ಬಂದು ಬಳಿಕೆಂದ ನಮ್ಮಟ್ಟಕ್ಕಿಂದ ನಾವೆಂದ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥವು ಜಾತಿಗಳು. ಆದ್ರೆ ನಾವೆಲ್ಲ ಒಂದು ತಲೆಗಿಂದ ಇಟ್ಕೋಬೇಕು. ನಾವು ತಾಯಿ ಗರ್ಭದಿಂದ ಈ ಭೂಮಿಗೆ ಬರುವಂಥ ಪ್ರಸಂಗದೊಳಗೆ ನಾವು ಹೆಂಗೆ ಬಂದಿವ್ರಿ ಎತ್ತಿಕೊಂಡ ಕೇಳಿದ್ರೆ ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದ ಒಳಗೆ ನಮಗಿಬ್ಬರು ಬಂದ ದರ್ಶನವನ್ನು ಕೊಡ್ತಾರೆ. ಒಬ್ಬ ಭಗವಂತ ಬಂದೆಂದ ದರ್ಶನವನ್ನು ಕೊಡ್ತಾನೆ, ಇನ್ನೊಂದು ಕಡೆಗೆ ಅಂದ ಬ್ರಹ್ಮ ಬಂದೆಂದ ನಮಗೆಂದ ದರ್ಶನವನ್ನು ಕೊಡ್ತಾನೆ. ಕಲ್ಪನೆ ಇರ್ಬೇಕು ನಮಗ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನೋಡಿ ನೀವು 7ನೇ ತಿಂಗಳದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಕೂಡ ಬದುಕ್ತಾವ, 9ರೊಳಗಿಂದ ಹುಟ್ಟಿದ ಮಕ್ಕಳು ಬದುಕ್ತಾವ, 8ರೊಳಗಿಂದ ಹುಟ್ಟಿದ್ದಂದ ಬದುಕಂಗಿಲ್ಲ. ಯಾಕಂದ್ರೆ ಅವು 8 ತಿಂಗಳದೊಳಗಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಭಗವಂತನ ಮಾತು ಮೀರಿ ಬಂದಿರತಕ್ಕಂಥವು. ಹಿಂಗಾಗಿ ಅಂದ ಮಾತು ಮೀರಿದಕ್ಕಾಗಿನಿಂದ ಭಗವಂತ ಅವ್ರನ್ನ ಭೂಮಿ ಮೇಲೆ ಭಾಳ ದಿವಸಗಟ್ಟಲೆ ಇರ್ಲಿಕ್ಕೆ ಅಂದ ಬಿಡಂಗಿಲ್ಲ. ನಾವೆಲ್ಲ ತಾಯಿ ಗರ್ಭದೊಳಗಿಂದ ಇದ್ದಾಗ ಅದ್ರ ಹೆಣ್ಣರಿ ಇರ್ಬೋದು, ಗಂಡರಿ ಇರ್ಬೋದು, ಯಾವ ಜಾತಿದರಿ ಇರ್ಬೋದು, ಪ್ರತಿಯೊಬ್ಬನು ಕೂಡ ತಾಯಿ ಗರ್ಭದೊಳಗಿದ್ದಾಗ ಮೊದಲನೇ ಬಂದ ಭೇಟಿಯಾಗಿರ್ತಕ್ಕಂಥವ ಭಗವಂತ. ಯಾವಾಗಿಂದ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮ ಬಂದ ದರ್ಶನವನ್ನು ಕೊಡ್ತಾನೋ ಆ ಪರಮಾತ್ಮನನ್ನು ನೋಡಿ ಗರ್ಭದೊಳಗಿರ್ತಕ್ಕಂಥ ಮಗುವಿಗಿಂದ ಬಹಳ ಖುಷಿ ಆಗ್ತದೆ, ಬಹಳ ಆನಂದ ಆಗಿಬಿಡ್ತದೆ. ಪರಮಾತ್ಮ ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನೀ ಕಳ್ಸಕತ್ತಿದಲ್ಲಪ್ಪ, ಇಟ್ಟು ಖುಷಿ ಆಗ್ಲಿಕ್ಕತ್ತ, ನನಗೆ ಬಹಳ ಖುಷಿ ಆಗ್ಲಿಕ್ಕತ್ತ. ಯಾಕಂದ್ರೆ ಈ ಮನುಷ್ಯ ಜನ್ಮ ಎಲ್ಲ ಜೀವಿಗಳಿಗೂ ಕೂಡ ಸಿಗ್ತಕ್ಕಂಥದ್ದಲ್ಲ. ಪೂರ್ವ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪದ ಪುಣ್ಯದ ಫಲನೇ ಈ ಜನ್ಮದೊಳಗೆ ನಾವು ಮನುಷ್ಯರಾಗಿಂದ ಹುಡ್ತಿರ್ತೀವಿ. ಆದ್ರೆ ಹುಟ್ಟೋದು ಹುಡ್ತೀವಿ ನಾವೆಲ್ಲ ಭಗವಂತನ ಪಾದ ಮುಟ್ಟಿ ಆಣಿ ಮಾಡಿ ಬಂದಿರತಕ್ಕಂಥವು. ನಾವೆಲ್ಲ ಪರಮಾತ್ಮನ ಪಾದ ಮುಟ್ಟಿ ಆಣಿ ಮಾಡಿ ಬಂದೀವಿ. ಹಾಗಾದ್ರೆ ನಾವು ಏನಂತ ಆಣಿ ಮಾಡಿ ಎತ್ತಿಕೊಂಡ ಕೇಳಿದ್ರೆ ಸುಮ್ಮನೆ ನಿಮಗೆ ಕಲ್ಪನಾ ಕೊಡ್ತೀನಿ. ನಿಮಗ ಪರಮಾತ್ಮ ಭೇಟಿ ಆದಾಗ ಪರಮಾತ್ಮನಿಗೆ ಒಂದು ಮಾತು ಕೊಡ್ತೀವಿ, ಹೇ ಪರಮಾತ್ಮ, ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಅಂತಕ್ಕಂಥ ಕೊಟ್ಟು ನನ್ನ ಭೂಲೋಕಕ್ಕಿಂದ ಕಳಿಸ್ಲಕತ್ತೀಯ. ಆದ್ರೆ ನಾನು ಭೂಮಿ ಮೇಲಿಂದ ಹೋದ ಬಳಿಕ ನಾ ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ, ಇನ್ನಿತರ ಪ್ರಾಣಿಗಳಿಂದ ಜೀವನ ಕಳೆದಂಗೆ ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೀನಿ ಎತ್ತುಕೊಂಡ ಕೇಳಿದ್ರೆ ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಧರ್ಮ ಕಾರ್ಯಗಳನ್ನು ಮಾಡ್ತೀನಿ. ಹಾಗಾದ್ರೆ ಕೊನೆಗೆ ನಿನ್ನ ಬಳಿಗೆಂದ ಬರಬೇಕಾಗಿತ್ತು ಅಂತಂದ್ರೆ ನಾ ಖಾಲಿಗೈಲಿಂದ ಹೊಂಟಿನಿಲ್ಲ, ಬರುವಂಥ ಪ್ರಸಂಗದೊಳಗೆ ನಾ ಖಾಲಿಗೈಲಿ ಬರಂಗಿಲ್ಲ. ಹಾಗಾದ್ರೆ ಏನು ತಗೊಂಡು ನಿನ್ನ ಜಾಗಕ್ಕೆ ಬರ್ತೀನಿ ಎತ್ತುಕೊಂಡು ಕೇಳಿದ್ರೆ ಒಂದು ಪುಣ್ಯದ ಗಂಟು ಕಟ್ಕೊಂಡು ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ದೇವ್ರ ಪಾದ ಮುಟ್ಟಿಂದ ಆಣಿ ಮಾಡಿ ಬಂದೀವಿ. ಯಾರಿಗಾರು ನೆನಪದೇನ್ರಿ? ನಾವೆಲ್ಲ ಏನಂತ ಆಣಿ ಮಾಡೀವಿ? ಪರಮಾತ್ಮ ಇನ್ನಿತರಿಂದ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ಹಾಗಾದ್ರೆ ನಾನು ಯಾವ ರೀತಿಯಾಗಿ ಜೀವನ ಕಳಿತೀನಿ ಎತ್ತುಕೊಂಡು ಕೇಳಿದ್ರೆ ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ. ಕೊನೆಗೆ ಬರುವಂಥ ಪ್ರಸಂಗದ ಒಳಗೆ ನಾನು ಪುಣ್ಯದ ಗಂಟ ಒಂದು ಕಡೆಗೆ, ಧರ್ಮದ ಗಂಟನ್ನು ಒಂದು ಕಡೆಗೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತಂದ್ರೆ ನಾವು ಪರಮಾತ್ಮನ ಪಾದ ಮುಟ್ಟಿ ಆಣಿ ಮಾಡಿ. ಯಾರಿಗೆ ನೆನಪದನ್ರಿ? ಹೌದಲ್ಲಪ್ಪ, ನಾವು ಪರಮಾತ್ಮನ ಪಾದ ಮುಟ್ಟನ್ನು ಆಣಿ ಮಾಡೀವಿ, ಪರಮಾತ್ಮನಿಗೆ ವಚನ ಕೊಟ್ಟಿವಿ, ಪರಮಾತ್ಮನಿಗೆ ಮಾತು ಕೊಟ್ಟಿವಿ. ಹಾಗಾದ್ರೆ ಆ ಪರಮಾತ್ಮನಿಗೆ ಮಾತು ಕೊಟ್ಟು ಈ ಭೂಲೋಕದೊಳಗೆ ನಾವು ಏನು ಮಾಡಕತ್ತೀವಿ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅರಿವು ಮಾಡ್ಕೊಳಕ್ಕಾಗೇನೆ ಇದು ಪುರಾಣ. ಇದು ಪುರಾಣ ಸುಮ್ಮನೆ ಪುರಾಣ ಅಲ್ಲ. ಪರಮಾತ್ಮನಿಗೆ ಮಾತು ಕೊಟ್ಟಿದ್ದನ್ನು ನಡೆಸಿರ್ತಕ್ಕಂಥವನೇ ನಿಜವಾಗಿರ್ತಕ್ಕಂಥ ಶರಣನಾಗೇನೆ. ನಾವೇನು ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಮಾತು ಮಾಡ್ತಂದ ಜೀವನ ಕಳೀಲಿಕ್ಕತ್ತೀವಲ್ಲ, ನಮಗೆ ಶರಣರಾಗಕ್ಕೆ ಬರಂಗಿಲ್ಲ, ಸಂತರಾಗಕ್ಕೆ ಬರಂಗಿಲ್ಲ.
ನಾನು ನಿಮಗೆ ಪ್ರಾರಂಭ ದಿವಸ ಒಂದು ಮಾತು ಹೇಳಿದೆ, ಶರಣಬಸಪ್ಪನ ಪುರಾಣಿಲಿ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂತಂದಾಗ ಶರಣಬಸಪ್ಪನ ಕೂಡ ನಾವು ಮದುವೆ ಮಾಡ್ಕೊಂಡಾನೆ, ಶರಣಬಸಪ್ಪನ ಮಕ್ಕಳನ್ನ ಹಡ್ದಾನೆ, ನಿಮ್ಮಂಗೆ ಅವನು ಹೊಲದಾಗಿ ಅಂದ ಕಾಯಕ ಮಾಡ್ಯಾನೆ, ಏನೆಲ್ಲ ಮಾಡಿ ಜಗತ್ತಿಗೆ ಅಂದ ದೇವರಾಗೇನಲ್ಲ. ಯಾಕೆ ದೇವರಾದ ಅಂತಂದ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ಮಾತು ಉಳಿಸ್ಕೊಂಡ. ಇಷ್ಟೇ. ಇವತ್ತು 12ನೇ ಶತಮಾನದೊಳಗೆ ಅಂದ ಶರಣರಾಗಿ ಹೋದ್ರು. ಬಸವಣ್ಣ ಏನ್ರಿ, ಮೋಳಿಗೆ ಮಾರಯ್ಯ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಅಂಬಿಗರ ಚೌಡಯ್ಯ, ಏನು ಒಬ್ರೆ ಇಬ್ರೆ ನೂರಾರು ಜನರಂದ್ರೆ ಶರಣರಾಗಿ ಹೋದ್ರಲ್ಲ, ಅವರೆಲ್ಲ ಜಗತ್ತಿಗಂದ ದೇವರಾದರು. ಹಾಗಾದ್ರೆ ಹೆಂಗೆ ದೇವರಾದ್ರ ಕೂಡ ಕೇಳಿದ್ರೆ ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ವಚನ ಅವರು ಪಾಲನೆ ಮಾಡಿದ್ರು, ಅವರು ದೇವರಾದ್ರು. ಏನು ವಚನ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಾನು ನಿಮಗೆ, ಪರಮಾತ್ಮ ಸದಾಕಾಲ ನಿನ್ನ ಧ್ಯಾನ ಮಾಡ್ತೀನಿ, ಪರಮಾತ್ಮ ಸದಾಕಾಲ ನಿನ್ನಿಂದ ಆರಾಧನೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಪುಣ್ಯದ ಕಾರ್ಯವನ್ನು ತೆಗೆದು ಮಾಡ್ತೀನಿ, ಒಂದು ಕಡೆಗಿಂದ ಧರ್ಮದಿಂದ ನಡೆದು ಒಂದು ಕಡೆಗಿಂದ ಧರ್ಮದ ಗಂಟೆ ಕಟ್ಕೊಂಡು ಬರ್ತೀನಿ, ಇನ್ನೊಂದು ಕಡೆಗಿಂದ ಪುಣ್ಯದ ಗಂಟೆ ಕಟ್ಕೊಂಡು ಬರ್ತೀನಿ ಎತ್ತಿಕೊಂಡು ಭಗವಂತನಿಗೆ ಮಾತು ಕೊಟ್ಟು ನಾವು ಎಷ್ಟರ ಮಟ್ಟಿಗೆ ಪುಣ್ಯ ಮಾಡಕತ್ತೀವಿ ಹೇಳ್ರಿ. ಇಷ್ಟೆಲ್ಲ ವಚನ ಕೊಟ್ಟು ತಾಯಿ ಗರ್ಭದೊಳಗೆ 8ನೇ ತಿಂಗಳಿಗೆ ವಚನ ಕೊಟ್ಟು 9 ತಿಂಗಳ ತನೂ ಕೂಡ 9ನೇ ತಿಂಗಳಿಗೆ ಭೂಮಿಗೆ ಬಿದ್ದು ತಾಯಿದರಿಗಿಂದ ಕೇಳ್ತೀನಿ, ಒಂದರೆ ಕೂಸ ಯವ್ವ ನಿಮ್ಮ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ಕೂಸು ಭೂಮಿ ಬಿದ್ದು ಕೂಡ ಒಂದರೆ ಶಿವ ಹತ್ಕೊಂಡು ಹುಟ್ಟಿದ್ದು ಕೇಳಿರೇನು? ಯಾರೇ ಕೇಳಿರಿ? ಒಂದರೆ ಬಸವೇಶ ಹತ್ಕೊಂಡು ಹುಟ್ಟ್ಯಾವ, ಒಂದರೆ ರೇವಣ ಸಿದ್ದೇಶ ಹತ್ಕೊಂಡು ಹುಟ್ಟ್ಯಾವ, ಒಂದರೆ ಬಸವಣ್ಣ ಹತ್ಕೊಂಡು ಹುಟ್ಟ್ಯಾವ. ಯಾವರ ಕೂಸುಗಳ ಕೇಳಿರೇನು ನೀವು? ಭೂಮಿ ಬಿದ್ದು ಕೂಡ ನಾವು ಏನಂತಾವ? ಚಾ ಚಾ ಚಾ. ಯಾಕಂದ್ರೆ ನೀವು ತೆಂಬಿಗಟ್ಲಿ ಚಾ ಕುಡ್ದೆ ಹಡ್ದಿರ್ತೀರ ಅವಕ್ಕೆ. ಭೂಮಿಗೆ ಬಿದ್ದು ಕೂಡನಿಗೆ ಎಲ್ಲ ವಿಷಯಾದಿಗಳ ವಾಸನೆ, ಕಾಮ ಕ್ರೋಧ ಮೋಹ ಲೋಭ ಮದಮತ್ಸರಗಳಂತಕ್ಕಂಥ ಈ ವಾಸನೆ ಅಂತಕ್ಕಂಥ ಮಗುವಿನಿಂದ ಮೂಗಿಗೆ ಬಡದು ತಾನು ಯಾರು, ನಾನು ಏನು ವಚನ ಕೊಟ್ಟೀನಿ, ನಾನು ಏನು ಮಾತು ಕೊಟ್ಟೀನಿ, ಈ ಭೂಮಿಗೆ ನಾನು ಎದಕ್ಕೆ ಬಂದಿನಿ ಅಂತ ಅನ್ನೋದನ್ನು ಮರೆತು ಈ ಬೇರೆ ವಿಚಾರಗಳನ್ನೇ ಕೇಳಕ್ಕೆ ಚಲೋ ಮಾಡ್ತದ ಕೂಸ. ನಾವು ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆನ. ಯಾವನೊಬ್ಬ ಎಂದೂ ಇಲ್ಲಾರ್ದ ಅತ್ತಿ ಮನೆಗೆ ಹೋಗಿದ್ನಂತ. ಮದುವೆ ಆದ ಬಳಿಕ ಒಟ್ಟು ಅತ್ತಿ ಮನೆಗೆ ಹೋಗಿದ್ದಿಲ್ಲ ನಾವು. ಮದುವೆ ಆದ ಬಳಿಕ ಅತ್ತಿ ಮನೆಗೆ ಹೋಗಿದ್ದಿಲ್ಲ. ಹೆಣ್ತಿಗಂದ ಏನ ಯಾಕೋ ನಿಮ್ಮವ್ವ ನೋಡ್ಬೇಕನ್ನಂಗೆ ಆಸೆ ಆಗ್ಯದ, ಅಂದ್ರೆ ನಿನ್ನ ತವ್ರ ಮನೆಗೆ ಹೋಗ್ಬೇಕನ್ನಂಗೆ ಆಸೆ ಆಗ್ಯದ, ಅದಕ್ಕೆ ಹೋಗಿ ಬರಲಿ ಅನ್ನೋ ಒಂದ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರೀತಿ ರೀ? ಹೆಣ್ಮಕ್ಳಿಗಿಂದ ತವ್ರ ಮನೆ ಅಂತಂದ್ರೆ ಎಷ್ಟು ಪ್ರೀತಿ ಅಲ್ರಿ. ಗಂಡ ತವ್ರ ಮನೆಗೆ ಹೊಂಟನತನೋ ಸುದ್ದಿ ಕೇಳಿ ಖುಷಿ ಪಡೋದು ಬೇರೆನೆ. ಆ ತವ್ರ ಊರಾಗಿಂದ ಒಂದು ನಾಯಿ ಬಂದ್ರು ನಾಯಿ ಪ್ರೀತಿ ಮಾಡೋರು ಹೆಣ್ಮಕ್ಳು. ಯಾಕ್ರಿ? ಆ ಓಣ್ಯಾಗ ಯಾವನೋ ಬಂದಿರ್ತಾನ ಅವ್ರ ಊರಾವ. ಈ ಹೆಣ್ಮಗಳಿಗೆ ಗೊತ್ತಾಗದ, ಅಯ್ಯ ತಂಗಿ ನಿಮ್ಮ ಊರಾಗ ಬಂದನೇವ ಇಂಥವ್ರ ಮನೆಗೆ ಅಂದ್ಕೊಳ್ಳ ಅವನಿಗೆ ನಾಷ್ಟ ಕರೆಯೋದು ಮುಂಜಾನೆ ಎದ್ದು ಅವನಿಗೆ ಕರೆದು ಬೊಗೋಣೆಗಟ್ಲೆ ಉಪ್ಪಿಟ್ಟು ಮಾಡಿ ಅವನಿಗೆ ತಿನ್ನಿಸಿ ಏನ್ರಿ ಇದ್ರ ಕೂತ ನಮ್ಮವ್ವ ಹೆಂಗೆ ಹೇಳಣ್ಣ, ಏನವ ನಿನ್ನ ಚಿಂತೆ ಮಾಡಿ ಸೊರೆಗೆ ಸಣ್ಣಗಳು ಇವ್ರವ್ವ ಅವನಿಗೆ ಭೇಟಿ ಆಗಿರ್ತಾಳ್ರಿ. ಭೇಟಿನೇ ಆಗಿರಂಗಿಲ್ಲ. ಅವನು ಅಂದ ಉಪ್ಪಿಟ್ಟು ಆಗುತ್ತ ನಾವು ಹೇಳ್ತಾನೆ, ಎಲ್ಲ ನಿನ್ನ ಚಿಂತೆನೆ ಮಾಡ್ತಾವ. ನಮ್ಮಪ್ಪ ಹೆಂಗ, ನಮ್ಮ ಅಣ್ಣತಂಬ್ರಿ ಹೆಂಗ. ಯಾಕಂದ್ರೆ ಹೆಣ್ಮಕ್ಳಿಗೆ ಅಂತಂದ್ರೆ ತವ್ರ ಮನೆ ಎತ್ತುಕೊಂಡ್ರೆ ಅಟ್ಟು ಪ್ರೀತಿ. ಯಾರೇ ಬರಲಿ ಆ ಊರದಿಂದ ತವ್ರ ಮನೆಗೆ ಯಾರೇ ಬರಲಿ ಬೇಡ, ಇವರು ಕೂಡ ತವ್ರ ಮನೆಗೆ ಹೋದ್ರು ಕೂಡ ಆ ಮನೆಗಿಂದ ಖಾರ ರೊಟ್ಟಿನೇ ಇರುವುದಕ್ಕ ಅಟ್ಟು ಪ್ರೀತಿ ಮಾಡ್ತಾರಿಲ್ರಿ. ಅದಕ್ಕಾಗಿ ನಾವು ಒಬ್ಬ ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ ತಗೊಂಡು ಕೇಳಿದ್ರೆ, ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರುತಿಲ್ಲ ಎಲೆಬಾಲೆ ತೋರಿಸು ಬಾ ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ, ಮುತ್ತೈದೆ ಎಲೆ ಎಣ್ಣೆ ತೋರುವಾರೆ ತವರೂರ. ಹಿಂಗ ಜಾನಪದ ಕವಿ ಏನಂತಾನೆ, ಒಬ್ಬ ತಾಯಿ ಬಲ್ಲಿಂದ ಎಂಥ ಗುಣ ಇರ್ತದ ತಗೊಂಡ ಕೇಳಿದ್ರೆ, ಸುಮ್ಮನೆ ಏನ್ರಿ ಯಾರೋ ಒಬ್ಬಂದ ಬಳಿ ಮಾರ್ಕೋತದ ಒಬ್ಬ ಬಳಿಗಾರ ಬಂದ್ರೆ ಆ ಬಳಿ ಮಾರ್ತಕ್ಕಂಥ ಬಳೆಗಾರನಿಗೂ ಕೂಡ ತನ್ನ ತವ್ರ ಮನೆ ದಾರಿ ತೋರಿಸ್ತಕ್ಕಂಥ ಪ್ರೀತಿ, ತವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಣ್ಮಕ್ಳಿಗೆ ಅಂತ ಭಾಳ ದೊಡ್ಡದು. ಪಾಪ ಸ್ವತಃ ಗಂಡನೇ ಅನ್ನಕತ್ತಾನೆ, ಏನ ಯಾಕೋ ನಿನ್ನ ತಾಯಿಗೆ ನೋಡ್ಬೇಕನ್ನಂಗಾಗ್ಯದ, ಅಂದ್ರೆ ಅತ್ತಿಗೆ ನೋಡ್ಬೇಕನ್ನಂಗಾಗ್ಯದ, ಆಕಿನ ಮೇಲೆ ಯಾಕೋ ನೋಡ್ಬೇಕನ್ನಂಗೆ ಆಸೆ ಆಗ್ಯದ. ಅಕ್ಕಿ ಅಂದ್ಲಿ ಹೆಣ್ತಿ ಅಂದ್ಲು, ಯಾರು ಬೇಡ ಅಂತಾರೆ ಅಂದ್ಲು. ಪಾಪ ಹೊಲ್ದಾಗ ದುಡಿತಕ್ಕಂಥ ಮನುಷ್ಯ ಏನು ಸಾಲಿ ಕಲ್ತಾವಲ್ಲ ಏನೂ ಅಲ್ಲ.
ಅವಳಿಗೆ ಅಂದ ಖುಷಿಯಾಗಿ ಏನು ಮಾಡಲು ಒಂದು 40-50 ರೊಟ್ಟಿ ಬಡಲು. ನನ್ನ ಗಂಡ ನನ್ನ ತವ್ರ ಮನೆಗೆ ಹೋಗ್ಕನತ್ತಂದು 40-50 ರೊಟ್ಟಿ ಬಡದು. ನೋಡ್ರಿ ಎಲ್ಲಿ ಹಸಿವಾಕೈತಿ ಅಲ್ಲಿ ಊಟ ಮಾಡಿರಿ ತಿಕ್ಕೊಂಡೊಂದು ಬುತ್ತಿ ಗಿತ್ತಿ ಕಟ್ಟಿ ಚಂದ ಪಲ್ಯ ಗಿಲ್ಲೆಲ್ಲ ಮಾಡಿ ಕೊಟ್ಟು. ಯಾವಾಗಿಂದ ತೊಗೊಂಡು ನಡ್ಕೊಂತ ಬಂದ ಬಸ್ ಇದ್ದಿದ್ದಿಲ್ಲ, ಒಂದು ಅರ್ಧ ದಾರಿ ನಡೆದ ಒಂದು 50 ರೊಟ್ಟಿ ಉಂಡು ಮತ್ತೆ ನಡ್ಕೊಂತ ಬಂದ. ಬರೋದ್ರಾಗ ಸಂಜೆ ಆಗಿತ್ತು. ನೋಡ್ಬೇಕು ನೀವು ಏನ್ರಿ, ಹಳೆ ಬಂದಾನ ತಿಳ್ಕೊಂಡ್ರೆ ಅತ್ತಿಗೆ ದೊಡ್ಡ ಖುಷಿ. ನೀವು ನೋಡ್ರಿ, ನೀವು ಹಳೆ ಬಂದಾನತ್ತಂದ್ರೆ ಅವತ್ತು ಅತ್ತಿ ಚೈನಿನೇ ಬೇರೆ. ಅವನಿಗೆ ಮಾಡ್ಕೊಂಡು ಹೆಣ್ಣು ತೇಲಿ ಕೂತಿರ್ತಾನೆ ಮೂಲ್ಯಾಗ. ಏನ್ರಿ ಇದ್ದಿದ್ದು ಬಿದ್ದಿದ್ದು ಹೊಸ ಸೀರೆ ತೆಗೆದು ಕಾಲಾಗ ಚೈನ ಕೊಳ ತುಂಬ ಬಂಗಾರ ಹಾಕ್ಕೊಂಡು ಆ ಕಡೆದಿಂದ ಈ ಕಡೆದಿಂದ ಆ ಕಡೆಗೆ ಹಳೆದವ್ರು ಕಾಫಿ ಕುಡಿತೀರನು, ಚಹಾ ಕುಡಿತೀರನು, ಟೀ ಕುಡಿತೀರ. ಏನು ನೋಡ್ಬೇಕಾಗಿನ ಸಡಗರ, ಅತ್ತಿ ಸಡಗರ ಭಾಳ ದೊಡ್ಡದಿರ್ತದ. ಪಾಪ ಇವನು ಮನೆಗಿಂದ ಹೋದ. ದೊಡ್ಡ ಖುಷಿ ಆಯ್ತು ಅತ್ತಿಗೆ. ಅಯ್ಯೋ ನಾನು ಹಳೇದವ್ರು ಬಂದಾರ ತಂದು ಹೋಗಿ ಅತ್ತಿಗೆ ನಮಸ್ಕಾರ ಮಾಡ್ದ. ಅವತ್ತೆಲ್ಲ ಸಂಜೆ ತನ ರಾತ್ರಿ ತನ ಎಲ್ಲ ಮಾತುಕತೆ ಆಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ ಎದ್ದ ಬಳಿಕ ಎಂದೂ ಬರ್ಲಾರ್ದಿಂದ ಹಳೆ ಬಂದಾನ ತಿಳ್ಕೊಂಡು ಪಾಪ ಅತ್ತಿ ಏನು ಮಾಡ್ಯಾಳ, ಬ್ಯಾಳಿಗೆ ಹಾಕ್ಯಾಳ. ಏನ್ರಿ ಬ್ಯಾಳಿಗೆ ಹಾಕ್ಯಾಳ. ಬ್ಯಾಳಿಗೆ ಹಾಕಿ ಏನು ಮಾಡ್ಯಾಳ ತಗೊಂಡು ಕೇಳಿದ್ರೆ ಕರಿಗಡಬು ಮಾಡ್ಯಾಳ. ಕರಿಗಡಬು ಅಂತ ನಮ್ಮ ಕಡೆ ಕರಿಗಡಬಿನ ಅಂತಾರಲ್ಲ, ಏನ್ರಿ ಕರಿಗಡಬು ಮಾಡ್ಯಾಳ. ಯಾವಾಗಿಂದ ಕರಿಗಡಬು ಮಾಡ್ಯಾಳ, ಹಳೆಗಂದ ಕರೆದಂದ ಊಟಕ್ಕಂದ ನೀಡಕತ್ಲು. ಮೊದಲು ಒಂದು 5 ಕರಿಗಡಬು ನೀಡಲು. ಇವನಿಗೆ ಕರಿಗಡಬೇ ಹುಟ್ಟದ ಬಳಿಕ ನೋಡಿದ್ದಿಲ್ಲ ತಾವು. ಹಳೆ ಕರಿಗಡಬು ಅಂದರೆ ಗೊತ್ತಿಲ್ಲ ಅವನಿಗೆ. ಪಾಪ ಹುಟ್ಟದ ಬಳಿಕಂದ ಕರಿಗಡಬೆ ನೋಡಿದ್ದಿಲ್ಲ. ಮೊದಲು ಒಂದು 5 ನೀಡಲು, ಒಂದು 5 ತಿಂದ, ಮತ್ತೆ 5 ನೀಡಲು, ಮತ್ತೆ 5 ತಿಂದ. ಕಮ್ಮಿ ಒಂದು 75 ಕರಿಗಡಬು ತಿಂದ. ಹಳೆ 75 ಕರಿಗಡಬು ತಿಂದು ಅತ್ತಿಗೆ ಅಂದ, ಅತ್ತಿ ಅಂದ ಏನ್ರಿ ಎಳೆದೇವರು ಅಂದು. ಇವಕ್ಕೆ ಏನತ್ತಾರ್ರಿ ಅಂದ. ಇವಕ್ಕೇನತ್ತಾರ್ರಿ ಕರಿಗಡಬು ಅಂತಾರ. ಇನ್ನು ನನಗೆ ವಯಸ್ಸಾಗೈತಿ, ಹೂರ್ಣ ಚಂದ ರುಬ್ಬಕ್ಕೆ ಬರಲ್ಲ. ನನಗಿಂತ ನನ್ನ ಮಗಳು ಅಂದ್ರೆ ನಿಮ್ಮ ಹೆಂಡತಿ ಚಂದ ಮಾಡ್ತಾಳ, ಮಾಡಿಸ್ಕೊಂಡು ಉಂಡ್ರಿಲ್ಲ ಹತ್ಕೊಂಡು ಪಾಪ ಅತ್ತಿ ಅಂದು. ಯಾವಾಗ ಅಂದ್ಲು ಇವ ಮನಸ್ಸನ್ನ ಕುಂತು ಒಟ್ಟು ಹೋದ ಕೂಡಲೇ ಮತ್ತೆ ಕರಿಗಡಬು ಮಾಡಿಸ್ಕೊಂಡು ಉಣ್ಬೇಕು. ಯಾವಾಗಿಂದ ಮನಸ್ಸಿನಾಗಿಂದ ಕುಂತು ಎಲ್ಲ ಮಾತುಕತೆ ಆಯಿತು. ಅತ್ತಿ ನಾನು ನಡಿತೀನಿ ರೀ, ಮತ್ತು ಮನೆ ಕಡೆ ಅಂದು ಒಬ್ಬನೇ ಇದ್ದೀನಿ, ಹೊಲದ ಕೆಲಸ ನಿಂತಾವ, ನಾನು ನಡಿತೀನಿ ಅಂತಂದ ಕೂಡ ಯಾಕೆ ಹೊಲ್ದಿರ ಹಳೆದಿರು ತಗೊಂಡು ಪಾಪ ಕಳಿಸೋದ್ಲು. ಯಾವಾಗ ತಳಬಾಗಲು ಹೊರಗಿಂದ ಕಾಲಿಟ್ಟ ಇವನಿಗೆ ಏನೋ ನೆನಪಾಯ್ತು. ಮತ್ತೆ ತಿರುಗಿ ಬಂದ. ಯಾವಾಗಿಂದ ತಿರುಗಿ ಬಂದ ಅತ್ತಿ ಕೇಳ್ದ, ಅತ್ತಿ ಅವಕ್ಕೆ ಏನತ್ತಾರ್ರಿ ಅಂದ. ನೆನಪು ಹೋಗಿತ್ತಿದ್ದಕ್ಕೆ ಪಾಪ ನೆನಪು ಹೋಗಿತ್ತು. ಅವಕ್ಕೇನಂತಾರ್ರಿ ಹೇಳಿದರು, ಕರಿಗಡಬು ಬತ್ತಾರ್ರಿ ಅಂದ. ಇವ ಅಂದ, ಇದು ಹಿಂಗೆ ಬಿಟ್ಟನೆ ಅಂದ್ರೆ ಊರಿಗೆ ಹೋಗುತ್ತಾನೆ ನೆನಪಿರಲ್ಲ, ಅದಕ್ಕೆ ಊರಿಗೆ ಹೋಗುತ್ತಾನೆ ಅನ್ಕೋತ ಹೋಗ್ಬಿಡೋದು. ಊರಿಗೆ ಹೋದ ಕೂಡಲೇ ಮಾಡಿಸ್ಕೊಂಡು ತಿಂದ್ರೈತ ತಂದು ಇವ ಏನು ಮಾಡ್ದ ಏನ್ರಿ, ಹಾಗೆ ಅತ್ತಿ ಮನೆಯಿಂದ ಹೊರಗೆ ದಾಟದ ಕೂಡಲೇ ಕರಿಗಡಬು ಒಂಟ ಕರಿಗಡಬು ಅನ್ಕೋತ ಬಂದ. ಊರು ಸಮೀಪ ಬಂತು. ಯಾರೇ ಮಾತಾಡ್ಸೋರಲ್ಲ, ಯಾಕೆ ಹೋಮಲ್ಲ ಎಲ್ಲಿ ನಡೆದಿದೆ ಕರಿಗಡಬು. ಅವ ಊರ ಹೆಸರೇ ಹೇಳಲ್ಲ. ಯಾರೇ ಕೇಳ್ತಾರಲ್ಲ ಮಗ, ಈಗ ಹಾದಿಗೆ ಹೊಂಟವ್ರಿಂದ ಕೇಳ್ತಾರಲ್ಲ, ಯಾಕೋ ಎಲ್ಲಿಗೆ ಹೋಗಿದ್ದೆ ಕರಿಗಡಬು ಅನ್ಕೋತೆ ಬಂದ. ಯಾವಾಗಿಂದ ಕರಿಗಡಬು ಅನ್ಕೋತ ಊರಾಗ ಬಂದ. ಬರೋದ್ರಾಗಿಂದ ಊರಾಗಿಂದ ಅಗಿಸಿ, ಆ ಅಗಸ್ಯಾಗ ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ, ಅದು ಬ್ರಹ್ಮನ್ ರುಂಡ್ ಅಂತಾರೆ ಅದಕ್ಕೆ ಶಾಸ್ತ್ರದಾಗ ಏನ್ರಿ. ಆ ಕಲ್ಲು ಹಾಕಿದ್ರಲ್ಲಿ ಮ್ಯಾಕ್ ಮಾರಿ ಕರಿಗಡಬು ಅನ್ಕೋತ ಬರೋದ್ರಾಗ ಕಲ್ಲಿಗಡಿ ನೆಲಕ್ಕೆ ಬಿದ್ದು ಕೂಡ ಒಯ್ಕಂದ. ಯಾವಾಗ ನೆಲಗಿಂದ ಬಿದ್ದು ಕೂಡ ಒಯ್ಕಂದ. ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ, ಅದು ಕರಿಗಡಬು ಅಲ್ಲೇ ಉಳಿತದ ಅಗಸ್ಯಾಗ. ಏನ್ರಿ ಕರಿಗಡಬು ಅಲ್ಲೇ ಉಳಿತದ ಅಗಸ್ಯಾಗ. ಇವ ಚಲೋ ಮಾಡ್ದ, ಉಯ್ಕ್ ಊರಾಗ ಉಯ್ಕ್ ಅನ್ಕೋತ ಹೊಂಟಾನ. ಎಲ್ಲ ಕಟ್ಟಿ ಕಂಪ್ನಿ ಅಂತ ಇರ್ತದೆ ನೋಡ್ರಿ, ಊರಿತ್ತವಲ್ಲಿ ಕಟ್ಟಿ ಕಂಪ್ನಿ. ಅದು ಕಟ್ಟಿ ಕಂಪ್ನಿದು ಕಂಡಬಿಟ್ಟು ಟ್ರೋಲ್ ಆಗ್ಯದ. ಏನೋ ಒಂದು 500-100 ಮಂದಿ ಬಿಟ್ಟಾರ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡೋವು ಇರ್ತಾವಲ್ಲ, ಅಲ್ಲಿ ಕಟ್ಟಿ ಕೂತು ಅವೇನು ಪುರಾಣ ಕೇಳವಲ್ಲ, ಪಟ್ಟಿ ಕೊಡವಲ್ಲ, ಏನೂ ಅಲ್ಲ. ಈಗ ಸುಮ್ಮನೆ ಹಚ್ಕೊಂಡು ಕೂತಾವ, ಮಳೆ ಇಲ್ಲ ಪಳೆ ಇಲ್ಲ. ಯಾಕಂದ್ರೆ ಅಂತಿರ್ತಾವೆಲ್ಲ ಕಮಿಟಿಗೆ ಬುದ್ಧಿ ಇಲ್ಲ, ಇಂಥ ಮಳೆನೇ ಇಲ್ಲ, ಏನಿಲ್ಲ, ಸುಮ್ಮನೆ ಹಚ್ಕೊಂಡು ಕೂತಾವ್ರಿ ಊರಾಗ ಕಿರಿಕಿರಿ ಹಿಂಗೆ ಅಂತಿರ್ತಾವೆ ನೋಡ್ರಿ. ಅವ ಪುರಾಣನೂ ಕೇಳವಲ್ಲ, ಪಟ್ಟಿನೂ ಕೊಡವಲ್ಲ, ಕಟ್ಟಿ ಮೇಲೆ ಕೂತೆ ಮಾತಾಡೋದು. ಬರೇ ಮಂದಿ ಟೀಕಾ ಮಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹಿಂಗಾಯ್ತು, ಆಕೆ ಕಲ್ಲಿ ಒಕ್ಕಳಿ ಕಿಲಿ ಬರ್ತಾವೆ. ಇವ್ರು ಪುರಾಣ ಹಚ್ಚತ್ತೆ ಯಾವ ಅಂದಾನ, ಇದು ಯಾಕೆ ಮಾಡ್ಯಾನ ಊರಾಗ ಸುಮ್ಮನೆ ಕಿರಿಕಿರಿ ಎತ್ತಿ ಕೊಡೋದು. ಏನು ಕಟ್ಟಿ ಕೂತು ಒದರ್ತಾವಲ್ಲ ಇಂಥವು ಎಲ್ಲ ಊರಾಗೂ ಇರ್ತಾವೆ. ನಿಮ್ಮ ನಾದ ಊರಾಗ ಒಂದೇ ಅಲ್ಲ,
ಇಡೀ ಜಗತ್ತಿನ ತುಂಬ ಎಲ್ಲ ಕಡೆ ಕಟ್ಟೆ ಕಂಪ್ನಿ ಇರುವುದೇ ಇದು. ಪಾಪ ಅವೆಲ್ಲ ಕಟ್ಟಿಗೆ ಮಾತಾಡೋದು ಕುಂತಿದ್ವು, ಇದ್ರ ಹುಯ್ಕ್ 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 ಹುಯ್ಕ್. ಅವ ಯಾಕೆ ಹೋಮಲ್ಲೇ ಏನಾಗ್ಯದ ನಿನಗೆ, ನಿನ್ನ ಚಲೋ ಐತಲ್ಲ ಹುಯ್ಕ್ ಹುಯ್ಕ್. ಒಟ್ಟು ಹುಯ್ಕ್ ಅನ್ನೋದು ಬಿಡಲ್ಲ. ಹಂಗೆ ಹುಯ್ಕ್ ಅನ್ಕೋತ ಮನೆಗೆ ಬಂದ ಬರೋದ್ರಾಗ ಹೆಣ್ತಿ ನನ್ನ ಗಂಡ ನಮ್ಮ ತವ್ರ ಮನೆಗೆ ಹೋಗಿ ಬಂದನಂತ ಖುಷಿದಿಂದ ಕಾಲಿಗೆ ನೀರು ಕೊಟ್ಲು, ಕಾಲು ತೊಳ್ಕೊಂಡ ಹುಯ್ಕ್ ಹುಯ್ಕ್ ಹುಯ್ಕ್. ಯಾಕ್ರಿ ನಮ್ಮವ್ವ ಆರಾಮಳಲ್ಲೇ? ಆರಾಮದಳ ಭಾರಿ ಹಣ್ಣು ನಿಮ್ಮವ್ವ. ಮತ್ತೆ ಹೋದ್ಕೊಂಡು ನಿಮ್ಗೆ ವ್ಯವಸ್ಥೆ ಆಗತ್ತೆ. ಹುಚ್ಚಿ ಅಂಥ ವ್ಯವಸ್ಥೆ ಅದು. ಇವತ್ತು ಮುಂಜಾನೆ ಉಯ್ಕ್ ಮಾಡ್ಯಾಳ ನನಗೆ. ಮುಂಜಾನೆ ಉಯ್ಕ್ ಮಾಡಿ ಈಕೆಂದು ಉಯ್ಕ್ ಅದ್ರಿ ಏನು ಬಂದು ಅಲ್ಲ. ಆಕಿನಕ ನೀನೇ ಚಂದ ಮಾಡ್ತೈತಿ, ನಿಮ್ಮ ಮೌನಿ ಹೇಳ್ಯಾಳ. ಇವತ್ತು ಎಟ್ಟೆ ಖರ್ಚು ಬರ್ಲಕ್ಕ, ನೀ ಅದು ಏನೇನು ಹತ್ತದ ಬರೆದು ಕೊಡು, ಒಟ್ಟು ಇವತ್ತು ನನಗೆ ಉಯ್ಕ್ ಮಾಡು. ಆಕೆ ಅಂದ್ಲು ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ, ಎಲ್ಲಿದು ಮಾಡಲಿಲ್ಲ. ಅವ ಅಂದ ಗೊತ್ತಿದ್ದನು ಗೊತ್ತಿಲ್ಲ ತಂದೆ ಅಂದ್ರೆ ತಿತ್ತಿಲ್ಲ ಅತ್ತಿ ಅಂದ. ನಿಮ್ಮವನು ಹೇಳ ಆಕಿನಕ ನೀನೇ ಚಂದ ಮಾಡಿ ಎತ್ಕೊಂಡು ಹೇಳ. ಇವತ್ತು ಎಟ್ಟಕ್ಕೆ ಈಗ ನನ್ನ ಹೊಲ ಹೋಗಲಕ್ಕ ಮನೆ ಹೋಗಲಕ್ಕ, ಒಟ್ಟು ಇವತ್ತು ನೀವು ಉಯ್ಕ್ ಮಾಡು. ಇಲ್ರಿ ನಿಜವಾಗ್ಲೂ ನನಗೆ ಉಯ್ಕ್ ಅಂದ್ರೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲರ್ದು ಎಲ್ಲಿದು ಮಾಡ್ಲತ್ತ. ಪಾಪ ಹೆಣ್ಮಗಳು ಆಕೆ ಗೊತ್ತಿ ಉಯ್ಕ್ ಅಂದ್ರೆ ಯಾರು ಮಾಡ್ತಾರೆ. ಆಕೆ ಒಟ್ಟು ನನಗೆ ಗೊತ್ತಿಲ್ಲ. ನೀ ಅಲ್ಲ ನೀ ಮಾಡ್ಕೊಂಡು ಗಂಡಿಗೆ ತಿನ್ಸಂಗಿಲ್ಲ, ನೀ ಯಾರಿಗೆ ತಿನ್ಸಂಗಿದ್ದೀನಿ ನೋಡು. ನನ್ನ ತಲೆ ಖರಾಬ್ ಮಾಡಬೇಡ, ಮೊದಲು ಮಾಡು. ಇವತ್ತು ಎಷ್ಟೊತ್ತಿರು ಉಯ್ಕ್ ಮಾಡಿ. ಇಲ್ರಿ ನಿಜವಾಗ್ಲೂ ನಾನು ಉಯ್ಕ್ ಅಂದ್ರೆ ಗೊತ್ತಿದ್ರು ಗೊತ್ತ. ಹಂಗೆ ಆ ಕಡೆ ಹುಡುಕಾಡೋದು ಬಡಿತೋತ ತೋಣಿ ಹೆಣ್ತೀವಿ ಬೆನ್ನಾಗ ರಿಮ್ 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 ಹೊಡಿತು. ಇಕ್ಕಿದ್ರು ಬಚಾವತ್ ಈಕಿ ಚೀರ್ಲಕ್ಕತ್ತಾಳ. ಯಾವಾಗಿಟ್ಟು ಚೀರೋದ್ರೊಳಗೆ ಹೇಳ್ತೀನಿ, ನಿಮ್ಮ ಮಗ್ಳು ಮನೆಯಾಗ ಒಂದು ಮುದುಕಿತ್ತು. ಅವು ಮುದುಕಿಯರಿಗೆ ಇಂಥವು ಅರ್ಜೆಂಟ್ ಬೇಕು. ಯಾರದ್ರ ಮನೆ ಜಗಳ ನಡೆದ್ರೆ ಅಲ್ಲಿ ಹಾಜರೇ. ಏನು ಈಕೇನು ಬಿಡ್ಸೋಕ್ಕೆಲ್ಲ ಏನು ಅಲ್ಲ ಏನ್ರಿ. ಯಾರದ್ರ ಮನೆ ಬೆಂಕಿ ಹಚ್ಬೇಕಾದ್ರೂ ಮುದುಕಿಯರು ಬೇಕೇ. ಮತ್ತು ನಿಮ್ಮ ನಾದ ಊರನ್ನು ಅಲ್ಲ ಅಯ್ಯವ ಅಗಾಡಿ ಹೇಳ್ತೀರ. ನಿಮ್ಮಲ್ಲಿ ಯಾರು ಮುದುಕಿಯರಿಗೆ ಇಲ್ಲ, ಎಲ್ಲರೂ ಸಣ್ಣವ್ರಿಗೆ. ಅವು ಬೇಕೇ. ಪಾಪದ ಮುದುಕಿ ಓಡಿ ಬತ್ತೆ. ತಮ್ಮ ಏನು ಹೆಣ್ಮಕ್ಳಿಗೆ ಹಿಂಗೆ ಹೊಡಿತಾರನ, ತಮ್ಮ ಹೆಣ್ಮಕ್ಳ ಮ್ಯಾಗ ಕೈ ಮಾಡ್ತೇನೆ ನೀ ನೋಡು ಹೆಂಗೆ ಹೊಡೆದಿದ್ದೀವಪ್ಪ. ನೀ ಹೊಡೆದಿದ್ದೆ ಅಂದ್ರೆ ಒಂದೊಂದು ಏಟು ಕರಿಗಡಬ ಒಬ್ಬದಂಗೆ ಉಬ್ಬ್ಯಾವ ಮುದುಕಿ ಹೇಳ್ರಿ. ಅವಾಗ ಮಗನಿ ನೆನಪತ್ತಿ ಅಪ್ಪ ಕರಿಗಡಬೇ ಯವ್ವ ಅಂದ. ಅವಾಗ ಎಡಿತು ಹೊಡೆಸ್ಕೊಂಡಿಲ್ಲ, ಅಲ್ಲಿ ಎದ್ರಿತ್ತು ಕೊಟ್ಲಾಯ್ತು ಗಂಡಗ. ಯಾಟು ಕೊಟ್ಲು. ಯಾಕ ನನಗೆ ಕೊಡ್ಲಿಕ್ಕತ್ತದ ಅವ ಅಕ್ಕಿ ಅಂತಾಳ. ಅಲ್ಲ ಈಗ ಕರಿಗಡಬ ತಗೊಂಡಿದ್ದೆ ಅಂದ್ರೆ ಇಟ್ಟು ತಿಂಡಿ ಮಾಡೇ ತಿನ್ನಿಸ್ತಿದ್ದೆ. ಉಯ್ಕ್ ಅಂದ್ರೆ ಯಾರು ಮಾಡ್ಬೇಕ್ರಿ? ಸಾಧ್ಯಕತ್ರಿ ಮಾಡಕ್ಕ? ಎಲ್ಲಿದಿಂದ ಅನ್ಕೋತ ಬಂದಾನೆ ಇದು ಕರಿಗಡಬ? ಅತ್ತಿ ಮನೆದಿಂದ ಊರಿನ ಅಗಸಿತನ ಕೂಡ ಕರಿಗಡಬ 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 ಅನ್ಕೋತ ಬಂದಾನ. ಯಾವಾಗ ಅಗಸ್ಯಾಗಂದ ಬಿದ್ದ ಕರಿಗಡಬಂದು ಮರ್ತನ ಉಯ್ಕ ತಗೊಂಡ್ ಹೆಂಗೆ ಅನ್ನಕತ್ನಲ್ಲ. ನಮ್ಮ ಮನುಷ್ಯನ ಜೀವನ ಕೂಡ ಹಂಗೆ ಆಗ್ಯದ. ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳದೊಳಗೆ ನಾವೆಲ್ಲ ಪರಮಾತ್ಮನಿಗೆ ಅಂದ ಮಾತು ಕೊಟ್ಟಿವಿ. ಪರಮಾತ್ಮ ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ಧರ್ಮ ಕಾರ್ಯಗಳನ್ನು ಮಾಡ್ತೀನಿ, ಪುಣ್ಯಾದಿಗಳನ್ನು ಮಾಡ್ತೀನಿ ಏನ್ರಿ. ಸದಾ ಕಾಲದಿಂದ ಪುಣ್ಯ ಮಾಡಿ ಪುಣ್ಯದ ಗಂಟು ತೊಗೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ ಸತ್ಯ ತಂದು ಯಾವಾಗ ಪರಮಾತ್ಮನಿಗೆ ಅಂದ ಮಾತು ಕೊಟ್ಟು 9 ತಿಂಗಳ ತನೂ ಕೂಡ ತಾಯಿ ಗರ್ಭದೊಳಗೆ ಕೂತು ಶಿವಶಿವ 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 ನೋಡ್ರಿ. ನೀವು ತಾಯಿ ಗರ್ಭದಾಗ ಅಂದ ಮಕ್ಕಳು ಹೆಂಗಿರ್ತಾವತ್ತ ಅನ್ನೋದು ನೀವು ಸ್ಕ್ಯಾನಿಂಗ್ ಮಾಡೋರಿಗೆ ಅಂದ ಕೇಳ್ರಿ. ತಾಯಿ ಗರ್ಭದೊಳಗಿದ್ದಾಗ ಮಕ್ಕಳು ಕೈ ಜೋಡಿಸ್ಕೊಂಡೆ ಕುಂತಿರ್ತಾವ. ಯಾಕ? ಪರಮಾತ್ಮನಿಗೆ ಅಂದ ಮಾತು ಕೊಟ್ಟಿರ್ತಾವ. ಆ ಪರಮಾತ್ಮನಿಗೆ ಮಾತು ಕೊಟ್ಟಿರ್ತಕ್ಕಂಥ ಅನುಗುಣವಾಗಿ ಆ ಮಗು ತಾಯಿ ಗರ್ಭದೊಳಗಿಂದ ಕೈ ಜೋಡಿಸ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗಿಂದ ಶಿವಶಿವ ಶಿವಶಿವ ಅನ್ಕೋತಿಂದ ಬಂದು ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿಗೆ ಬಿತ್ತೋ ಅದು ಶಿವ ಅನ್ನೋದನ್ನು ಮರಿತು ಚಾ ಬೇಡ್ಲಕ್ಕತ್ತು. ಹೆಂಗ ಕರಿಗಡಬ ಅನ್ನೋದು ಮರ್ತು ಉಯ್ಕ್ ಕತ್ತುಕೊಂಡು ಹೆಂಗ ಅಂದಲ್ಲ, ಹಂಗ ನಾವು ಶಿವಶಿವ ಅನ್ನೋದನ್ನ ಮರ್ತೀವಿ, ಹರ ಹರ ಅನ್ನೋದನ್ನ ಮರ್ತೀವಿ. ಇದು ಎಲ್ಲವನ್ನು ಕೂಡ ಮರ್ತು ಬೇರೆದ್ದೇ ಬೇಡಕತ್ತೀವಲ್ಲ. ಇದು ಮನುಷ್ಯನ ಜೀವನ ಅಲ್ಲ. ನಮ್ಮ ಜೀವನ ಅಂದ್ರೆ ಏನು? ಯಾಕಂದ್ರೆ ಮನೆಯ ವಿಷಯ ಅಂತ ಹೇಳಿದ್ಮೇಲೆ ಜೀವನ ಅಂದ್ರೆ ಏನು? ಕಾನ ಪೀನ ಮೋಜ್ ಮಸ್ತಿ ಕರ್ನ ದಿನ ಛಲೆ ಜಾನ ತಗೊಂಡ್ರ ಅಂದ್ರೆ ನಾವು ಬರೀ ಒಂದು ಈ ಭೂಮಿಗೆ ಬಂದಿದ್ದೆ ಅಂದ್ರೆ ನಾವು ಬರೀ ಮೋಜ್ ಮಸ್ತಿ ಮಾಡಕ್ ಬಂದಿರ್ತಕ್ಕಂಥವ್ರಲ್ಲ. ನಾವು ಎಲ್ಲರಿಂದ ಸೆರೆ ಕುಡ್ದಂದ್ರೆ ಇನ್ನೊಬ್ಬರಿಂದ ಟೀಕಾ ಮಾಡಕ್ಕೆ ಈ ಭೂಮಿಗೆ ಬಂದಿರ್ತಕ್ಕಂಥವ್ರಲ್ಲ. ನಾವು ಇನ್ನೊಬ್ಬರಿಂದ ನಿಂದ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ಇನ್ನೊಬ್ಬರ ಕಣ್ಣೊಳಗೆ ನೀರು ತರಿಸಿ ನಾವು ಮಾಡಬಾರ್ದಿಂದ ಮಾಡಿದ ಪಾಪ ಕಾರ್ಯಗಳನ್ನು ಮಾಡಕ್ಕೆ ಈ ಭೂಮಿಗೆ ಬಂದಿರ್ತಕ್ಕಂಥವ್ರಲ್ಲ. ಹಾಗಾದ್ರೆ ನಾವು ಯಾಕೆ ಈ ಭೂಮಿಗೆ ಬಂದಿವೆ ಅಂತಕೊಂಡು ಕೇಳಿದ್ರೆ ಜಗತ್ತಿನೊಳಗಿಂದ ಯಾರಿಗೂ ಕೊಡದೇ ಇರತಕ್ಕಂಥ, ಯಾವ ಜೀವಿಗಳಿಗೂ ಕೊಡದೇ ಇರತಕ್ಕಂಥ ಒಂದು ಸಾಮರ್ಥ್ಯವನ್ನು ಮನುಷ್ಯನಿಗೆ ಕೊಟ್ಟಾನೆ. ಅದು ಯಾವುದು ಅಂತಕೊಂಡು ಕೇಳಿದ್ರೆ ಶಿವನಾಮ ಸ್ಮರಣೆ ಮಾಡಕ್ಕೆ ನಾಲಿಗೆ ಕೊಟ್ಟಾನ. ನಮ್ಮ ನಾಲಿಗೆ ಎದಕ್ಕೂ ಕೊಟ್ಟಾನ? ಸುಮ್ಮನೆ ಕಲ್ಪನಾ ಮಾಡ್ಕೋರಿ. ಭಗವಂತ ನಮ್ಮ ಮಾತಾಡ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾನಲ್ಲ, ಇದು ಎದುರು ಸಲಹೆ ಕೊಟ್ಟಾನ ಅಂತಕೊಂಡು ಕೇಳಿದ್ರೆ ಇನ್ನೊಬ್ರಿಗೆ ಬೈಯಕ್ಕಲ್ಲ, ಇನ್ನೊಬ್ರದಿಂದ ಟೀಕಾ ಮಾಡಕ್ಕಲ್ಲ, ಇನ್ನೊಬ್ರದಿಂದ ನಿಂದ ಮಾಡಕ್ಕಲ್ಲ.
ಏನ್ರಿ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡಕ್ಕೆ ಅಂತ ಭಗವಂತ ನಾಲಿಗೆ ಕೊಟ್ಟಿಲ್ಲ. ಪರಮಾತ್ಮ ಯಾಕೆ ಮನುಷ್ಯನಿಗೆ ನಾಲಿಗೆ ಕೊಟ್ಟನ್ನ ತಗೊಂಡು ಕೇಳಿದ್ರೆ ತನ್ನ ಧ್ಯಾನವನ್ನು ಆನಂದದೊಳಗೆ ಮಾಡಲಿ. ಏನ್ರಿ ಶಿವ ಪರಮಾತ್ಮ ಶಿವನ ಧ್ಯಾನ ಮಾಡಬೇಕಾಗಿದೆ. ಈ ನಾಲಿಗೆಯಿಂದ ಭಗವಂತನ ಧ್ಯಾನ ಮಾಡಬೇಕಾಗಿದೆ. ಹೇಳ್ತಾರಿಲ್ಲ, ಶಿವ ಶಿವನೆಂದರೆ ಭಯವಿಲ್ಲೋ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶರಣರಿಂದ ಹೇಳ್ತಾರೆ, ಪರಮಾತ್ಮನ ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಭಗವಂತನ ಧ್ಯಾನ ಒಂದು ಬಿಟ್ರೆ ನೀನು ಬೇರೆದೇನು ಕೊಡಬೇಕಾಗಿಲ್ಲ ಮನುಷ್ಯನಿಗೆ. ಪರಮಾತ್ಮನ ನಾಮಸ್ಮರಣೆ ಈ ನಾಲ್ಗಿದಿಂದ ನಾವು ಏನು ನುಡಿಬೇಕಾಗ್ಯದ ತಗೊಂಡದಕ್ಕೆ ಕೇಳಿದ್ರೆ ಕೆಟ್ಟದನ್ನು ನುಡಿಯೋದಕ್ಕಿಂತ ನಾವು ಭಗವಂತನ ಧ್ಯಾನ ಅಂತಕ್ಕಂಥದ್ದು ಮಾಡಬೇಕಾಗ್ಯದ. ಇನ್ನೊಬ್ರಿಗಿಂದ ಒಳ್ಳೆಯದನ್ನು ಉಪದೇಶ ಮಾಡಬೇಕಾಗ್ಯದ, ಇನ್ನೊಬ್ರಿಗಿಂದ ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗ್ಯದ. ಈ ನಾಲ್ಗೆಯಿಂದ ಕೆಟ್ಟ ಮಾತುಗಳನ್ನು ತೆಗೆದು ಏಸ್ ಕಾಲಕ್ಕೂ ಕುಡಿದು ಬರಬಾರ್ದು. ಏನ್ರಿ ಹೇಳ್ತಾರಿಲ್ಲ, ಮಾತ ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತ ಮನೆಗೆ ಕೆಡಿಸ್ತದೆ, ತೂತು ಒಲಿ ಕೆಡಿಸ್ತದೆ. ಯಾಕೆ ಮಾತಿನ ಬಗ್ಗೆ ಇಟ್ಟು ಹೇಳ್ತಾರೆ ತಗೊಂಡು ಕೇಳಿದ್ರೆ ಮನುಷ್ಯನ ನಾಲಿಗೆಗಿಂದ ಒಂದು ಮಾತುಗಳಿಗಿಂದ ಭಾಳ ಕಿಮ್ಮತ್ತಿದೆ. ಮನುಷ್ಯನ ಮಾತಿಗಿಂದ ಒಂದು ಬೆಲೆ ಇದೆ. ಮಾತಿನಿಂದಲೇ ಜಗಳ, ಮಾತಿನಿಂದಲೇ ಹಾಗೆ, ಮಾತಿನಿಂದಲೇ ಪ್ರೀತಿ. ಏನ್ರಿ ಪ್ರೀತಿದಿಂದ ಯಾರಿಂದ ಆರಾಮಿದ್ದೀರಣ್ಣ, ನಮಸ್ಕಾರ ಅಣ್ಣ, ಇಟ್ಟಂದ್ರೆ ಎಷ್ಟು ಪ್ರೀತಿ ಅನ್ನಿಸ್ತದೆ. ಅವ ಎದುರು ಬಂದವನು ಕೂಡ ಆರಾಮಿದ್ದೇನೆ ರೀ ಅಣ್ಣವ್ರು, ನಮಸ್ಕಾರ ನಮಸ್ಕಾರ. ಅದೇ ಇದ್ರಂದ ಏನನ್ನೋದು ಮಗನ ಏನ್ರಿ ಅವ ಬಡವ ಇರ್ತಾನ, ಶ್ರೀಮಂತನಿಗೆ ನಮಸ್ಕಾರ ರೀ ಸಾವ್ಕಾರು, ನಮಸ್ಕಾರ ಗೌಡ್ರ ತಂದು ಕೂಡ ಹೇಳೋಣದಪ್ಪ ಮಗನ ನಮಸ್ಕಾರ ಇಲ್ಲಿ ತಿರುಗಿ. ಈ ಮಾತಿನೊಳಗ ಈ ನಾಲಿಗೆ ಒಳಗಂದ ಎಷ್ಟು ತಾಕತ್ತದ ತಗೊಂಡದ ಕೇಳಿದ್ರೆ, ಏನ್ರಿ ಮಾತಿಗಂದ ಎಷ್ಟು ಬೆಲೆ ಅದ ತಗೊಂಡದ ಕೇಳಿದ್ರೆ, ಒಂದು ಮಾತು ಆಡಿಬಿಟ್ಟಿವೆ ತಗೊಂಡ್ರೆ ಇಡೀ ಜಗತ್ತಿಗೆಂದ ಬೆಂಕಿ ಹತ್ತದ. ಏನ್ರಿ ಒಂದು ಮನೆಯಾಗಿಂದ ಕಿರಿಕಿರಿ ಹತ್ತಬೇಕಾದ್ರೆ ಒಂದು ಮಾತಿನಿಂದನೇ. ಮನೆಗಿಂದ ಗಂಡ ಹೆಂಡತಿ ಜಗಳ ಆಡಬೇಕಾದ್ರೆ ಯಾರಿಂದ? ಒಂದು ಮಾತಿನಿಂದನೇ. ಇವತ್ತು ಗಂಡ ಬೈಲಕತ್ತಾನ, ಏನೋ ಒಂದು ಮಾತು ಅಂದನು ತಿಳ್ಕೊಂಡ್ರೆ ತಿರುಗಿಸಿ ಅಂದ ಒಂದು 18 ಮಾತು ನೀವು ಮಾತಾಡಿದ್ರಲ್ಲ, ನೀವು ಹೆಣ್ಮಕ್ಳು ಲತ್ತಿತ್ತೀರಿ. ಯಾಕ್ರಿ ಮಾತು ಬರೋದು ನಮ್ಮ ಮಠಗಳಿಗೆ. ನನ್ನ ಗಂಡ ನಾನು ನೋಡಿದ್ರೆ ಗುರ್ರತಾನೆ ಅಪ್ಪ, ಅದಕ್ಕೊಂದು ತಾಯಿ ಕಟ್ಟಿದ್ರೆ ಯಾರಿಂದ ಗುರ್ರ ಅನ್ನೋದು ಬಿಟ್ಟಾರ. ಏನದಂತೀರಿ ನೀವು ತಾಯ್ತದಾಗ? ಏನೂ ಇಲ್ಲ, ಮಾತಿನೊಳಗೆ ಅದ. ಏನ್ರಿ ಅಪ್ಪಿ ತಪ್ಪಿ ಅಂದಾಗ ಗಂಡ ಸಿಟ್ಟಿಗೆ ಬಂದಾಗ ಹೆಂಡತಿ ಗಪ್ ಕುಂದಿರ್ಬೇಕು, ಹೆಂಡತಿ ಸಿಟ್ಟಿಗೆ ಬಂದಾಗ ಅಂದ ಗಂಡ ಗಪ್ ಕೂತು ಬಿಟ್ರಿ ಎತ್ತಿಕೊಂಡ್ರೆ ಮಾತಿನಿಂದ ಯಾವ ಜಗಳನ್ನೂ ಕೊಡೋದು ಬರೋಂಗಿಲ್ಲ, ಯಾವುದು ಕೊಡೋದು ಬರೋಂಗಿಲ್ಲ. ಮಾತಿನಿಂದಲೇ ಪ್ರೀತಿ. ನೀವು ಅತ್ತಿನಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ. ಏನ್ರಿ ಗಂಡನಿಂದ ಪ್ರೀತಿಯಿಂದ ಮಾತಾಡ್ಸಿ ನೋಡ್ರಿ. ಅವು ಗಂಡದ್ರೆ ಎಷ್ಟು ಪ್ರೀತಿ ಮಾಡ್ತಾವ ನಿಮ್ಮನ್ನ. ಸುರುವಿನ ದಿವಸ ನಿಮಗೊಂದು ಐಡಿಯಾ ಹೇಳ್ತೀನಿ. ಗಂಡದ್ರೆ ನಿಮ್ಗೆ ಹುಡಿಬಾರ್ದಾಗಿತ್ತಿಲ್ಲ. ನಾ ಹೇಳಿದ್ದೊಂದು ಐಡಿಯಾ ಮಾಡಿ. ಏನು ಐಡಿಯಾ? ಮಧ್ಯಾಹ್ನದಾಗ ಮನೆಗೆ ಬರ್ತಿರ್ತಾನೆ ತಿಳ್ಕೊರಿ. ಮೊದಲೇ ಸುಡು ಬಿಸಿಲ, ಕುಡ್ತೋಳು ಸಾಲ, ಮಳೆ ಇಲ್ಲ ಪಳೆ ಇಲ್ಲ, ತಲೆ ಟೆನ್ಷನ್ ಮಾಡ್ಕೊಂಡು ತಲೆ ತುರಿಸ್ಕೋತ ಬರ್ತಿರ್ತದೆ ಮನೆಗೆ. ಅವ ಮನೆಗೆ ಬರೋದ್ರಾಗ ನೀವೇನು ಅನ್ಬೇಕು, ನೀವು ಹಂಗೆ ಅನ್ನಲ್ಲ. ಈಗ ನೆನಪಾಗದ ಮನಿ ಬಾ ತಿನ್ಮಾ ಕೂಳ ಗಂಡಗ ಅಂತೀರಿಲ್ಲ. ಅದು ಮೊದಲೇ ತಲೆ ಟೆನ್ಷನ್ ಆಗಿದೆ. ನನಗೆ ಹತ್ತಿದ ನಿನಗೇನು ಹತ್ತದ, ಹಂಗೆ ಬರ್ನ ಟೊಳ ಹೊಡಿನಿ ಎಂಥದ್ದು ಗಂಟೆ ಬಿತ್ತೆ ಅವ್ವ ನನಗೆ. ನಮ್ಮವ್ವ ಎಂಥವ್ರಿಗೆ ಕೊಟ್ಲು, ನಮ್ಮ ಅಪ್ಪ ಅಂಥದಕ್ಕೆ ಕೊಟ್ಟ. ಏಸು ವರ್ಷ ಮೂಲ ಹಾಕಿ ಕೂತಿದ್ದಿ ನನಗೆ. ಗಂಡಿಗೆ ಮೂಲ ಹಾಕಿ ಕೂತಿದ್ದೆ ಅತ್ತ. ಅವ ಒಂದೇ ಮಾತಾದ್ರ ಏನ್ರಿ ಇದು ಅಲ್ಲ, ಇಟ್ಟಾಯ್ತು ಅಂದ್ಕೊಂಡು ಮತ್ತೆ ಸಿಟ್ಟು ಬರ್ತದಿಲ್ಲ ರೀ ಗಂಡಗೆ. ಅದು ಹೊಡಿತದೆ. ಅವು ಎರಡು ಹರಕ್ಕೆ ಸೀರೆ ಇಟ್ಕೊಳ್ಳೋದು, ತವ್ರ ಮನೆಗೆ ಹೋಗೋದು. ಅದ್ರಾಗ ಬಸ್ ಒಂದು ಫ್ರೀ ಆಗ್ಯಾವ ರೀ. ಸಿದ್ದರಾಮಯ್ಯ ಭಾರಿ ಮಾಡಿ ಇಟ್ಟೋಗ್ಯಾನ. ಅವ್ರಿಗೆ ಏನು ರೊಕ್ಕ ಹತ್ತಲ್ಲ ರೂಪಾಯಿ ಹತ್ತಲ್ಲ, ಆಧಾರ್ ಕಾರ್ಡ್ ಒಂದು ಹಿಡ್ಕೊಳ್ಳೋದು ಮಾಡಿ ನೋಡ್ರಿಲ್ಲ. ಅದು ತೋರಿಸ್ತಾವ ಬಸ್ನಾಗ ಹೊಡೆದಾಡೋದು, ಹೆಣ್ಮಕ್ಳು ಹೊಡೆದಾಡೋದು ತೋರಿಸ್ತಾವ. ಸೀಟೇ ಇಲ್ಲ ಬಸ್ನಾಗ. ಅವ ಎಂದ ಫ್ರೀ ಮಾಡ್ಯಾನ. ಒಬ್ಬ ನಮ್ಮೂರಾಗ ಒಬ್ಬ ಹೆಣ್ಮಗಳು ವಾದಕ್ಕಿನ್ನ ಬಂದೇ ಇಲ್ಲ ಊರ ಕಡೆ ಹೇಳ್ರಿ. ಆಕೆ ಯಾತ್ರದಾಗ ಅದಾಳ. ಈಗ ಮತ್ತೊಂದು ಮಾಡ್ಯಾನ. ಈಗ ನೀವು ಕೇಳಿರನಿಲ್ಲ, ಹೆಣ್ಮಕ್ಳಿಗೆ 1 ವರ್ಷದಿಂದ ಮೊಬೈಲ್ ಫ್ರೀ. ಸಿಮ್ ಏನಂತಾರೆ ಅದಕ್ಕೆ, ಕರೆನ್ಸಿ. 1 ವರ್ಷದಿಂದ ಪೂರಾ ರಿಚಾರ್ಜ್ ಮಾಡ್ಲಾಕತ್ತಾರ ಸರ್ಕಾರದವ್ರೆ. ಎಷ್ಟು ಮಾತಾಡ್ಲಿಕ್ಕಿಲ್ಲ. ಕರೆನ್ಸಿ ಹಾಕಿ ಮಾತಾಡತ್ತಂದ್ರೆ ಬೆಳಗ್ಗೆ ತೆಗಿತಾರೆ. ಪುಗಿಸೆಟ್ಟೆ ಕರೆನ್ಸಿ, ಪುಗಿಸೆಟ್ಟೆ ಮೊಬೈಲ, ಪುಗಿಸೆಟ್ಟೆ ಬಸ್ ಅಂತಂದಾಗ ಮತ್ತೆ ಯಾಕೆ ಕೇಳ್ಯಾರ? ಹಂಗೆ ಮಾಡಿಬಿಡ್ರಿ. ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನಿಮಗೆ. ಅದಕ್ಕೆ ಗಂಡು ಸಿಟ್ಟಿಲೆ ಬರ್ತಿರ್ತದೆ ತಿಳ್ಕೊರಿ. ಮಧ್ಯಾಹ್ನದಾಗ ನೀವು ಇಲ್ಲೇ ಮನೆಗೆ ಚಲೋ ಮಾಡೋದು, ಬತ್ತಲೆ ಚೀ ಕಳ್ಳ ಗಂಡಗೆ ಅನ್ನೋದು ರೀ. ಮತ್ತು ಅದು ಖುಷಿ ಆಗ್ಬೇಕಿಲ್ಲ ಅದಕ್ಕೆ. ಮತ್ತು ಇಲ್ಲೇನ ಮನ್ಯಾಗಿದ್ರೂ ಮಾರಿ ಗಂಟು ಹಾಕೊಂಡೇ ಇರೋದು, ಅದು ಹೊರಗೆ ಹೋದ್ರೆ ಗಂಟು ಹಾಕೊಂಡೇ ಇರೋದತ್ತದ. ಈಗ ಅದಕ್ಕೆ BP ಶುಗರ್ ಹೆಚ್ಚಿಗೆ ಬರ್ಲಾಗತ್ತದ. ಹೌದಾ ಇಲ್ಲ?
ಅವನು ನಗಬೇಕು, ನೀವು ನಗಬೇಕು. ಅದಕ್ಕೆ ಚಲೋ ಮಾಡೋದು ಬಂತಲೆ ಚೀ ಕಳ್ಳ. ಏನ್ರಿ ಹಾಲು ಕುಡಿತೇನು ನನ್ನ ರಾಜ? ಏನು ಹಾಲು ಕುಡಿತು ರಾಜ? ಏನು ಉಂಡು ಕುಡಿತೇನು? ಉಣ್ಣದಕ್ಕಿಂತ ಮೊದಲೇ ಕುಡಿತು ರಾಜ? ಏನ್ರಿ ಹಿಂಗೆ ಒಂದು ಎರಡು ಮೂರು ಮಾತು ಮಾತಾಡಿದ್ರಂದ ಅದು ಎಷ್ಟು ಖುಷಿ ಆಗ್ತದೆ. ಯಾಕೋ ಇವತ್ತು ನಾನು ಹೆಣ್ತಿ ಅವು ಎದಿ ಒಡ್ಲಿಕ್ಕತ್ತಾವ ಗಣಮಕ್ಕಳು. ಹಿಂಗೆ ತಲೆಬಾಗಲ್ದಾಗ ಕಾಲಿಟ್ಟುಕೊಂಡು ನೀವು ಹೆಣ್ಮಕ್ಳು ನಕ್ಕೋತಿದ್ರಿ ಅಂತಂದರೆ ಒಳಗೆ ಬರ್ತಾವೆ. ಚರಣ್ ನಿಮ್ಮನ್ನು ನೋಡಿದ್ರಲ್ಲಿ ಅಪ್ಪೋ ಸತ್ಯ ಡೇಂಜರ್ ಅದ ಅನ್ನೋದು. ಮತ್ತು ಹೊಳಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋದು, ತಿರುಗಾಡಿ 10 ಮಣಿಗೆ ಕುಡ್ದೆ ಮನೆಗೆ ಬರೋದು. ಅದಕ್ಕೆ ಹಂಗೆ ಮಾಡಬೇಡ್ರಿ. ನೀವು ನಕ್ಕೋಂತೀರಿ ನೋಡಿ. ನೀವು ನಗುದ್ರೊಳಗಿರ್ತಕ್ಕಂಥ ಏನ್ರಿ ಶಕ್ತಿ, ನಗುದ್ರೊಳಗಿರ್ತಕ್ಕಂಥ ಆನಂದ, ನಗುದ್ರೊಳಗಿರ್ತಕ್ಕಂಥದ್ದು ಆರೋಗ್ಯ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆ ಮಾಡಿ ನೀವು ನಕ್ಕೊಂತೀರ್ರಿ. ನಗುದ್ರೊಳಗೆ ನಿಜವಾಗಿರ್ತಕ್ಕಂಥ ಆರೋಗ್ಯ. ಒಂದು ವೇಳೆ ನಾವು ನಗಲಿಲ್ಲ ಮಾಡಲಿಲ್ಲ, ಯಾವತ್ತೂ ಕೂಡ ಸಿಟ್ಟಿನಾಗೆ ಇರ್ತೀವಿ ಎತ್ತಿಕೊಂಡ್ರೆ ನಾವು ಎಲ್ಲ ಇರಬಾರ್ದಿಂದ ರೋಗಗಳಂದ ಎಲ್ಲವೂ ಕೂಡ ಬರ್ತಾವೆ. ಅದಕ್ಕೆ ಅದನ್ನು ಮಾಡೋದಿಲ್ಲ. ನಮ್ಮ ಮಾತಿನಿಂದಲೇ ಈ ಭಗವಂತನ ನಾಲಿಗೆ ಕೊಟ್ಟನ ತಗೊಂಡು ನಿಮ್ಮ ಪ್ರಾರಂಭದೊಳಗಿನ ಹೇಳಿದ್ನಲ್ಲ, ಏನಂತೀವಿ? ಭಗವಂತ ನಮಗೆ ನಾಲಿಗೆ ಕೊಟ್ಟಿದ್ದೆ ಅವನು ಧ್ಯಾನ ಮಾಡಕ್ಕೆ, ಅವನ ನಾಮಸ್ಮರಣೆ ಮಾಡಕ್ಕೆ, 4 ಮಾತಿಂದ ಒಳ್ಳೇದನ್ನು ಮಾತಾಡಕ್ಕೆ. ಮಾತಾಡ್ರಿ ಬೇಡ ತಗೊಂಡಂಗಿಲ್ಲ. ಯಾಕಂದ್ರೆ ಮಾತಿಗೆ ಒಂದು ಕಿಮ್ಮತ್ತದ ಏನ್ರಿ. ಮಾತಿಗೂ ಕೂಡ ಬೆಲೆ ಇರ್ತದೆ. ನಮ್ಮಲ್ಲಿ ಒಬ್ಬವ ಅಂಗಡಿ ಇಟ್ಟಿದ್ದ. ಎದರದು? ಮಾತು ಮಾರುವ ಅಂಗಡಿ ಎತ್ತುಕೊಂಡು ಇಟ್ಟಿದ್ದ. ಮಾತೇ ಮಾರ್ತಿದ್ದ. ಇನ್ನು ಬಂದಿನಲ್ಲಿ ಮೂರಿಗೆ ಮಾತು ಮಾರ್ಲಕ್ಕ ಏನ್ರಿ, ನನ್ನ ಮಾತೇ ಬಂಡವಾಳ. ಪಾಪ ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಒಬ್ಬ ಏನು ಮಾಡ್ಯಾನ ಏನ್ರಿ, ಅಗದಿ ಸಂತಿಗೆಂದ ಹೋಗ್ಯಾನ. ಎಲ್ಲ ಮಾಲ ಮಸೀಲ ಮಾರಿ ಕಿಸಿ ತುಂಬ ರೊಕ್ಕ ಇಟ್ಕೊಂಡಾನ. ಅಗದಿ ಸಿಗರೇಟ್ ಸೇರ್ಕೋತ ಹೊಂಟಿದ್ದ ಮಾರ್ಕೆಟ್ನಾಗ. ಹೋಗೋದ್ರೊಳಗೆ ಅದು ಮಾತು ಮಾರುವ ಅಂಗಡಿ ಎತ್ಕೊಂಡು ಬೋರ್ಡ್ ಹಾಕಿತ್ತು. ಎಲ್ಲಿ? ಇಂಡ್ಯಾಗ. ಬೋರ್ಡ್ ಹಾಕೋದು ಕೂಡ ನೀವು ಅಜಂತ ಮಾತು ಮಾರ್ತಿರ್ಬೇಕು. ಮರ ಎತ್ಕೊಂಡು ಹೋದ್ಕೊಂಡು ಏನು ರೀ ಅಣ್ಣವ್ರು ಏನು ಮಾರ್ತೀರಿ? ಬೋರ್ಡ್ ಏನದು? ಮಾತು ಮಾರ್ತ. ಎಂಥ ಮಾತು ಹೇಳ್ತೀರಿ ಅಂದ. ಒಂದು ಮಾತಿಗೆ 2,000 ರೂಪಾಯಿ ಅದು. ನೀ 2,000 ರೂಪಾಯಿ ಕೊಟ್ಟ ಒಳಗೆ ನಿನಗೆ ಮಾತು ಹೇಳ್ತೀವಿ ನಾವು. ಇವ ಅಂದ ಅದು ಎಂಥದ್ರಿ ಹೇಳ್ತಿರ್ಬೇಕು ನೋಡ್ಬೇಕಂತಂದ್ರೆ ಹೋದ್ರೋಗಲ್ಲಕ್ಕಂತಂದು 2,000 ರೂಪಾಯಿ ಕೊಟ್ಟು. ಯಾವಾಗಿಂದ 2,000 ರೂಪಾಯಿ ಕೊಟ್ಟ ಇವ 2,000 ರೂಪಾಯಿ ತೊಗೊಂಡು ಇವನಿಗೊಂದು ಮಾತು ಹೇಳ್ದ. ಎಲ್ಲಿ ಜಗಳ ನಡೀತಾವಲ್ಲ ನಿತ್ತು ನೋಡಬೇಡ ಹೋಗಂದ. ಎಲ್ಲಿ ಜಗಳ ನಡೀತಾವಲ್ಲ ಅಲ್ಲಿ ನಿತ್ತು ನೋಡಬೇಡ ಹೋಗು ಅಂದ. ಇವ ಅಂದ ಇದೇನು ಮಾತಾ ಅಂದ. ನಮಗೇನು ಗೊತ್ತಿಲ್ಲ ನೋಮ್ರ, ನಮ್ಮ ರೊಕ್ಕ ನಮ್ಗೆ ಕೊಡು ಅಂದ. ನಡಿ ಮಾತು ಹೇಳಿ ನಡಿ. ಯಾವಾಗ ಸುಮ್ಮನೆ 2,000 ರೂಪಾಯಿ ಕೊಡಿ ತಲೆ ತಿರ್ಸ್ಕೋದು ಬತ್ತು. ಊರಿಗೆ ಬಂದು ನಾದ ಬಸ್ ಸ್ಟ್ಯಾಂಡಿಗೆ ಇಳಿಯೋದ್ರಾಗ ಊರು ಗೌಡ ಕುಲ್ಕಣಿ ಎಡ್ಡು ಹೊಡೆದಾಳಕತ್ತಿದ್ವಿ. ಇವನಿಗೆ ಅವ ಹೊಡಿ ಏನ್ರಿ, ಎರಡು ಒಬ್ರಿಗೊಬ್ರಿಂದ ತಲೆ ಹೊಡ್ಕೊಳಕತ್ತಿದ್ದು. ಅಲ್ಲಿ ಯಾರು ಇದ್ದೀರಿ? ಇವ ಮೊದಲೇ 2,000 ರೂಪಾಯಿ ಕೊಟ್ಟು ಇದು ಕೇಳಿ ಹೋಗೇನಿಲ್ಲ. ತನ್ನ ಊರಿಗೆ ತನ್ನ ಮನೆಗೆ ಹೋಗ್ಬೇಕಿಲ್ಲ. ಇವನಿಗೆ ಹೊಡೆದು ಅವನಿಗೆ ಹೊಡೆದು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ದ. ಬಿಡಿಸ್ಬೇಕಿಲ್ಲ, ಬಿಡಿಸೋದನ್ನು ಮಾಡಲಿಲ್ಲ. ಒಂದು ಸಾವನು ಹುಡುಕ್ಯಾಡ. ಯಾವಾಗಿಂದ ಇಟ್ಟು ಮಾಡ್ತು ಮುಂದದು ಕೇಸ್ ಹೋಯ್ತು ಪೊಲೀಸ್ ಸ್ಟೇಷನ್ಗೆ. FR ಆಯಿತು, ಚಾರ್ಜ್ ಶೀಟ್ನೂ ಆಯಿತು. ಮುಂದೆ ಕೋರ್ಟಿಗೆ ಹೋಗ್ಬೇಕಲ್ಲ, ಸಾಕ್ಷಿ ಯಾರು ಹೇಳ್ಬೇಕು? ಇದು ನಿಂತಿತ್ತರ ಕೈ ಕಟ್ಕೊಂಡು ನಿಂತು ನೋಡ್ಯಾನ. ಅಲ್ರಿ ಅಲ್ಲಿ 2,000 ರೂಪಾಯಿ ಕೊಟ್ಟು ಕೇಳಿ ಬಂದಾನ. ಮಾತನ್ನು ಕೂಡ ನಿಂತ್ಕೊಂಡು ನೋಡ್ಯಾನ. ಅವ ಗೌಡ ಬಂದ ಅವ್ರ ಮನೆಗೆ. ಮಗನ ನಾಳೆಗಿಂದ ಮುದ್ದತ್ತದ, ನಾಳೆಗಿಂದ ಇದು ಅದ, ನೀ ಬಂದಿಂದ ನನ್ನ ಪರವಾಗಿಂದ ಸಾಕ್ಷಿ ಹೇಳ್ಬೇಕು. ಕುಲಕರ್ಣಿನೇ ನನಗೆ ಹೊಡೆದನ್ನ ತಗೊಂಡು ಹೇಳ್ಬೇಕು. ಒಂದು ವೇಳೆ ಹೇಳಿಲ್ಲ ಮಗನ ಈ ಊರಾಗ ಹೆಂಗಿರ್ತಿ ಇರು, ಯಾಕೆ ಊರು ಗೌಡ್ರು ಅಂದ್ಕೊಳ್ಳಿ. ಇಲ್ರಿ ಅಣ್ಣವ್ರು ನಾನು ನಿಮ್ಮಂತೆ ಹೇಳ್ತೇನೆ. ಇವ ಹೇಳಿ ಹೋಗಿದ್ರೆ ಕುಲಕರ್ಣಿ ಬಂದ. ಅವ ಅಂದ ಗೌಡ್ನೇ ನನಗೆ ಹೊಡೆದನ್ನ ತಗೊಂಡು ಹೇಳ್ಬೇಕು, ನೀನು ನನ್ನ ಪರವಾಗಿ ಸಾಕ್ಷಿ. ಒಂದು ವೇಳೆ ಹೇಳಿಲ್ಲ ಮಗನ ನಿನ್ನ ಕಾಗದ ಪತ್ರ ನನ್ನ ಬಳಿ ಅವಾಗ ಕುಲಕರ್ಣಿಯರ ಬಳಿ ಇರ್ತಿದ್ವು ಅವು. ಅಂದ್ಕೊಳ ಇಲ್ರಿ ಅಣ್ಣ ನಿಮ್ಮದೇ ಹೇಳ್ತೀನಿ ಸಾಕ್ಷಿ ಅಂದ. ಮುಂಜಾನೆ ತಯಾರಾಗ ಏನ್ರಿ, ಗೌಡ್ನು ಮುಂಜಾನೆ ತಯಾರಾಗಂದ, ಇವ ಕುಲಕರ್ಣಿನೂ ಮುಂಜಾನೆ ತಯಾರಾಗಂದ. ಆ ಊರಿಗೆ ಇರದೇ ಒಂದು ಬಸ್ಸ ಏನ್ರಿ, ಇವ್ರು 3 ಮಂದಿ ಅದೇ ಬಸ್ಸಿನಾಗಾರ. ಕುಲಕರ್ಣಿನೂ ಇವಂದೇ ಟಿಕೆಟ್ ತೆಗ್ಸಾನ, ಗೌಡ್ನು ಇವಂದೇ ಟಿಕೆಟ್ ತೆಗ್ಸಾನಿ. ಸಾಕ್ಷಿ ಹೇಳಕ್ಕೆ ಹೋಗ್ಬೇಕಲ್ಲ. ಇಬ್ಬರು ಕೂಡಿ ಒಬ್ಬಂದೇ ಟಿಕೆಟ್ ತೆಗೆದಾರ. ಆದರು ಯಾವಾಗಿಂದ ಹೋದ್ರು ಕೋರ್ಟ್ನಾಗಿಂದ ನಿಂದ್ರಿಸೋದು. ಇದು ನಾಳೆಗಿಂದ ಹೋಗೋದತ್ತ ಅನ್ನೋದು ಐತಲ್ಲ. ಇವ ಚಿಂತೆ ಬಿದ್ದು ಯಾರ ಪರವಾಗಿ ಹೇಳ್ಬೇಕು? ಗೌಡನಂತೆ ಹೇಳಿದ್ರೆ ಕುಲಕರ್ಣಿಗೆ ಸಿಟ್ಟ, ಕುಲಕರ್ಣಿ ಅಂತ ಹೇಳಿದ್ರೆ ಗೌಡಿಗೆ ಸಿಟ್ಟೆ. ಹ್ಯಾಂಗ ಮಾಡ್ಬೇಕಪ್ಪು? ಮತ್ತು ಬಾದ ಇಂಡಿ ಅದು ಮಾತು ಮಾರುವ ಅಂಗಡಿ ಇತ್ತಲ್ಲ, ನಿನ್ನ ಮಾತು ಕೇಳಿಲ್ವೋ ಯಪ್ಪ ನಾನು ಹಿಂಗೆ ಆಗ್ಯದ ಹ್ಯಾಂಗೆ ಮಾಡ್ಬೇಕು ಹಾಕೊಳ್ಳೋಣ. ಅದಕ್ಕೂ ನಾವು ಹೇಳ್ತೀವಿ 2,000 ರೂಪಾಯಿ ಕೊಡು. ಪಾಪ ಮತ್ತೆ ಹೋದ್ರೆ ಹೋಗಲಕ್ಕೆ ಮತ್ತೆ 2,000 ರೂಪಾಯಿ ಕೊಟ್ಟ. 2,000 ರೂಪಾಯಿ ಕೊಟ್ಟ ಬಳಕ ನಿಮ್ಗದು ಆಶ್ಚರ್ಯದ ಮಾತು ಹೇಳ್ತೀನಿ. ಅವ ಅಂಗಡಿ ಅವ ಏನು ಹೇಳ್ದ? ಅಂದ. ಇವ ಅಂದ ಇದೇನು ಮಾತು ಅಂದವ. ಇದೇ ಮಾತು ನಡಿ ಅಲ್ರಿ ನಮಗೆ ಏನ್ರಿ ಮಾತು ಹೇಳ್ರಿ ಉಳ್ಕೊಳಂಗ.
ನಡಿ ಅದೇ ಹೇಳಿ ನಡಿ. ಇದು ಮಾತು ಸುಮ್ಸುನೆ 2,000 ರೂಪಾಯಿ ಕೊಟ್ಟನ ತಲೆ ತುರಿಸ್ಬೋದು. ಮಾತು ಊರಿಗೆ ಬತ್ತು ಮುಂಜಾನೆ ಅಂದ ಗೌಡ ಕರ್ಲಿಕ್ಕೆ ಬಂದ, ಕುಲಕರ್ಣನ ಕರ್ಲಿಕ್ಕೆ ಬಂದ. ಆಯ್ತು ಹೋಗಿ ಬಸ್ನಾಗ ಕೂತು ಹೋಗಿ ಕೋರ್ಟ್ನಾಗ ನಿಂದ್ರಸೋರು. ಏನಪ್ಪ ಸಾಕ್ಷಿದಾರ ನೀನೇನು? ಹೌದ್ರಿ ಸರ್ ಇವನೇನು ಸಾಕ್ಷಿದಾರ, ಇವನೇ ನೋಡ್ದವ. ಗೌಡ ಕುಲಕರ್ಣಿಗೆ ಹೊಡೆದು, ನಾನು ಕುಲಕರ್ಣಿ ಗೌಡಿಗೆ ಹೊಡೆದನು. ಅಂದಿವ ಅವ ಅಂದ, ಅವ ಜಡ್ಜ್ ಅಂತಾನೆ, ಕುಲಕರ್ಣಿ ಗೌಡಿಗೆ ಹೊಡೆದನು, ಗೌಡ ಕುಲಕರ್ಣಿಗೆ ಹೊಡೆದಾನು. ಅವ ಅಂತ ಜಡ್ಜ್ ಅಂತಾನೆ, ಇದು ಮೂಕದ ಇದೇನು ಉತ್ತರ ಹೇಳ್ತದ, ಇದೇನು ಸಾಕ್ಷಿ ಹೇಳ್ತದೆ, ತೆಗಿರಿ ಬೇರೆ ಮಾತಾಡಂತ ಸಾಕ್ಷಿ ತೊಂಬರಿ. ಅವಿ ಅಡ್ಡು ಅಂತ ಗೌಡ ಕುಲಕರ್ಣಿ ಅಂತ. ಇಲ್ರಿ ಸಾಹೇಬ್ರ ಅವ್ನಿಗೆ ಮಾತು ಬರ್ತಾವ, ಮಾತು ಬಂದ್ರೆ ಮಾತಾಡ್ಸು. ಅವ್ನು ಜಡ್ಜ್ ಕೇಳಕತ್ತಾನೆ, ಗೌಡ ಕುಲಕರ್ಣಿ ಹೊಡೆದನು, ಕುಲಕರ್ಣಿ ಗೌಡ ಇದು ಮೂಕದ ಹೊರಗೆ ಹಾಕಿ ಕಳಿಸಿದ್ರು. ಹೊರಗೆ ಬಂದು ಯಪ್ಪು ಗೆದ್ದೆಲು. ಒಂದು ಮಾತಿಗೆ ಎಷ್ಟು ಕಿಮ್ಮತ್ ಇರ್ತಂತೀರಿ. ಅವ ಮೂಕನಂಗೆ ಮಾಡಿದ್ದಿಲ್ಲ ತಗೊಂಡು ಅಲ್ಲಿ ಹೇಳ್ಬೇಕಾಗಿತ್ತು. ಇಲ್ಲಿ ಗೌಡಗುನು ಕೆಟ್ಟವಾಗಬೇಕಾಗಿತ್ತು, ಇಲ್ಲಿ ಕುಲಕರ್ಣಿಗೂ ಕೂಡ ಕೆಟ್ಟವಾಗಬೇಕಾಗಿತ್ತಲ್ಲ. ಒಂದು ಮಾತ್ರಿ, ಒಂದು ಮಾತಿಗೆ ಅಟ್ಟು ಕಿಮ್ಮತ್ತದು. ಈಗ ಅವ ಮೊದಲೇ ಹೇಳಿದ್ನಲ್ಲ, ಎಲ್ಲಿ ಜಗಳ ನಡೀತಾವ ನಿಂತು ನೋಡಬೇಡ ತಗೊಂಡು ಹೇಳಿದ್ನಲ್ಲ, ಆ ಮಾತು ತಲೆಗಿಟ್ಟುಕೊಂಡ ಇವ ಜಗಳ ನೋಡಿದ್ದಿಲ್ಲ ಅಂತಂದ್ರೆ ಇವನಿಗೆ ಈ ಪರಿಸ್ಥಿತಿ ಅಂತಕ್ಕಂಥ ಬರ್ತಿದ್ದಿಲ್ಲ. ನಾ ಯಾಕೆ ಹೇಳಕತ್ತೀನಿ ಎತ್ತುಕೊಂಡ್ರೆ, ಒಂದೊಂದು ಮಾತಿಗೂ ಕೂಡ ಕಿಮ್ಮತ್ತದ, ಒಂದೊಂದು ಮಾತಿಗೂ ಕೂಡ ಬೆಲೆ ಅದ ಪುಣ್ಯಾತ್ಮರೇ. ಅದಕ್ಕೆ ಮಾತಾಡಬೇಕು. ಎಂಥ ಒತ್ತು ಕೂಡ ಕೇಳಿದ್ರೆ ಒಳ್ಳೆವೇ 4 ಮಾತು ಮಾತಾಡಬೇಕೆ ಹೊರತಾಗಿ ಕೆಟ್ಟದ್ದು ಮಾತಾಡೋದಲ್ಲ. ಮಾತಿಗೆ ಭಾಳ ಕಿಮ್ಮತ್ತದ. ಭಗವಂತ ನಾಲಿಗೆ ಕೊಟ್ಟಿದ್ದೇನೆ, ಭಗವಂತನ ಧ್ಯಾನ ಮಾಡಕ್ಕೆ ಒಂದು ಒಳ್ಳೆ 4 ಮಾತುಗಳು ಮಾತಾಡ್ಲಕ್ಕಂದ ಮನುಷ್ಯನಿಗೆ ನಾಲಿಗೆ ಅಂತಕ್ಕಂಥ ಕೊಟ್ಟಿದ್ದು ಪುಣ್ಯಾತ್ಮರೇ. ಪರಮಾತ್ಮ ಇವೆರಡು ಕೈಗಳನ್ನು ಕೊಟ್ಟಾನೆ. ಕೈ ಎದಕ್ಕೆ ಕೊಟ್ಟನ ತಗೊಂಡೆ ಕೇಳಿದ್ರೆ, ಇನ್ನೊಬ್ರಿಗೆ ಒಂದು ಹೊಡಿಲಕ್ಕಲ್ಲ, ಕೆಟ್ಟ ಕಾರ್ಯಗಳನ್ನು ಮಾಡಕ್ಕಲ್ಲ, ಕೆಟ್ಟದನ್ನು ಮುಟ್ಟಕ್ಕಲ್ಲ. ಈ 2 ಕೈಗಳನ್ನು ಎದಕ್ಕೆ ಕೊಟ್ಟನ ತಗೊಂಡು ಕೇಳಿದ್ರೆ, ಒಂದು ಕೈ ಒಳಗಿಂದ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಇಷ್ಟಲಿಂಗ ಇಟ್ಕೊಳಕ, ಇನ್ನೊಂದು ಬಲಗೈ ಎದಕ್ಕೆ ಕೊಟ್ಟನ ತಗೊಂಡು ಕೇಳಿದ್ರೆ ದಾನ ಧರ್ಮ ಮಾಡಕ. ಏನ್ರಿ, ನಾವು ಒಳ್ಳೆಯದನ್ನೇ ಮುಟ್ಟಬೇಕು, ದಾನ ಧರ್ಮಾದಿಗಳನ್ನೇ ಮಾಡಬೇಕು. ಇವತ್ತು ಮನುಷ್ಯನಿಗೆ ಪಾದ ಎದು ಕೊಟ್ಟನ ತಗೊಂಡು ಕೇಳಿದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಕ್ಕೆಂದ ಕೊಟ್ಟನ ಹೊರತಾಗಿ ಕೆಟ್ಟ ಸ್ಥಳಗಳಿಗೆ ಹೋಗಕ್ಕೆಂದ ಕೊಟ್ಟಿಲ್ಲ. ಅದಕ್ಕಾಗಿನೇ ಆ ಪರಮಾತ್ಮೆಯಿಂದ ಏನಂತೀವಿ ನಾವು, ಈ 84 ಲಕ್ಷ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ ಮಾತು ತಗೊಂಡ್ರೆ ಮನುಷ್ಯ ತಗೊಂಡು ಯಾಕಂತೀವಿ ಅಂತಂದ್ರೆ, ಪರಮಾತ್ಮ ಇಟ್ಟೆಲ್ಲ ಸ್ಪೆಷಾಲಿಟಿ ಕೊಟ್ಟಾನ ನಮಗೆ. ಹೌದಲ್ರಿ, ಇಟ್ಟೆಲ್ಲ ಕೊಟ್ಟಾನ. ಇದ್ರಾಗ ಅಪ್ಪಿತಪ್ಪಿ ಅಂದ ಒಂದೇ ಕೊಟ್ಟಿದ್ದಿಲ್ಲ ತಗೊಂಡ್ರ, ಹಿಂದೆ ಹೇಳ್ತಾರಲ್ಲ ಜೇಡರ ದಾಶಿಮಾರಿ ಒಂದು ಮಾತು ಹೇಳ್ತಾರೆ, ಕಡಿಗಿಲಿಲ್ಲದ ಬಂಡಿ ಹೊಡೆಗೆಡಬಹುದು ಮಾಂಬುದೆ, ಕಡಿಗೀಲು ಬಂಡಿಗೆ ಆಧಾರ, ಕಡು ದರ್ಪ ಬೇರಿದ ಬಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡರವೆ ಕಡಿಗೀಲು ಕಾಣ ರಾಮನಾಥ. ಎಷ್ಟು ಚಂದದ ಇದು ಕೇಳಕ್ಕಿಂತ ಶರಣರು ವಚನ ಸಾಹಿತ್ಯಗಳನ್ನು ಬರೆದ್ರು. ಶರಣರು ವಚನಗಳನ್ನು ಬರಿಬೇಕಾದ್ರೆ ಸುಮ್ಸುನೆ ಬರಲಿಲ್ಲ, ಉದಾಹರಣೆಗಳನ್ನು ಕೊಟ್ಟಂದು ಬರೀತಾರೆ ವಚನ ಸಾಹಿತ್ಯವನ್ನ. ನೋಡ್ರಿ, ಅವ್ರು ಜೇಡರ ದಾಶಿಮಾರಿ ಏನಂತಾರೆ, ಕಡಿಗೆ ಇಲ್ಲಿಲ್ಲದ ಬಂಡಿ ಹೊಡೆಗಡಬಹುದು ಮಾಂಬುದೆ. ಯಾವನೋ ಒಬ್ಬ ದೊಡ್ಡ ಶ್ರೀಮಂತ, ಅವ ಎಟ್ರು ಮಟ್ಟಿಗೆ ಶ್ರೀಮಂತ ಹತ್ತುಕೊಂಡು ಕೇಳಿದ್ರೆ, ಇಡೀ ಆ ಊರಾಗಿಂದ ಅವನಟ್ಟು ಶ್ರೀಮಂತರು ಯಾರು ಇದ್ದಿದ್ದಲ್ಲ, ಸುಮಾರು ಏನಂತೀವಿ 200 ಎಕರೆ ಜಮೀನ, ಸುಮಾರು 40-50 ಎತ್ತುಗಳದಾವೆ, ಏನೆಲ್ಲ ಮನೆ ತುಂಬ ಆಳು ಮನುಷ್ಯರದಾರೆ. ಅಷ್ಟೆಲ್ಲ ಶ್ರೀಮಂತನಾಗಿರ್ತಕ್ಕಂಥ ಆ ಶ್ರೀಮಂತನಿಗೆ ಒಂದು ಆಸೆ ಆಯ್ತು. ಏನು ಆಸೆ? ಒಂದು ಎತ್ತಿನ ಬಂಡಿ ಮಾಡಿಸ್ಬೇಕು. ಎತ್ತಿನ ಗಾಡಿ ಅಂತೀವಲ್ಲ ನಾವು, ಎತ್ತಿನ ಗಾಡಿ ಮಾಡಿಸ್ಬೇಕು. ಆ ಎತ್ತಿನ ಗಾಡಿ ಎಂಥದ್ದು ಮಾಡಿಸ್ಬೇಕಂತಕೊಂಡು ಕೇಳಿದ್ರೆ, ಇಡೀ ನಮ್ಮ ಇಂಡಿ ತಾಲೂಕಿನೊಳಗೆ ಯಾರೂ ಮಾಡಿಸಿರಬಾರ್ದು, ಇಡೀ ಬಿಜಾಪುರ ಜಿಲ್ಲಾದೊಳಗಿಂದ ಯಾರೂ ಮಾಡಿಸಿರಬಾರ್ದು, ಅಂಥ ಎತ್ತಿನ ಗಾಡಿ ಮಾಡಿಸ್ಬೇಕು ಅಂತ ಆಸೆ ಆಯ್ತು. ಯಾವಾಗಿಂದ ಆಸೆ ಆಯಿತು? ಊರಾಗಿಂದ ಬಡಿಗೌಡರು ತಗೊಂಡಿರ್ತಾರಲ್ಲ ಏನ್ರಿ, ಅವನ ಹತ್ರ ಬಂದ, ಏನಪ್ಪಾ ಬಡಿಗೆ, ಒಂದು ನಾನು ಇಂಥ ಸುಂದರವಾಗಿರ್ತಕ್ಕಂಥ ಎತ್ತಿನ ಬಂಡಿ ಮಾಡ್ಬೇಕಲ್ಲ, ಭಾಳ ಚೆನ್ನಾಗಿರ್ತಕ್ಕಂಥ ಬಂಡಿ ಮಾಡಬೇಕು, ಮತ್ತು ನೀ ಮಾಡ್ತೇನೆ ತಗೊಂಡು ಕೇಳಿದಾಗ, ಸಾವುಕಾರ ನಾ ಹೇಳ್ದಂಥ ಕಟ್ಟಿಗೆ ತಂದು ಕೊಡ್ರಿ, ನಾ ಮಾಡ್ತೀನಿ ಬಂಡಿ, ನಾ ಹೇಳ್ದಂಥ ಕಟ್ಟಿಗೆ ತಂದು ಕೊಡ್ರಿ. ಎಂಥ ಕಟ್ಟಿಗೆ? ಸಾಗೋನಿ ಕಟ್ಟಿಗೆ ಬೇಕು. ಸರಿ ಆಯಿತು, ಸಾಗೋನಿ ಕಟ್ಟಿಗೆ ತಂದು ಕೊಟ್ಟ. ಸುಮಾರು ಒಂದು 50,000 ರೂಪಾಯಿ ಖರ್ಚು ಮಾಡಿ ಏನ್ರಿ ಸಾಗೋನಿ ಕಟ್ಟಿಗೆ ತಂದ. ಮತ್ತು ನೀನು ಮಾಡೋ ಕೂಲಿ ಎಟ್ಟು ಹೊತ್ತುಕೊಂಡು ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಮಾಡೋ ಕೂಲಿನೇ 50,000 ರೂಪಾಯಿ ಅದ ಒಂದು ಎತ್ತಿನ ಬಂಡಿ ತಯಾರು ಮಾಡಕ್ಕೆ. 50,000 ರೂಪಾಯಿ ಮಾಡೋ ಕೂಲಿ ಕೊಟ್ಟಾನ, 50,000 ರೂಪಾಯಿಂದ ಕಟ್ಟಿಗೆ ಕೊಟ್ಟಾನ. ದಿವಸ ಅಲ್ಲ, ವಾರ ಅಲ್ಲ, ತಿಂಗಳಲ್ಲ, ಸುಮಾರು 4-5 ತಿಂಗಳಿಂದ ಸಮಯ ತಗೊಂಡು ಇಂಥ ಸುಂದರವಾಗಿರ್ತಕ್ಕ ಎತ್ತಿನ ಬಂಡಿ ತಯಾರು ಮಾಡ್ದ. ಸಾವುಕಾರಿಗೆ ಅಂತ ಹೇಳ್ದ, ಸಾವುಕಾರ ನೀವು ಹೇಳ್ದಂಥ ಬಂಡಿ ತಯಾರಾಗ್ಯದ, ನಿಮ್ಮ ಬಂಡಿ ನೀವು ಒಯ್ಬೋದು ಮನೆಗೆ. ಸರಿ ಹೋಗಿ ನೋಡ್ದ, ಸಾವುಕಾರ್ಗ ತನ್ನ ಬಂಡಿ ನೋಡಿ ತನಗೆ ನೆದರ ಆದಂಗೆ ಆಲಕತ್ತಿತ್ತು. ಅಷ್ಟು ಚೆನ್ನಾಗಿರ್ತಕ್ಕಂಥ ಬಂಡಿ ತಯಾರು ಮಾಡಿದ ಬಡಿಗೌಡ.
ಕೊನೆಗೆ ಶ್ರೀಮಂತ ವಿಚಾರ ಏನು ಮಾಡ್ದ, ಅಲ್ಲ ಬರೀ ಕಟ್ಟಿಗೆಗೆ 50,000 ರೂಪಾಯಿ ಕೊಟ್ಟಿನಿ, ಆ ಬಡಗನಿಗೆ ಮಾಡುವಂಥ ಕೂಲಿ 50,000 ರೂಪಾಯಿ ಕೊಟ್ಟಿನಿ, ಅದಕ್ಕೆ ಮತ್ತೆ ಇದಕ್ಕೆ ಎತ್ತಿನ ಬಂಡಿಗೆ ಅದು ಎತ್ತುಗಳು ಎಂತ ಇರಬೇಕು ಹೇಳ್ರಿ, ಅಂಥ ಕಿಮ್ಮತ್ತಿನ ಬಂಡಿ ಕಿಮ್ಮತ್ತಿನ ಎತ್ತುಕೊಳ್ಬೇಕಲ್ರಿ. ಅವಕ್ಕೆ ಒಯ್ದು ನನ್ನಂತವ್ ಹಿಂಗೆ ತೆಳ್ಳನ ಒಯ್ದು ಕಟ್ಟೋದು ಚಂದ ಕಾಣ್ತಾವ. ಪಾಪ ಇಡೀ ಶಾಂತಿ ಅಂತ ತಿರುಗಾಡಿ ಕಮ್ಮಿ ಅಂದ್ರೆ 2 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿ ಎತ್ತುಗಳು ಹಿಂಗೆ ತಿಂದು ಸೊಕ್ಕೇರಿರ್ತಕ್ಕಂಥ ಊರುಗಳನ್ನ ಖರೀದಿ ಮಾಡ್ದ. ಸೋಮವಾರ ದಿವಸ ಬಡಿಗೌಡಗೆ ಏನಂತ, ನಾನು ಸೋಮವಾರ ದಿವಸದಿಂದ ನಾನು ಬಂಡಿ ನಾನು ಒಯ್ತೀನಿ. ಆಯ್ತು ರೀ ಸಾವುಕಾರ ವೈರ್ ಎತ್ತುಕೊಂಡಂದ. ಏನಪ್ಪ ಸಾವುಕಾರ ಬಂಡಿ ಮಾಡಿಸನತ್ತೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ಯಾನ, ಅದು ಎಂಥದ್ದು ನಾನು ನೋಡ್ಬೇಕು, ನೀ ನೋಡ್ಬೇಕು, ಇಡೀ ಊರು ಎಣ್ಣ ಕಂಡು ಕೂಡ ಆ ಬಡಿಗೌಡ್ರ ಮನೆ ಮುಂದೆ ಸೇರೋದು. ನೋಡ್ತಾರೆ ಯವ್ವ ಎಷ್ಟು ಚಂದದ ಗಾಡಿ, ಮಾಡಿಸ್ಬೇಕ್ರಿ, ಇಂಥ ಗಾಡಿ ಮಾಡಿಸ್ಬೇಕು. ಗಂಡ್ಮಕ್ಳು ಮಾತಾಡ್ತಾರೆ, ಒಂದು ಕಡೆ ಹೆಣ್ಮಕ್ಳು ಮಾತಾಡ್ತಾರೆ. ಯಾವಾಗಂದು ಎತ್ಕೊಳ್ಳಿದಂದ ಕೊಳ್ಳ ಕಟ್ಟದ ಸಾವುಕಾರ ಅಂದ ತಲೆಗಂದ ಹಳದಿ ರುಮಾಲ, ಹೆಗಲ ಮೇಲೆ ಹಸಿರು ಶಾಲ, ಹೆಗಲ ಮ್ಯಾಗಂದ ಬಾರ್ಕೋಲ್ ಹಾಕೊಂಡು ಎತ್ತಿನ ಹಗ್ಗ ಹಿಡ್ಕೊಂಡು ನಿಂತ. ನಾವು ಒಬ್ಬನೇ ಕುಂದ್ರದಾಗ ಏನು ಚಂದದ, ಅದಕ್ಕೆ ಒಂದು 4-5 ಮಂದಿ ಬರೀ ಎತ್ತಿ ಕೊಡೋದು 4-5 ಮಂದಿ ಬಂಡ್ಯಾಗ ಕುಂದ್ರಿಸ್ಕೊಂಡ. ಯಾವಾಗಿಂದ 4-5 ಜನರಿಗೆಂದ ಬಂಡ್ಯಾಗಿಂದ ಕುಂದ್ರಿಸ್ಕೊಂಡ. ಏನು ನೋಡ್ಬೇಕು, ಪೂಜೆ ಆಯಿತು, ಕಾಯಿ ಒಡೆದ, 2 ಗಾಲಿಗೆ ನಿಂಬೆ ಕೈ ಇಟ್ಟ, ಏನು 3 ಮಂದಿಗೆಂದ ಪೇಡೆ ಹಂಚದ, ಏನೆಲ್ಲ ಸ್ವೀಟ್ ಹಂಚದ ಬಡಿಗೌಡ. ಮತ್ತು ಎತ್ತಿನ ಗಾಡಿ ಮುಂದಕ್ಕೆ ಬಿಡ್ಲಿ ಅನ್ನತ್ತಂದ. ಸರಿ ಆಯ್ತ್ರಿಪ್ಪ, ಎತ್ತಿನ ಗಾಡಿ ಮುಂದಕ್ಕೆ ಬಿಡ್ರಿ. ಮೊದಲೇ ತಿಂದು ಸೊಕ್ಕೇರಿ ತೆಗೆದ ಹೊರಗಳಿದ್ದು, ಯಾವಾಗಿಂದ ಎತ್ತಿನ ಡುಬ್ಬಿಗೆಂದ ಸ್ವಲ್ಪ ಕೈ ಹಚ್ಚದ, ಎತ್ತುಗಳು ಓಡಕತ್ತು. ಓಡ್ದು ಎಷ್ಟು ದೂರ, ಕಿಲೋಮೀಟರ್ ಅಲ್ಲ, ಯಾವಾಗಿಂದ ಎತ್ತುಗಳಿಂದ ಓಡಾಕತ್ತೇವ. ಎಷ್ಟು ದೂರ ಹತ್ಕೊಂಡು ಕೇಳಿದ್ರೆ ಒಂದು 3-4 ಮಾರ ಏನ್ರಿ ಎತ್ತಿನ ಬಂಡಿ ಮುಂದಕ್ಕೆ ಹೋಗಿದ್ದೆಲ್ಲ, ಅಷ್ಟು ಕಿಮ್ಮತ್ತಿನಿಂದ ಮಾಡಿರ್ತಕ್ಕಂಥ ಬಂಡಿ ಒಂದು 4-5 ಮಾರ ಮುಂದಕ್ಕೆ ಹೋಗಿಲ್ಲ, ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ನೋಡ್ರಿ, ಒಂದು 4-5 ಮಾರಿಂದ ಮುಂದೆ ಹೋಗಿಲ್ಲ, ಯಾವಾಗಿಂದ ಬಂಡಿ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತು. ಆ ಬಂಡಿ ಆಗಿರ್ತಕ್ಕಂಥ ಸಾವುಕಾರ ಬಿದ್ದ, 4-5 ಜನರು ಕೂಡ ಬಿದ್ರು. ಯಾವಾಗಿಂದ ಸಾವುಕಾರಿಗಿಂದ ಅಪಮಾನ ಆಗಿಬಿಡ್ತು. ಇಟ್ಟು ಕಿಮ್ಮತ್ತಿನ ಬಂಡಿ ಮಾಡಿಸಿ ನೀವು ಒಂದು 4-5 ಮಾರ ಮುಂದೆ ಹೋಗಿಲ್ಲ, ಆದ್ರೂ ಕೂಡ ಬಿದ್ದು ಮುರ್ಕೊಂಡು ಹೋಯ್ತಲ್ಲ, ಏನು ತಪ್ಪಿನಿ ತಿಳ್ಕೊಂಡು ಪಾಪ ಸಾವುಕಾರ ಬಿದ್ದು ಎದ್ದು ಅಳ್ಳಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೆ ಬಿತ್ತು, ಏನು ತಪ್ಪು ಮಾಡೀನಿ? ಕೊನೆಗೆಂದ ಬಡಿಗೌಡನಿಗೆಂದ ಕೇಳ್ತಾನ, ಬಡಿಗೌಡ ಆಮದನ್ನ ನಡೆಸೋದ್ರೊಳಗೆ ನಾ ಏನು ತಪ್ಪಿನೇನು? ಅವಾಗೆಂದ ಹೇಳ್ತಾರೆ, ಸಾವುಕಾರ ನೀ ಏನು ನಡೆಸೋದ್ರೊಳಗೆ ನೀವೇನು ತಪ್ಪಿಲ್ಲ, ಮತ್ತು ಮಾಡೋದ್ರೊಳಗೆ ನೀ ಏನು ತಪ್ಪಿದೇನು? ಮಾಡೋದ್ರೊಳಗೆ ನಾನು ಕೂಡ ಏನು ತಪ್ಪಿಲ್ಲ. ಹಾಗಾದ್ರೆ ಬಂಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು? ಎಲ್ಲ ಹಿಂಗೆ ಚರ್ಚೆ ಮಾಡ್ತಾ ಕಣ್ಣೀರು ಹಾಕುವಾಗ ಅಲ್ಲೇ ಒಂದು 15 ವರ್ಷದ ಹುಡುಗ ನಿಂತಿತ್ತು. ಸಾವುಕಾರ ಬುದ್ಧಿ ಎಲ್ಲಿಟ್ಟಿದೆ ಅಂತ. ಒಂದು 15 ವರ್ಷದಿಂದ ಹುಡುಗ ಅಂತದ ಸಾವುಕಾರನಿಗೆ, ಸಾವುಕಾರ ಬುದ್ಧಿ ಎಲ್ಲಿಟ್ಟಿದಿ? ಯಾವಾಗಂದ್ರೆ ಸಾವುಕಾರಕ್ಕೆ ಸಿಟ್ಟು ಬಂತು. ಯಾಕೋ ಮಗನ ನನಗೆ ಹಿಂಗೆ ಅಂತಿದೆ ಎತ್ತುಕೊಂಡಂದಾಗ, ಅಲ್ಲ 50,000 ರೂಪಾಯಿ ಕಟ್ಟಿಗೆ ತಂದು ಕೊಟ್ಟಿದಿ, 50,000 ರೂಪಾಯಿ ಬಡಗನಿಗೆ ಮಾಡುವಂಥ ಕೂಲಿ ಕೊಟ್ಟಿದಿ, 2 ಲಕ್ಷ ರೂಪಾಯಿ ಕೊಟ್ಟಂದು ಎತ್ತುಗಳು ತಂದಿದ್ದು ಖರೆ, ನೀನು 3 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ನಿಜ. ಆದ್ರೆ ನಿನ್ನ ಗಾಡಿ ಯಾಕೆ ಬಿದ್ದು ಮುರ್ಕೊಂಡು ಹೋಯ್ತು ಅಂತಂದ್ರ ಬರೀ ಒಂದು 20 ರೂಪಾಯಿ ಕೊಟ್ಟರೆ 2 ಕೀಲು ಕೊಡ್ತಾರ, ಹೌದಲ್ರಿ? ಬರೀ 20 ರೂಪಾಯಿ ಕೊಟ್ಟರೆ 2 ಕೀಲುಗಳು ಕೊಡ್ತಾರೆ. ಆ 2 ಕೀಲುಗಳು ಹಾಕ್ಲಾರ್ದಕ್ಕ ಒಂದು ಸಾಮಾನ್ಯ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಎತ್ತಿನ ಬಂಡಿ ಆ ಒಂದು 4-5 ಮಾರನ ಮುಂದಕ್ಕೆ ಹೋಗಿಲ್ಲ, ಅದು ಬಿದ್ದು ಅಂದ್ರೆ ಮುರ್ಕೊಂಡು ಹೋಗಿಬಿಡ್ತು ಪುಣ್ಯಾತ್ಮರೇ. ಆದ್ರೆ ಇನ್ನೊಂದು ಎತ್ತಿನ ಬಂಡಿ ಅದಿಲ್ಲಿ, ಇಲ್ಲೊಂದು ಗಾಡಿ ಅದ. ಇದು ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೆ ತಯಾರು ಮಾಡಿರ್ತಕ್ಕಂಥ ಗಾಡಿ ಅಲ್ಲ. ಈ ಗಾಡಿನ ಯಾರು ತಯಾರು ಮಾಡ್ಯಾರ ತಗೊಂಡು ಕೇಳಿದ್ರೆ ಪರಮಾತ್ಮ ಅಂತಕ್ಕಂಥ ಬಡಿಗೆ ತಯಾರು ಮಾಡ್ಯಾನೆ. ಯಾವ ಗಾಡಿ ಅದು? ಮನುಷ್ಯನ ಶರೀರ, ಮನುಷ್ಯನ ಜೀವನ ಅಂತಕ್ಕಂಥ ಎತ್ತಿನ ಬಂಡಿ, ಇದನ್ನ ಯಾರು ತಯಾರು ಮಾಡ್ಯಾರ ತಗೊಂಡು ಕೇಳಿದ್ರೆ ಭಗವಂತ ತಯಾರು ಮಾಡ್ಯಾರ. ನೋಡ್ರಿ ಎಷ್ಟು ಚಂದ ಕೆತ್ಯಾರ ಏನ್ರಿ, ಎಷ್ಟು ಸುಂದರವಾಗಿ ಅಂದ ಕೆತ್ಯಾರ ನೋಡ್ರಿ. ಇಡೀ ನಾದ ಊರಾಗ ಕಮ್ಮಿ ಏನು ಒಂದು 10,000 ಜನ ಇದ್ದಿರ್ಬೇಕು. ಒಬ್ಬರು ಮಾರಿದ್ದಂಗೆ ಒಬ್ರದಿಲ್ಲ. ನೋಡಕ್ಕೆ ತೇಟ್ ಹಂಗೆ ಅನ್ರಿ ಅಂದ್ರೆ ಅವ ಅಲ್ಲ, ಏನಾರ ಒಂದು ಪರ ಕೆಟ್ಟಿರ್ತಾನೆ. ಎಷ್ಟು ಚಂದ ಕೆತ್ತಾನ ನೋಡ್ರಿ, ಎಷ್ಟು ಚಂದ ಕಾಣಕತ್ತೀವಿ ನಾವು ಏನ್ರಿ. ಮೂಗು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಕಿವಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಹಣಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ, ಬಾಯಿ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ. ಎಷ್ಟು ಚಂದ ಕಾಣಕತ್ತೀವಿ. ಅವ ಇಟ್ಟು ಚಂದ ಕೊಟ್ಟನಂತಂದೆ ಪೇರ್ ಅಂಡ್ ಲವ್ಲಿ ಹಚ್ತೀವಿ. ಹಪ್ಪಿ ತಪ್ಪಿ ಮೂಗು ತಂದು ಇಲ್ಲಿ ಎಲ್ಲರಿ ಮ್ಯಾಲಿಟ್ಟಿನ, ಈ ಬಾಯಿ ತಂದು ಬಗಲಾಗ ಚೀಲ ಇಟ್ಟಾಗಿಟ್ಟಿನ. ಎಲ್ಲಿಡವ್ರು ನತ್ತ ಮೂಗ್ಬಟ್ಟು ಎಲ್ಲಿಡ್ತಿದ್ರಿ ಅವ? ಹಿಂಗೆ ಮೂಗ್ಬಟ್ಟು ಮಾಡ್ಕೊಂಡು ಬಂದು ಕನ್ನಡ ಭಾರಿ ಮಾಡೀನಿ ಅವ ಮೂಗುಬಟ್ಟು ಅಂತೀರಿ. ನೀನು ಮೂಗೇ ಕೊಟ್ಟಿದ್ದಿಲ್ಲ ಅಂತಂದ್ರೆ ಅಲ್ಲ. ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅದಲ್ರಿ. ಇದೆಲ್ಲವನ್ನು ಪುಣ್ಯದ ಕೊಟ್ಟ. ಅದಕ್ಕಾಗಿ ಹೇಳ್ತಾನೆ ಜೇಡರದಾಶಿವನ್ ಇನ್ನೊಂದು ವಚನ ಹೇಳ್ತಾನೆ, ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ. ನೋಡಿ ಎಷ್ಟು ಚಂದ ಹೇಳ್ತ. ಇದೆಲ್ಲ ಕೊಟ್ಟಿದ್ದು ಯಾರು ಏನ್ರಿ? ಭೂಮಿ ಕೊಟ್ಟವ ಪರಮಾತ್ಮ, ಬೆಳಿ ಕೊಟ್ಟವ ಪರಮಾತ್ಮ, ಎತ್ತು ಕೊಟ್ಟವ ಪರಮಾತ್ಮ,
ಏನ್ರಿ ಗಾಳಿ ಕೊಟ್ಟವ ಪರಮಾತ್ಮ, ನೀರು ಕೊಟ್ಟವ ಪರಮಾತ್ಮ, ಅನ್ನ ಕೊಟ್ಟವ ಪರಮಾತ್ಮ. ಬರೀ ಇಟ್ಟೆಲ್ಲನೂ ಕೂಡ ಬರೀ ಹೊರಗಿಂದ ಅಟ್ಟೆ ಕೊಟ್ಟಿಲ್ಲ, ಈ ಶರೀರ ಕೊಟ್ಟವನು ಕೂಡ ಪರಮಾತ್ಮನ್ನೇ. ಇಟ್ಟೆಲ್ಲ ಕೊಟ್ರಿ ತಗನ ಪರಮಾತ್ಮನಿಗೆ ನಾವು ಏನು ಕೊಡಬೇಕು ಏನ್ರಿ? ಇಲ್ಲದ ನಮ್ಮ ಪ್ರಶ್ನೆ. ಇಟ್ಟೆಲ್ಲ ಗಾಳಿ ಕೊಟ್ಟ, ನೀರು ಕೊಟ್ಟ, ರೂಪ ಕೊಟ್ಟ, ಏನ್ರಿ ಇಷ್ಟೆಲ್ಲ ಕೊಟ್ರಿ ತಗನ ಪರಮಾತ್ಮನಿಗೆ ನಾವು ಏನ್ರ ಕೊಡ್ಬೇಕಲ್ಲ. ಈಗ ದಾರಿ ಹಿಡ್ಕೊಂಡು ಹೊಂಟಾಗ ಅಂದ ಕಿಸೆದಾಗ ಬೀಡ್ಯಾವ, ಕಡ್ಡೆ ಬಿಲ್ಲ. ಎದ್ರ ಒಬ್ಬ ಮನುಷ್ಯ ಹೊಂಟನ, ಅಣ್ಣರೇ ಒಂದಿಟ್ಟು ಕಡ್ಡಿ ಐತಿನ ಕೊಡ್ರಿ ಬೀಡಿ ಸೇವ. ಯಾರು ಬೇಡ ಅಂತಾರೆ, ತೊಗೊರೆ ಎತ್ತುಕೊಂಡೊಂದು ಪಾಪ ಕಡ್ಡೆ ಬಿ ಕೊಡ್ತಾನೆ. ಇಡೀ ಕಡ್ಡೆ ಬಿನ ಅವನಿಗೇನು ಇಲ್ಲ, ಅದ್ರಾಗಿಂದ ಒಂದು ಕಡ್ಡಿ ತೆಗೆದು ಕೊರೆದು ಅದು ಬೀಡಿ ಹಚ್ಕೊಂಡು ಮತ್ತ ಅವನು ಕಡ್ಡಿ ಪಟ್ಟಂದ ಅವನಿಗೆ ಕೊಟ್ಟು ಹಂಗೆ ಕೊಡಂಗಿಲ್ಲ. ಥ್ಯಾಂಕ್ಸ್ ರೀ, ಭಾರಿ ಚಟ ಆಗಿತ್ತು ನನಗೆ ಸೇದ್ಬೇಕು. ಒಂದು ಸಾಮಾನ್ಯ ಸುಟ್ಟು ಬಿಡಿ ಸೇದಕ್ಕೆ ಒಂದು ಕಡ್ಡಿ ಕೊಟ್ಟವನಿಗೆ ಅಂದ್ರೆ ಥ್ಯಾಂಕ್ಸ್ ಎತ್ತುಕೊಂಡಂತೀವಲ್ಲ. ಇಟ್ಟು ನೀರು ಕೊಟ್ಟ, ಗಾಳಿ ಕೊಟ್ಟ, ಅನ್ನ ಕೊಟ್ಟ, ಏನ್ರಿ ಶರೀರ ಕೊಟ್ಟ, ಇದು ಎಲ್ಲ ಏನು ಸೃಷ್ಟಿಯನ್ನು ನೋಡಕತ್ತೀವಲ್ಲ, ಇದು ಯಾವುದು ಕೂಡ ನಾವು ತಂದಿರ್ತಕ್ಕಂಥವ್ರಲ್ಲ. ನಮ್ಮಿಂದ ಏನು ತರ್ಲಕ್ಕೂ ಕೂಡ ಆಗಂಗಿಲ್ಲ. ಇದು ಎಲ್ಲನೂ ಕೂಡ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟನಲ್ಲ. ಭಗವಂತನಿಗೆ ಏನು ಥ್ಯಾಂಕ್ಸ್ ಹೇಳೋದು? ನಾಲಿಗೆ ಯಾಕೆ ಕೊಟ್ಟನ ಏನ್ರಿ? ಅವನಿಗೆ ಥ್ಯಾಂಕ್ಸ್ ಏನು ಹೇಳೋದ್ರಿ? ಪರಮಾತ್ಮ ಏನು ಬೇಡ್ತಾನೆ ನಿಮ್ಮಿಂದ? ಎಂದರೆ ದೇವ್ರು ಇವತ್ತು ಇಲ್ಲಿ ಬಸವಣ್ಣ ದೇವ್ರ ಗುಡಿ ಕಟ್ಟಿರಿ, ಇವತ್ತು ಒಳಗಿಂದ ಬಸವಣ್ಣ ದೇವ್ರ ಅದಾನ. ನೀವು ಒಂದು ದಿವಸ ನೀವು ಇಟ್ಟು ನಾದ ಊರಾಗಿನ ಮಂದಿ ದಿನ ಬರ್ತೀರಿ, ಹಣಿ ಹೊಡಿತೀರಿ. ಒಂದು ದಿವಸ ನಿಮ್ಗೆ ಅದು ಹೋಳಿಗೆ ಕೇಳ್ಯಾನ, ಹುಗ್ಗಿ ಕೇಳ್ಯಾನ, ಏನು ರೊಕ್ಕ ಕೇಳ್ಯಾನ, ನಿಮಗೇನು ಬಂಗಾರ ಕೇಳ್ಯಾನ ಏನ್ರಿ? ಹೇಳ್ತಾನಿಲ್ಲ ಬಸವಣ್ಣ. ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ್ಯ ಹೋಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನವಲ್ಲ, ವೇದಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮ ನಮ್ಮಿಂದ ಏನು ಬೇಡ್ತಾನ ತಗೊಂಡ ಕೇಳಿದ್ರ, ನಮ್ಮಿಂದ ರೊಕ್ಕ ಕೇಳಂಗಿಲ್ಲ, ಬಂಗಾರ ಕೇಳಂಗಿಲ್ಲ, ಹೋಳಿಗೆ ಹುಗ್ಗಿ ಇದು ಯಾವುದು ಕೂಡ ಕೇಳಂಗಿಲ್ಲ. ಆದ್ರೆ ಪರಮಾತ್ಮ ಏನು ಕೇಳ್ತಾನ ತಗೊಂಡು ಕೇಳಿದ್ರೆ, ನಿನ್ನಲ್ಲಿರ್ತ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಅವನು ಧ್ಯಾನ ಮಾಡಿಬಿಟ್ರೆ ಸಾಕು, ನೀನನ್ನು ಅವನು ಋಣ ತೀರಿಸ್ದಂಗ. ಅವ್ನು ಬರೀ ಅವನು ಧ್ಯಾನ ಮಾಡೋದಟ್ಟೆ ಸಾಕು ಏನ್ರಿ? ನಮ್ಮ ಊರಾಗ ಒಬ್ಬ ಅದನ್ರಿ ಭಾರಿ ದೇವ್ರ ಮೇಲೆ ಭಕ್ತಿ ಅನ್ರಿ, ಭಾರಿ ಧರ್ಮ ಅಂತ. ಏನು ಮಾಡ್ತಾನೆ ಅಂತ ಧರ್ಮದ ಕೆಲಸ ಅಂದ್ರೆ ಊದಿನ ಕಡೆ ತೊಗೊಂಡು ಎಲ್ಲ ಗುಡಿಗಳಿಗೆ ತಿರುಗಾಡ್ತಾನೆ. ಅವೇ ಎರಡು ಊದಿನ ಕಡೆ ತೊಗೋದು, ಬಸವಣ್ಣ ದೇವ್ರಿಗೆ ಬರೋದು, ಅಲ್ಲೇ ಹಚ್ಚೋದು, ಅಲ್ಲೇ ಬೆಳಗೋದು, ಮತ್ತೆ ಆರಿಸೋದು ಅಲ್ಲೇ. ಮತ್ತೆ ಅವೇ ಊದಿನ ಕಡೆ ತೊಗೊಂಡು ಹನುಮಂದ್ರ ಗುಡಿಗೆ ಹೋಗೋದು. ಏನು ಮಾಡೋದು ಅವ್ನು ತೊಗೊಂಡು? ನೀನು ಊದಿನ ಕಡೆ ನೀವು ಕೇಳಂಗಿಲ್ಲ. ಪರಮಾತ್ಮ ನಿಮ್ಮ ಊದಿನ ಕಡೆ ಕೇಳೇನವ? ಪರಮಾತ್ಮ ನೀನು ಊದಿನ ಕಡ್ಡಿ ಕೇಳಿಲ್ಲ, ನಿನ್ನ ದೀಪ ಕೇಳಿಲ್ಲ, ಯಾವುದು ಕೂಡ ಕೇಳಿಲ್ಲ. ಒಳಗೇನೈತಿಲ್ಲ ನಿಜವಾಗಿರ್ತಕ್ಕಂಥ ದೀಪ, ನಿಜವಾಗಿರ್ತಕ್ಕಂಥ ಪರಮಾತ್ಮ ಎಲ್ಲಿ ಅದನ್ನ ತಗೊಂಡು ಕೇಳಿದ್ರೆ, ನಮ್ಮ ಒಳಗೆ ಅದನ್ನಲ್ಲ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡೋದು ಬೇಕಾಗಿಲ್ಲ. ಭಗವಂತ, ಪರಮಾತ್ಮ, ಪರಮಾತ್ಮ, ಶಿವಶಿವ, ಶಿವಶಿವ, ನಾಲ್ಕು ಮಾತ ಏನ್ರಿ ಒಳ್ಳೆ ಮಾತಾಡೋದ ಭಗವಂತನ ಧ್ಯಾನ ಮಾಡಿಬಿಟ್ರೆ ಸಾಕು, ಎಲ್ಲೋ ಇರ್ತಕ್ಕಂಥ ಪರಮಾತ್ಮ ನಮ್ಮ ಬಂದು ಪ್ರತ್ಯಕ್ಷನ ಹಾಕಿ. ಹಿಂದೆ ಬಸವಣ್ಣವ್ರಿಗೆ ಒಂದು ಆಸೆ ಆಗಿತ್ತು. ಕಲ್ಪನೆ ಇರಲಿ ನಿಮ್ಗೆ, ಬಸವಣ್ಣವ್ರಿಗೆ ಎಂಥ ಆಸೆ ಆಗಿತ್ತು? ಪ್ರಭುದೇವ್ರಿಗೆ ಅಂದ್ರೆ ಏನರ ಒಂದು ಪ್ರಶ್ನೆ ಕೇಳ್ಬೇಕು ನಂಗೆ ಆಸೆ ಆಗಿತ್ತು ಅಂತ ನೋಡ್ರಿ. ಅವ್ರಿಗೆ ಹೆಂಗೆ ಆಸೆ ಆಗಿರ್ತದ? ಪ್ರಭುದೇವ್ರಿಗೆ ಏನರ ಒಂದು ಪ್ರಶ್ನೆ ಕೇಳಬೇಕು. ಹೆಂಗೆ ಕೇಳೋದು? ಹಡಪದಪ್ಪಣ್ಣವ್ರು ಇದ್ರು. ಹಡಪದಪ್ಪಣ್ಣವ್ರು ಬಸವಣ್ಣವ್ರ ಮನೆಯಿಂದ ಬಲಗೈ ಬಂಟ ಏನ್ರಿ ಆಪ್ತ ಕಾರ್ಯದರ್ಶಿಯಾಗಿ ಹಡಪದಪ್ಪಣ್ಣವ್ರು ಬಸವಣ್ಣವ್ರ ಮನೆ ತಂದಾಗ ಇರ್ತಿದ್ರು. ಬಸವಣ್ಣವ್ರಿಂದ ಕರೆದು, ಯಪ್ಪ ಅಪ್ಪಣ್ಣವ್ರೆ, ಯಾಕಂದ್ರೆ ಬಸವಣ್ಣನಿಗಿಂತ ಹಿರಿಯರಾಗಿರ್ತಕ್ಕಂಥವ್ರು ಹಡಪದ ಅಪ್ಪಣ್ಣವ್ರು. ಇದು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವುದರ ಸಲುವಾಗಿನೇ ಬಸವಣ್ಣ ಏನ್ರಿ ಹಡಪದಪ್ಪಣ್ಣವ್ರನ್ನ ತನ್ನ ಮನೆ ಕಾರ್ಯದರ್ಶಿಯನ್ನಾಗಿ ಇಟ್ಕೊಂಡಿದ್ರು. ಯಾಕಂದ್ರೆ ಎಷ್ಟೋ ಜನರ ತಲೆಯಾಗ ಆ ಮೂಢನಂಬಿಕೆ ಒಳಗಂದ ನಾವು ಎಷ್ಟೋ ಜನ ಹಡಪದವ್ರ ಮುಖ ನೋಡಬಾರ್ದ್ರಿ, ಮುಂಜಾನೆದು ನೋಡಬಾರ್ದು ತಗೊಂಡು ಅನ್ನೋದು ಭಾಳ ಮಂದಿ ತಲೆಯಾಗ. ಬಸವಣ್ಣವ್ರು ಹೇಳ್ತಾರೆ, ಯಾರ ಮುಖದಾಗೂ ಏನೂ ಇಲ್ಲ, ಯಾವ ಬೇಕಾದ ಜಾತಿಯಾಗಿರಲಿ, ಜಾತಿಗಳನ್ನ ಹೇಳಿ ನಿಮ್ಮ ಪ್ರಾರಂಭಕ್ಕೆ ಜಾತಿಗಳು ಮಾಡ್ಕೊಂಡವ್ರು ನಾವು. ಯಾವ ಜಾತಿ ಬೇಕಂದ ಬರ್ಲಕ್ಕ ಅವನ ಮುಖದಾಗ ಅಂದ್ರೆ ನೀವು ಏನು ನೋಡೋದು? ಜಾತಿ ನೋಡಕ್ಕೆ ಹೋಗ್ಬೇಡ. ಏನೇ ಹಡಪದವ ಅದನ, ಅವ ಎಸ್ ಸಿ ಅದನ, ಇವ ಇದು ಅದನ, ಅದು ಅದನ ತಂದು ಅವನ್ನ ನೋಡಿ ಅಂದ ನೀ ಜಾತಿ ಅಳಿಲಿಕ್ಕೆ ಹೋಗ್ಬೇಡ. ಅವನ ಮುಖ ನೋಡ್ಬೇಕಾದ್ರೆ ಅವನ ಮುಖದಾಗ ಅಂದ ಭಗವಂತನನ್ನ ನೋಡು ಏನ್ರಿ, ದೇವ್ರು ನೋಡಿಬಿಡು. ನೀ ಏನು ಯಾವ ಕೆಲಸಗಳು ಹಿಡಿದಿರ್ತಿದಲ್ಲ ಆ ಕೆಲಸ ಯಶಸ್ವಿ ಆಗ್ತಾವ. ಹಡಪದಪ್ಪಣ್ಣವ್ರನ್ನ ಅದಕ್ಕಾಗಿನೇ ಬಸವಣ್ಣವರು ಜಗತ್ತಿನೊಳಗಿದು ಯಾವುದು ಕೂಡ ಮೂಢನಂಬಿಕೆ ಅಂತಕ್ಕಂಥದ್ದು ಇರಬಾರ್ದ್ರಿಪ್ಪ ಏನ್ರಿ. ಬೆಳಗ್ಗೆ ಎದ್ದು ಕೂಡ ಹಡಪದಪ್ಪನವ್ರ ಮುಖ ನೋಡ್ತಿದ್ರು ಬಸವಣ್ಣವ್ರು. ಯಾವಾಗ ಅಪ್ಪಣ್ಣವ್ರಿಗೆ ಕರೆದ್ರು, ಯಪ್ಪ ಅಪ್ಪಣ್ಣವ್ರೆ ಏನು ಬಸವ ಅಂದ್ರು, ಏನೋ ಒಂದು ಕೆಲಸ ಹೇಳ್ಬೇಕಂತ ಮಾಡಿ ನೀವು ಮಾಡ್ತೀರಿ ಅನ್ನೋ ತಂದಾಗ ಅಪ್ಪಣ್ಣವ್ರು ಅಂದ್ರೆ, ಬಸವಣ್ಣ ನಿನ್ನ ಕೆಲಸ ಯಾವತ್ತು ಒಲ್ಲಿಂದ ನಾನು ನೀ ಏನು ಹೇಳಿದ ಅದನ್ನೆಲ್ಲಾನು ಕೂಡ ಮಾಡ್ತೀನಲ್ಲ, ಏನು ಹೇಳ್ತಿದ್ದು ಹೇಳು, ನಾ ಮಾಡ್ತೀನಿ ತಿಳ್ಕೊಂಡಂದಾಗ ಏನಿಲ್ಲರಪ್ಪ, ಅಲ್ಲಂ ಪ್ರಭುದೇವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಾಗ್ಯದ, ಅದಕ್ಕೆ ನೀವು ಹೋಗಿ ಕೇಳಿ ಬರ್ತೀರಿ ಅನ್ನು. ಆಯ್ತು, ಏನು ಕೇಳಂತ ಹೇಳಂದು. ಏನಿಲ್ಲ, ಒಂದು ವಸ್ತು ಕೊಡ್ತೀನಿ ತಡಿ ಎತ್ತಿಕೊಂಡಂದು ಬಸವಣ್ಣವ್ರು ಏನು ಮಾಡ್ತಾರ, ಹೆಂಗೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಬಸವಣ್ಣವ್ರು ಏನು ಮಾಡಿದ್ರು, ಒಂದು ಎಲಿ, ನಾವೇನು ತಿಂತೀವಲ್ಲ ಎಲಿ, ವಿಳೆದೆಲಿ, ಒಂದು ಎಲಿ ಏನ್ರಿ
ಅದ್ರೊಳಗೆ ಅಂದ ಒಂದು ಇರ್ವಿ ಇಟ್ರು. ಈಗ ಕಟ್ಟಿರಿ ಬರ್ತಾವಲ್ಲ ಕರಿ ಇರ್ವಿ, ಒಂದು ಕರಿ ಇರ್ವಿ ಇಟ್ಟಂದ ಆ ಒಂದು ಎಲೆಯಾಗ ಕರಿ ಇರ್ವಿ ಇಟ್ಟು ಮಡಚಿ ಅಂದ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟು. ಯಾವಾಗಿಂದ ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟರು ಅದನ್ನ ತಗೊಂಡಂದ ಯಪ್ಪ ಇದು ಒಯ್ದು ಪ್ರಭುದೇವ್ರ ಕೈಯಾಗ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತೊಗೊಂಬರಿಪ್ಪ ಅಂದ್ರು. ಆಯ್ತು ಬಸವಣ್ಣ ತಗೊಂಡು ಪಾಪ ಹಡಪದಪ್ಪಣ್ಣವ್ರು ಹಿಡ್ಕೊಂಡು ಹೋದ್ರು. ಯಾವಾಗಿಂದ ಹೋಗೋದ್ರೊಳಗೆ ಇಡೀ ಕಲ್ಯಾಣ ತುಂಬ ಹುಡುಕಿದ್ರು ಪ್ರಭುದೇವ್ರು ಸಿಗಲಿಲ್ಲ. ಕೊನೆಗೆ ಸಾಯಂಕಾಲದ 5 ಗಂಟೆಗೆ ಅಲ್ಲೇ ಬಸವ ಕಲ್ಯಾಣದಿಂದ ಒಂದು 2 ಕಿಲೋಮೀಟರ್ ಮೇಲೆ ನಾರಾಯಣಪುರ ತಗೊಂಡಿಸಿ ಬರ್ತದ. ಅಲ್ಲಿ ಒಂದು ಶಿವಮಂದಿರ ತಗೊಂಡದ, ಬಹುಶಃ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನದು. ಅಲ್ಲಿ ಹೋಗಿ ಅಲ್ಲಂ ಪ್ರಭುದೇವರಿಂದ ಕೂತ್ಕೊಂಡು ಧ್ಯಾನ ಮಾಡಕತ್ತಿದ್ರು 5 ಗಂಟೆಗೆ. ಹಡಪದ ಅಪ್ಪಣ್ಣವರಿಂದ ಹೋದ್ರು. ಯಾವಾಗ ಸಿಟ್ಟು ಬಂತು, ಪ್ರಭುದೇವ ನಿನಗೆ ಎಷ್ಟು ಹುಡುಕ್ಬೇಕು ಮರಾಯ, ಒಂದು ಮುಂಜಾನೆ ಹುಡುಕ್ಲಕತ್ತೀನಿ, ನಿನಗೆ ಯಾಕ್ರಿಪ್ಪ ನನ್ನೇ ಹುಡುಕ್ಲಕತ್ತೀರಿ ಅಂದ್ರು ಅಪ್ಪಣ್ಣವ್ರು. ಏನಿಲ್ಲ ಬಸವಣ್ಣವ್ರು ಏನೋ ನಿನ್ನ ಪ್ರಶ್ನೆ ಕೇಳ್ಯಾರ, ಅದಕ್ಕೆ ಅದನ್ನು ಕೊಟ್ಟು ನಿನ್ನ ಕಡೆಯಿಂದ ಉತ್ತರ ತೊಳಕ್ಕೆ ಬಂದೀನಿ. ಏನು ಕೊಟ್ಟಾರ ಅಂದ್ರು. ಅವ್ನು ಒಯ್ದು ಪ್ರಭುದೇವ್ರ ಕೈಯಾಗ ಹಡಪದ ಅಪ್ಪನವ್ರು ಕೊಟ್ಟರು. ಯಪ್ಪ ಇದು ಬಸವಣ್ಣವ್ರು ಕೊಟ್ಟರು. ಸರಿ ಆಯ್ತು ತಿಳ್ಕೊಂಡ ಅದನ್ನು ತೊಗೊಂಡು ಬಿಚ್ಚಿ ನೋಡಿದ್ರು. ನೋಡಿ ಪ್ರಭುದೇವ್ರು ನಗಲಕತ್ರು. ಏನ್ರಿ ಪ್ರಭುದೇವ್ರು ನಗಲಕತ್ರು. ಯಾಕೆ ಬಸವಣ್ಣ ಏನು ಪ್ರಶ್ನೆ ಕೇಳ್ಯಾನ ಅನ್ನೋದು ಪ್ರಭುದೇವ್ರಿಗೆ ತಿಳಿತು. ಜ್ಞಾನಿ ಮೇಲೆ ತೋ ಏಕ್ ಬಾತ ಗದೆ ಗದೆ ಮೇಲೆ ತೋ ದೋ ಲಾತ. ಜ್ಞಾನಿ ಮಾತ ಜ್ಞಾನಿಗೆ ತಿಳಿತಾವ, ಕತ್ತಿ ಮಾತ ಕತ್ತಿಗೆ ತಿಳಿತಾವ. ಬಸವಣ್ಣ ಏನು ಪ್ರಶ್ನೆ ಕೇಳೋಣ ಅನ್ನೋದ್ರಿಂದ ಪ್ರಭುದೇವರಿಗೆ ಅಂದ್ರೆ ತಿಳಿತು. ಯಾಕಂದ್ರೆ ಅದರ ಅರ್ಥ ಅಲ್ಲೇ ಇತ್ತು. ಇದೇ ಹಿಂದ ಅನುಭವ ಮಂಟಪದೊಳಗೆ ಪ್ರಭುದೇವರು ಪ್ರಶ್ನೆ ಮಾಡಿದ್ರತ್ತ. ಏನತ್ತ, ಅಪ್ಪ ಎಲ್ಲ ಶರಣರಿಗೆ ಪ್ರಶ್ನೆ ಮಾಡಿದ್ರು, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ ಈಗ ನಾನೇ ನಿಮಗೆ ಕೇಳಕತ್ತೀನಿ, ಕೈಲಾಸಕ್ಕೆ ಯಾರು ಹೋಗ್ತೀರಿ? ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಬಸವಣ್ಣ ಎದ್ದು ನಿಂತ್ಕೊಂಡು ಅನ್ನತ್ತ. ಏನತ್ತ, ಅವ್ರು ಏನು ಪ್ರಶ್ನೆ ಕೇಳಿರ್ತ ಅನ್ನೋದು ಬಸವಣ್ಣಗೆ ತಿಳಿದಿತ್ತು. ಆ ಬಸವಣ್ಣವ್ರು ಅಂದ್ರು, ಪ್ರಭುದೇವರು ಯಪ್ಪ ಇನ್ನೊಂದು ಪ್ರಶ್ನೆ ಕೇಳ್ರಿ. ಏನಿಲ್ಲ ಬಸವಣ್ಣ, ಕೈಲಾಸಕ್ಕೆ ಅಂದ ಯಾರು ಹೋಗ್ತೀರಿ? ಯಪ್ಪ ನಾ ಹೋದ್ರು ಹೋಗ್ಬೋದು ಕೈಲಾಸಕ್ಕೆ ಅಂದ ಬಸವಣ್ಣ. ನೋಡ್ರಿ ಮಾತಿನೊಳಗೆ ಅಂದ ಎಷ್ಟು ಅರ್ಥ ಇರ್ತದ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ನಾನು ನಿಮಗೆ. ಬಸವಣ್ಣವ್ರು ಏನಂತಾರೆ, ಯಪ್ಪ ಪ್ರಭುದೇವ್ರೆ ನಾ ಹೋದ್ರು ಹೋಗ್ಬೋದು ಕೈಲಾಸಕ್ಕೆ. ಎಲ್ಲ ಶರಣರೆಲ್ಲ ಬೈಲಕತ್ರು ಬಸವಣ್ಣಗೆ ಅಹಂಕಾರ ಬಂದದ, ಅವ ಒಬ್ಬನೇ ಹೋಗಂಗೆ ಕಾಣ್ತಾನೆ ಕೈಲಾಸಕ್ಕೆ. ಎಲ್ಲ ಶರಣರು, ಯಾಕಂದ್ರೆ ಮಾತಿನ ಅರ್ಥನೇ ತಿಳಿದಿದ್ದಿಲ್ಲಲ್ಲ. ಯಾವಾಗ ಎಲ್ಲ ಶರಣರೆಲ್ಲ ಬೈಯಕತ್ರು, ಪ್ರಭುದೇವ್ರು ಏನು ಪ್ರಶ್ನೆ ಕೇಳಿದ್ರೆ ಬಸವಣ್ಣಗೆ ತಿಳಿದಿತ್ತು, ಬಸವಣ್ಣಿಗೆ ಏನು ಉತ್ತರ ಕೊಟ್ಟನ ಪ್ರಭುದೇವ್ರಿಗೆ ತಿಳಿದಿತ್ತು. ಇಬ್ಬರು ಒಬ್ರಿಗೊಬ್ರು ಮಾರಿ ನೋಡ್ಕೊಂಡು ನಗಲಕತ್ರು ಪ್ರಭುದೇವ್ರು ಬಸವಣ್ಣ. ಎಲ್ಲ ಶರಣರೆಲ್ಲ ಬಸವಣ್ಣ ಬೈಯಕತ್ರು. ಬಸವಣ್ಣಗೆ ಅಹಂಕಾರ ಬಂದದ, ಬಸವಣ್ಣಗೆ ಸೊಕ್ಕು ಬಂದದ, ನಾವು ಒಬ್ಬನೇ ಹೋಗ್ಕನೇನು ಕೈಲಾಸಕ್ಕೆ. ಹಿಂಗೆಲ್ಲ ಶರಣರು ಮಾತಾಡಕತ್ರು. ಅವಾಗ ಇದರಿಂದ ಪ್ರಭುದೇವ್ರು ನಕ್ಕೋತಂದ್ರು, ಬಸವಣ್ಣ ಮತ್ತು ಎಲ್ಲ ಶರಣರು ಹಿಂಗೆ ಅನ್ನಕತ್ತಾರಲ್ಲಪ್ಪ, ಮತ್ತು ಇದಕ್ಕೆ ಏನು ಹೇಳ್ತೀವಿ ಎತ್ತುಕೊಂಡಂದಾಗ, ಯಪ್ಪ ನಾ ಹೋದ್ರು ಹೋಗ್ಬೋದು ಕೈಲಾಸಕ್ಕೆ ಎತ್ತುಕೊಂಡಂದಿನಿ ಅಂದ್ರೆ ನೀವು ಒಬ್ಬನೇ ಹೋಗಿದ್ದಾನೆ ಕೈಲಾಸಕ್ಕೆ. ಬಸವಣ್ಣ ಅಂತಾನೆ, ನಾವು ಒಬ್ಬನೇ ಕೈಲಾಸಕ್ಕೆ ಹೋಗಿನೇ ತಿಳ್ಕೊಂಡು ಹೇಳಿಲ್ಲ, ನಾ ಹೋದ್ರು ಹೋಗ್ಬೋದು ಕೈಲಾಸಕ್ಕೆ ಅಂದ್ರೆ ನನ್ನ ಮನಸ್ಸಿನೊಳಗಿರ್ತೇವೆ, ನನ್ನಿಂದಲೇ ಎತ್ತುಕೊಂಡು ಕೆಲವು ಮಂದಿ ತಲೆಯಾಗಿರ್ತದಲ್ಲ, ಆ ನಾ ಅನ್ನುವಂಥದ್ದು ಇದು ಹೋದಾಗ ಮಾತ್ರ ಕೈಲಾಸಕ್ಕೆ ಹೋಗಕ್ಕೆ ಬರ್ತದೆ, ಹೊರತಾಗಿಲ್ಲದೆ ಇದ್ರೆ ಹೋಗಕ್ಕೆ ಬರಲ್ಲ. ನಾನು ಅಂತ ದುರಂಕಾರ ಹೋಗ್ಬೇಕಲ್ರಿ, ನಾನು ಅಂತ ಸೊಕ್ಕು ಹೋಗ್ಬೇಕಲ್ಲ. ನಾನೇ ಮಾಡೀನಿ, ಇದು ನನ್ನಿಂದಲೇ ಆಗ್ಯದ ಏನ್ರಿ, ನಾ ಒಂದು ವೇಳೆ ಇರಲಿಲ್ಲ ಅಂತಂದ್ರೆ ಇಲ್ಲಿ ಆಗಂಗಿಲ್ಲ. ಕೆಲವು ಮಂದಿ ಜನರು ತಲೆಯಾಗಿರ್ತದೆ ನೋಡ್ರಿ ಊರಾಗ. ಕೆಲವು ಮಂದಿ ಇರ್ತಾರಲ್ಲ ಸುಮ್ಮನೆ ಹೇಳ್ಕೊಳ್ಳೋದು, ಈ ಗುಡಿ ನಾನೇ ಕಟ್ಟಾವ, ಇವೇನು ಕಟ್ತಾನ ಗುಡಿ ಏನ್ರಿ. ಇಟ್ಟೆಲ್ಲ ನಡೆದ ತಗೊಂಡಿದ್ರೆ ನಾ ಇದ್ದಾಗೇನೆ ನಡೆದದ, ನನ್ನಿಂದಲೇ ನಡೆದದ. ಈ ಊರ ಯಾರು ಶ್ರೀಮಂತರು? ನಾನೇ ಶ್ರೀಮಂತ, ನಾನೇ ದೊಡ್ಡವ, ನನ್ನಿಂದಲೇ ತಗೊಂಡನ್ಮಂತ ನಾ ಅನ್ನುವಂಥದ್ದು ಏನೈತಲ್ಲ, ಇದು ಹೋದಾಗ ಅಂದ ಕೈಲಾಸಕ್ಕೆ ಹೋಗಕ್ಕೆ ಬರ್ತದ ಅಂದ್ರೆ ಬಸವಣ್ಣ. ಹೆಂಗ ಆ ಮಾತಿನ ಅರ್ಥ ಅಲ್ಲೇ ಐತಲ್ಲ, ಜ್ಞಾನಿ ಮಾತಂದ ಪ್ರಭುದೇವರಿಗೆ ತಿಳಿದಿತ್ತಲ್ಲ, ಹಂಗ ಇಲ್ಲಿ ಬಸವಣ್ಣ ಏನು ಪ್ರಶ್ನೆ ಕೇಳ್ಯಾನ ಅನ್ನೋದು ಪ್ರಭುದೇವ್ರಿಗೆ ತಿಳಿದಿತ್ತು. ಅವಾಗ ಪ್ರಭುದೇವ್ರು ವಿಚಾರ ಮಾಡಿದ್ರು, ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕಲ್ಲ. ನಮಸ್ಕಾರಿ ಅಂದವ್ರಿಗೆ ನಮಸ್ಕಾರಿನಿ ಅಂದ್ರೆ ಅದು ಯೋಗ್ಯ ಹೌದಲ್ರಿ. ಅವ ನಮಸ್ಕಾರಿ ಅಂದಾಗ ಮತ್ತೆ ನಡೆದಪ್ಪ ಆ ಮಗನ ಅಂದ್ರೆ ಏನ್ರಿ ಚಂದ ಕಾಣತದು. ಯಾರು ಯಾವ ರೀತಿಯಾಗಿಂದ ಪ್ರಶ್ನೆ ಕೇಳಿರ್ತಾರಲ್ಲ ಅದೇ ರೀತಿಯಾಗಿಂದ ಉತ್ತರ ಕೊಡ್ಬೇಕಾಗ್ತದ. ಅದಕ್ಕೆ ಇವ ಬಸವಣ್ಣವ್ರು ಏನು ಕೊಟ್ಟಾರ, ಒಂದು ಎಲಿ ಇರಿವಿ ಕೊಟ್ಟಾರಲ್ಲ, ಅದಕ್ಕೆ ಇವರು ಪ್ರಭುದೇವ್ರು ವಿಚಾರ ಮಾಡ್ಕೋತಂದ್ರು, ಅವ ಹೆಂಗೆ ಕೇಳಾನ ಹಂಗೆ ಉತ್ತರ ಕೊಡೋಣ ಅಂತ ತಿಳ್ಕೊಂಡು ಮೈ ಮೇಗಂದ ಬಿಳಿ ಬಟ್ಟೆ ಉಡ್ತಿದ್ರು ಪ್ರಭುದೇವ್ರು. ಕಾವಿ ಬಟ್ಟೆ ಎಂದೂ ಕುಡ್ದು ಹುಟ್ಟಿಲ್ಲ. ಯಾವಾಗಿಂದ ಪ್ರಭುದೇವ್ರ ಮೈ ಮೇಗಿಂದ ಶಲ್ಯ ಹೊತ್ಕೊಂಡಿದ್ರಲ್ಲ ಅದೇ ಶಲ್ಯದಾಗ ಒಂದು ಈಟಂದ ಅರಿವಿ ಹರ್ಕೊಂಡ್ರು. ಒಂದು ಈಟು ಹರ್ಕೊಂಡ್ರು, ಅರಿವಿ ಹರ್ಕೊಂಡು ಆ ಕಡೆ ಈ ಕಡೆ ನೋಡಿದ್ರಾಗ ಅಲ್ಲೊಂದು ಇದ್ಲಿ ಬಿದ್ದಿತ್ತು. ಇದ್ಲಿ ಇರ್ತಲ್ಲ, ಕಟ್ಟಿಗೆ ಸುಟ್ಟಂದ ಇದ್ಲಿ ಇರ್ತದಲ್ಲ, ಎದ್ಲಿ ಬಿದ್ದಿತ್ತು. ಅದನ್ನು ತೊಗೊಂಡು ಅರಿವಿಯಾಗಿ ಇಟ್ಟು ಬಸವಣ್ಣನ ಕಳಿಸಿದ್ನಲ್ಲಿ ಇರಿವಿ, ಅದೊಂದು ಇರಿವಿ ತೊಗೊಂಡು ಇದ್ಲಿ ಮೇಗಿಂದ ಇಟ್ಟು ಗಂಟು ಹಾಕ್ಯಂದ ಕೊಟ್ರ ಹಡಪದ ಅಪ್ಪಣ್ಣವ್ರ ಕೈಯಾಗ. ಯಪ್ಪ ಇದನ್ನು ಒಯ್ದು ಬಸವಣ್ಣ ಕೊಡು. ಆಯ್ತು ತಗೊಂಡು ಪಾಪ ಕೈ ಹಿಡ್ಕೊಂಡು ಬಂದ. ಬರುತ್ತಾನ ಬಸವಣ್ಣವ್ರಿಗೆ ನೋಡ್ರಿ ಎಷ್ಟು ಹಂಬಲ ಏನ್ರಿ, ಏನು ತಿಳ್ಕೊಬೇಕನ್ನುವಂಥ ಹಂಬಲ. ಇವತ್ತು ಎಷ್ಟು ಜನ ಬಂದಿರಿ ತಿಳ್ಕೊಂಡಾಗ ತಿಳ್ಕೊಬೇಕನ್ನುವಂಥ ಹಂಬಲಿದ್ದವ್ರೆ ಗುಡಿಗೆ ಬಂದಿರಿ ಏನ್ರಿ. ಅವು ತಿಳ್ಕೊಬೇಕನ್ನುವಂಥ ಹಂಬಲ ಇಲ್ಲಾರ್ದು ಅಲ್ಲೇ ಕೂತ ನೋಡಿ ಮಾಳಿ ಮೇಲೆ ಪ್ರವಚನ ಚಲೋ 3 ದಿವಸ ಆದ್ರೂ ಕೂಡ ಇನ್ನೂ ಕವದೆಗ್ಯಾರ. ಯಾರಿಗೇನು ಹಂಬಲ ಇರ್ತದಲ್ಲ, ಯಾರಿಗೆ ತಿಳ್ಕೊಬೇಕು ಕೇಳಬೇಕು
ಏನ್ರಿ ನೋಡ್ಬೇಕನ್ನುವಂಥ ಹಂಬಲಿ ಯಾರ ಬಳಿ ಇರ್ತ ಹಂಬಲ್ ಇದ್ದಾಗ ಮಾತ್ರ ಆ ವ್ಯಕ್ತಿಯಿಂದ ಗುಡಿ ಕಡೆ ಬರ್ತಾನೆ ಹೊರತಾಗಿ ಹಂಬಲ್ ಇಲ್ಲಾರ್ದ ಏಸ್ ಕಾಲಕ್ಕೂ ಬರ. ಬಸವಣ್ಣವ್ರು ಅವತ್ತು ಸ್ನಾನ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ. ಪ್ರಭುದರು ಏನು ಉತ್ತರ ಕೊಡ್ತಾರೋ ಏನು ತಿಳ್ಕೊಬೇಕಂತ ಹಂಬಲದೊಳಗಿಂದ ಬಸವಣ್ಣವ್ರನ್ನ ಹಂಗೆ ಕುಂತ್ರು. ಕೊನೆಗಿಂದ ಹಡಪದ ಅಪ್ಪಣ್ಣವ್ರು ನೋಡಿ ಬಹಳ ಖುಷಿ ಆಯ್ತು. ಯಪ್ಪ ಪ್ರಭುದವ್ರಿಗೆ ಸಿಕ್ಕಿದ್ರು ಬಸವಣ್ಣ. ಮತ್ತೆ ಏನು ಉತ್ತರ ಏನು ಹೇಳಿದ್ರು? ನೀ ಏನು ಕೊಟ್ಟಿದ್ದಿ ಒಯ್ದು ಕೊಟ್ಟಿನಿ, ಅವರು ಒಂದು ಗಂಟು ಕೊಟ್ಟರು, ತಗೊಂಡು ಕೊಟ್ಟು. ಯಾವಾಗಿಂದ ಬಸವಣ್ಣವ್ರು ಅದನ್ನು ಬಿಚ್ಚಿದ್ರು ನೋಡ್ತಾರ. ಒಂದಿಟ್ಟು ಅರಿವಿ ಎದ್ದಿಲಿ ಇರಿವಿ ಎತ್ತು ಒಂದು ಸೌಂಡ್ ಖುಷಿಯಾಗಿ ಕುಣಿದಾಡಿ ನಗ್ಲಕ್ಕತ್ರು. ಯಾರು? ಬಸವಣ್ಣವ್ರು. ಸೌಂಡ್ ಖುಷಿಯಾಗಿ ನಗ್ಲಿಕ್ಕತ್ರು. ಹಡಪದ ಅಪ್ಪಣ್ಣವ್ರು ಇವತ್ತು ಸಿಟ್ಟ. ಬಸವಣ್ಣ ಅಂದರು, ಯಪ್ಪ ಅಂದರು, ಅಲ್ಲ ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ನಗ್ಲಕತ್ತಿದಿ, ನಿಮ್ಮಿಬ್ಬರು ನೋಡ್ಬೇಕು ನನ್ನ ಹುಚ್ಚುಗೊಟ್ಟಿನ ಮಾಡ್ರಿ ನೀವು ನೋಡಿ ಶರಣರ ಜಗಳ ಏನ್ರಿ. ಅವ್ರು ಏನಂತಾರ, ನೀ ಕೊಟ್ಟಿದ್ದು ನೋಡಿ ಪ್ರಭುದೇವ್ರು ನಗ್ಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ನಗ್ಲಕತ್ತಿದ್, ನಿಮ್ಮಿಬ್ಬರು ನೋಡಿ ನನ್ನ ಹುಚ್ಚುಗೊಟ್ಟಿನ ಮಾಡ್ರಿ ನೀವು. ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಹೇಳಾರ ಹೇಳಬೇಕು ನೀ. ಅವಾಗಿಂದ ಬಸವಣ್ಣವ್ರು ನಕ್ಕೊಂತಂತಾರ, ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ರಿಪ್ಪ, ಒಂದು ಎಲಿ ಇರ್ವಿ ಕೊಟ್ಟು ಕಳಿಸಿನಲ್ಲ, ನಾನು ಏನು ಪ್ರಶ್ನೆ ಎತ್ತುಕೊಂಡೆ ಕೇಳಿದ್ರ ಏನು ದೊಡ್ಡ ಪ್ರಶ್ನೆ ಇಲ್ಲ, ಎಲ್ಲಿರುವಿ ಈಟೆ ಪ್ರಶ್ನೆ. ಎಲಿ ಇರ್ವಿ ಕೊಟ್ಟಾರಲ್ಲ, ಎಲ್ಲಿರುವಿ ಈಟೆ ಪ್ರಶ್ನೆ, ಎಲ್ಲಿರುವಿ. ಮತ್ತು ಅದಕ್ಕೆ ಎಷ್ಟು ಚಂದ ಉತ್ತರ ಕೊಟ್ಟರು ಅವ್ರು ಪ್ರಭುದೇವರು. ಬಸವಣ್ಣ ಏನು ಕೇಳ್ಯಾನ, ಎಲ್ಲಿರುವಿ. ಪ್ರಭುದೇವ ತಕೊಂಡು ಅಂದಿಲ್ಲ ಅಲ್ಲಿ, ಬರೇ ಎಲ್ಲಿರುವಿ, ಎಲಿ ಇರ್ವಿ ಕೊಟ್ಟು ಕಳಿಸ್ಯಾನ, ಎಲ್ಲಿರುವಿ ಎತ್ತುಕೊಂಡಂದ ಕೇಳ್ಯಾನ. ಅದಕ್ಕೆ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಒಂದಿಟ್ಟು ಅರಿವಿ ಮೇಗಂದ ಇದ್ಲಿ ಮೇಗಂದ ಇರ್ವಿ ಇಟ್ಟು ಕಟ್ಟಿ ಕಳಿಸ್ಯಾರಲ್ಲ, ಅವರು ಪ್ರಭುದೇವ್ರು ಏನು ಉತ್ತರ ಕೊಟ್ಟರತ್ತಂದ್ರೆ ಅರಿವು ಇದ್ದಲ್ಲಿ ಇರುವೆ ಎತ್ತುಕೊಂಡಂದು ಉತ್ತರ ಕೊಟ್ಟಿದ್ರು. ಏನ್ರಿ, ಅರಿವು ಇದ್ದಲ್ಲಿ ಅರಿವಿ ಇದ್ಲಿ ಇರ್ವಿ ಕೊಟ್ಟಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಹಾಗಾದ್ರೆ ಪರಮಾತ್ಮ ಎಲ್ಲಿ ಅದನ? ಕಲ್ಪನಾ ಇರ ಮಗ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ, ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ, ಕ್ಷುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ್ಯಾನ ಹೇಳ್ತಾರಲ್ಲ ಶರಣರು. ನಾವು ಪ್ರಶ್ನೆ ಮಾಡ್ತೀವಿ ಪರಮಾತ್ಮ ಎಲ್ಲಿ ಅದನ? ಅದಕ್ಕಾಗಿ ನಂದು ಪ್ರಭುದೇವರಿಂದ ಉತ್ತರ ಕೊಡ್ತಾರ, ಅರಿವು ಇದ್ದಲ್ಲಿ ಇರುವೆ. ಅಂದ್ರೆ ಎಲ್ಲಿ ಅರಿವದಲ್ಲ ಅಲ್ಲಿ ಭಗವಂತ ಅದಾನ, ಎಲ್ಲಿ ಜ್ಞಾನದ ಅಲ್ಲಿ ಪರಮಾತ್ಮ ಅದಾನ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮ ಅದಾನ, ಎಲ್ಲಿ ತಿಳುವಳಿಕೆದ ಅಲ್ಲಿ ಪರಮಾತ್ಮ ಅದಾನ. ಯಾವನು ಬಲ್ಲಿಂದ ಅರಿವದಲ್ಲ ಅವನು ಬಲ್ಲಿ ಮಾತ್ರದಿಂದ ಪರಮಾತ್ಮದನೇ ಹೊರತಾಗಿ ಅಂತ ಕ್ಷುಲ್ಲ ಮಾನವರೆಲ್ಲ ಗೆಲ್ಲ ಮಾಡೋದೇ ಕಂಡು ಕಲ್ಲಿನಕ್ಕಿಂತ ಕಲ್ಲಾಕಿ ಕೂತ ನಿನಗೆ ದೇವರು. ಅರ್ಥ ಆಕೈತ್ರಿ? ಅರಿವು ಬೇಕು ಮನುಷ್ಯನಿಗೆ. ಪರಮಾತ್ಮ ನಮ್ಗೆ ಯಾಕೆಂದ್ರೆ ಈ ಭೂಮಿ ಕಳಿಸ್ಯಾನ, ನಾವು ಇಲ್ಲಿ ಬಂದ ಬಳಿಕ ನಾವು ಏನು ಮಾಡ್ಬೇಕಾಗ್ಯದೆ ಏನ್ರಿ, ನಮ್ಮ ಮುಂದೆ ಎಲ್ಲಿಗೆ ಹೋಗ್ಬೇಕಾಗ್ಯದ? ಹೌದಲ್ಲ, ಈಗ ನಾವು ಪ್ರಶ್ನೆ ಕೇಳ್ತೀನಿ ಏನ್ರಿ, ಈಗ ನೀವು ಎಲ್ಲಿದಿಂದ ಬಂದ್ರಿ? ಅಯ್ಯೋ ಇಟ್ಟು ಗೊತ್ತಿಲ್ಲ ಅಪ್ಪ, ಮನೆದಿಂದ ಬಂದು ಗುಡಾಕ್ ಕೂತೀವಿ ಇಟೇ. ಹೌದಲ್ಲ, ಇದೇನು ದೊಡ್ಡ ಪ್ರಶ್ನೆ ಕೇಳಕತ್ತಿದ್ದು. ಮನೆಯಿಂದ ಬಂದು ಗುಡಾಕ್ ಕೂತೀವಿ. ನಮ್ಮ ಪ್ರಶ್ನೆ ಇಲ್ಲಿಗಿಲ್ಲ, ಮನೆಗೆ ಎಲ್ಲಿದಿಂದ ಬಂದಿದ್ದೀವಿ ಬೇಕಲ್ರಿ. ನೀ ಎಲ್ಲರೂ ಇಲ್ಲೇ ಸಮೀಪದಿಂದ ಬಂದವ್ರು ಅಲ್ಲ, ನಾವು ಎಲ್ಲರೂ ಇಲ್ಲೇ ಸಮೀಪದಿಂದ ಬಂದೀವಿ ಅಂದ್ರೆ ಏನು ಭಾಳ ದೂರದಿಂದ ಬಂದೀವಿ. ಈಗ ನಮ್ಮ ಪ್ರಶ್ನೆ ಏನದ, ಪುರಾಣ ಕೇಳಕ್ಕಂದ್ರೆ ಎಲ್ಲಿದಿಂದ ಬಂದೆತ್ತಂದ್ರೆ ಮನೆಯಿಂದ ಬಂದು ಗುಡಿಯಾಗಿಂದ ಕುಂತೀವಿ. ಹಾಗಾದ್ರೆ ಮನೆಗೆ ಎಲ್ಲಿದಿಂದ ಬಂದೆ ಎತ್ತಿಕೊಂಡು ಕೇಳಿದ್ರೆ ತಿಳುವಳಿಕಿದ್ದ ಹೇಳ್ತಾನ, ತಾಯಿ ಗರ್ಭದಿಂದ ಈ ಭೂಮಿ ಬಂದಿವಿ ಏನ್ರಿ, ತಾಯಿ ಗರ್ಭದಿಂದ ಈ ಭೂಮಿ ಬಂದಿವಿ. ಇನ್ನೊಂದು ಸ್ವಲ್ಪ ಮುಂದವ್ರು ತಾಯಿ ಗರ್ಭದಾಗ ಎಲ್ಲಿದಿಂದ ಬಂದಿ, ಅದಕ್ಕೂ ಒಂದು ಉತ್ತರ ಇರ್ತದೆ. ತಂದೆ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ. ಹಾಗಾದ್ರೆ ತಂದೆ ಗರ್ಭದೊಳಗೆ ಎಲ್ಲಿದಿಂದ ಬಂದಿ? ಯಾವಾಗ ನಾವು ಪ್ರಶ್ನೆಗಳನ್ನ ಮಾಡ್ತಾ ಹೋದಂಗ ಕೊನೆಗೆ ಒಂದೇ ಒಂದು ನಿರ್ಣಯ ಹೇಳ್ಬೇಕಾಗ್ತದ. ಯಪ್ಪ ನಾವು ಅಲ್ಲಿದಿಂದ ಇಲ್ಲಿದಿಂದ ಬಂದವರಲ್ಲ, ಸಾಕ್ಷಾತ್ ಪರಮಾತ್ಮನಿಂದ ಈ ಭೂಮಿ ಬಂದಿವತ್ತು ಹೇಳಬೇಕೆ ಹೊರತಾಗಿ ಅದನ್ನ ಬಿಟ್ಟಂದು ಬೇರೆ ಹೇಳಕ್ ಬರ್ತೀವನ್ರಿ? ನಾವು ಪರಮಾತ್ಮನಿಂದ ಈ ಭೂಮಿ ಬಂದಿವತ್ತಂದು ಹೇಳಬೇಕೆ ಹೊರತಾಗಿ ಅದನ್ನ ಬಿಟ್ಟಂದು ಬೇರೆ ಉತ್ತರ ಕೊಡಕ್ ಬರಂಗಿಲ್ಲ. ಈಗ ಪುರಾಣ ಮುಗಿದು ಕೂಡ ಎಲ್ಲಿಗೆ ಹೋಗೋರು ನೀವು? ಎಲ್ಲಿಗೆ ಹೋಗ್ತೀರಿ? ಮನೆಯಿಂದ ಪುರಾಣ ಕೇಳಕ್ ಬಂದಿರತ್ತಂದಾಗ ಪುರಾಣ ಮುಗಿಸ್ಕೊಂಡು ಹುಗ್ಗಿ ಹೊಡ್ಯಾನ ಮನೆಗೆ ಹೋಗ್ತೀರಿ ಹೊರತಾಗಿ ಬೇರೆ ಕಡೆ ಹೋಗಂಗಿಲ್ಲ. ಏನು ಗುಡಿಯಾಗ ಇರೋರಿದೆ ಇರ್ಲಕ್ ಬರಲ್ಲ. ಹೆಂಗ ನಾವು ಮನೆಯಿಂದ ಬಂದು ಪುರಾಣ ಕೇಳಿವಿ, ಪುರಾಣ ಮುಗಿದ ಬಳಿಕ ಹೆಂಗೆ ತಿರುಗಿ ಮನೆಗೆ ಹೋಗ್ತೀವೋ ಹಂಗ ಪರಮಾತ್ಮನಿಂದ ಈ ಭೂಮಿಗೆ ಬಂದಿವೆ ತಿಳ್ಕೊಂಡಂದಾಗ ತಿರುಗಿ ನಾವು ಪರಮಾತ್ಮ ಬಳಿ ಹೋಗ್ಬೇಕಲ್ಲ. ಆದ್ರೆ ಹೋಗ್ಬೇಕಾದ್ರಿಂದ ಹಂಗೆ ಹೋಗಕ್ಕೆ ಬರಂಗಿಲ್ಲ. ಒಂದು 4 ದಿನದಿಂದ ನೀವತ್ತು ಆಲ್ಮೇಲೆ ಹೋಗ್ಬೇಕಾದ್ರಾಗ್ಲಿ, 4 ದಿನದಿಂದ ನೀವು ಇಂಡಿಗೆ ಹೋಗ್ಬೇಕಾದ್ರ ಹೋಗಿ ಅಂದ ಬಸ್ನಾಗ ಕುಂದಿರ್ತಿರಲ್ಲ, ಬಸ್ನಾಗ ಕುಂತು ಬಳಕ ಅಲ್ಲಿ ಏನು ಮಾಡ್ಬೇಕು? ಅಲ್ಲಿ ಯಾರು ಇರ್ತಾರೆ? ಬಸ್ನಾಗ ಯಾರು ಇರ್ತಾರ? ಕಂಡಕ್ಟರ್ ಇರ್ತಾನಿಲ್ಲ. ಕಂಡಕ್ಟರ್ ಬಳಿ ಹೋಗ್ತೀರಿ, ಕಂಡಕ್ಟರ್ ನಿಮ್ಗೆ ಕೇಳ್ತಾನ. ಏನು ಕೇಳ್ತಾನೆ ನಿಮಗ್ರಿ? ಟಿಕೆಟ್ ತೋರಿ. ನೀವು ಆಧಾರ್ ಕಾರ್ಡ್ ತೋರಿಸಿಂದ ಟಿಕೆಟ್ ತಗೋರಿ, ಬೇಡ ರೊಕ್ಕ ಕೊಟ್ಟರೆ ಟಿಕೆಟ್ ತೋರಿ. ಒಟ್ಟು ಟಿಕೆಟ್ ಅಂದ್ರೆ ನಿಮ್ಮ ಬಲ್ಲಿ ಅಂದ್ರೆ ಇರಬೇಕು. ಅಪ್ಪಿ ಟಿಕೆಟ್ ನಿಮ್ಮ ಬಲ್ಲಿ ಇರ್ಲಿಲ್ಲತ್ತಂದ್ರ ದಾರಿ ಒಳಗಿಂದ ಯಾವ ಚಕ್ಕರ್ ಬಂದತ್ತಂದ್ರ ಏನ್ರಿ ಚೆಕ್ ಮಾಡೋ ಬಂದತ್ತಂದ್ರ ಅಪ್ಪಿ ನಿಮ್ಮ ಬಲ್ಲಿ ಟಿಕೆಟ್ ಇರ್ಲತ್ತಂದು ನಡಬರ್ಕ್ ಇಳಿಸ್ಬಿಡ್ತಾರ. ಅಡವೆಗೆ ಇಳಿಸ್ತಾರಿಲ್ರಿ?
ಆ ಟಿಕೆಟ್ ನಿಮ್ಮ ಬಲ್ಲಿ ಇತ್ತು ತಿಳ್ಕೊಂಡ್ರೆ ನೀವು ಎಲ್ಲಿ ಇಂಡಿಗೆ ಹೋಗಿ ಮುಟ್ಟಬೇಕಲ್ಲ, ನೇರವಾಗಿ ಅಂದ್ರೆ ಇಂಡಿಗೆ ಹೋಗಿ ಅಂದ್ರೆ ಇಳಿತೀರ ಹೊರತಾಗಿ ಬೇರೆ ಕಡೆ ಎಲ್ಲಿನೂ ಕೂಡ ಇಳಂಗಿಲ್ಲ. ಹಂಗೆ ನಾವು ಬರುವಂಥ ಪ್ರಸಂಗದೊಳಗೆ ನಾವು ಏನೂ ತಂದಿಲ್ಲ ನಿಜ, ಆದ್ರೆ ಹೋಗುವಂಥ ಪ್ರಸಂಗದೊಳಗೆ ನಾವು ಹಂಗೆ ಹೋಗಕ್ಕೆ ಬರಂಗಿಲ್ಲ. ಹಾಗಾದ್ರೆ ಏನು ಒಯ್ಬೇಕಂತ ತಿಳ್ಕೊಂಡೋದಕ್ಕೆ ಕೇಳಿದ್ರೆ ಧರ್ಮ ಏನ್ರಿ ಪುಣ್ಯ ಇವೆರಡು ಗಂಟು ನಾವು ಕಟ್ಕೊಂಡು ಹೋಗ್ಬೇಕು. ಧರ್ಮದ ಗಂಟೆ ಒಂದು, ಪುಣ್ಯದ ಗಂಟೆ ಒಂದು. ಧರ್ಮದ ಗಂಟೆ ಅಂದ್ರೆ ಏನು? ಶಿವ 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 ಲಿಂಗ ಪೂಜೆ ಮಾಡ್ರಿ, ಭಗವಂತನ ಧ್ಯಾನ ಮಾಡ್ರಿ, ಏನ್ರಿ ಗುಡಿ ಗುಂಡಾರಗಳಿಗೆ ಹೋಗ್ರಿ, ಪುರಾಣ ಪ್ರವಚನಗಳನ್ನ ಕೇಳ್ರಿ, ಶರಣರು ಯಾವ ಮಾರ್ಗದೊಳಗೆ ನಡೆದಾರ ಆ ಮಾರ್ಗದೊಳಗೆ ನಡಿಲಿಕ್ಕೆ ಪ್ರಯತ್ನ ಪಟ್ರಿ ಎತ್ತಿಕೊಂಡ್ರ ಇದು ಧರ್ಮದ ಗಂಟು ತಯಾರಾಕದ. ಇನ್ನು ಪುಣ್ಯದ ಗಂಟೆ ಯಾವುದು ಹೊತ್ತುಕೊಂಡು ಕೇಳಿದ್ರ ಹಸ್ತು ಬಂದವರಿಗೆ ಒಂದು ತುತ್ತು ಅನ್ನ ಹಾಕ್ರಿ. ಏನ್ರಿ ಪುಣ್ಯ ಪುಣ್ಯ ತಂದ್ಕೊಳ್ಳೋಣ ಭಾಳ ದೊಡ್ಡದ ತಿಳ್ಕೊಬೇಡ್ರಿ. ಇಲ್ರಿ ನಾ ಭಾಳ ದೊಡ್ಡ ಪುಣ್ಯ ಮಾಡೀನಿ ಅಂದ ಮೊನ್ನೆ ಒಬ್ಬ ಅಂಥ ಪುಣ್ಯ ಏನು ಮಾಡಿದೆ ಏನೇನ ತಿರುಪತಿ ಹೋಗಿ ತಲೆ ಬೋಳ್ಸ್ಕೊಂಡು ಬಂದನತ್ತ. ತಿರುಪತಿ ಹೋಗಿ ತಲೆ ಬೋಳ್ಸ್ಕೊಂಡು ಬಂದಂತ ದೊಡ್ಡ ಪುಣ್ಯ ಹೊಚ್ಚುಗಾಟಿ. ಅದು ಬರೀ ತಲೆ ಬೋಳ್ಸ್ಕೊಂಡ್ರೆ ಪುಣ್ಯ ಬರ್ತದೆ. ಅವು ತಲೆ ಯಾಕೆ ಬೋಳ್ಸ್ಕೋತಾನೆ ಅಂತಂದ್ರೆ ಅವಕ್ಕೇನು ನೀನು ಬೀಜ ಬೇಡ ಗೊಬ್ಬರ ಬೇಡ, ಇವತ್ತು ಬೋಳ್ಸ್ಕೊಂಡು ಬಂದು ಮರು ದಿವ್ಸ ಬೆಳಿತಾವ. ಹೌದಿಲ್ಲ? ಅದಕ್ಕೆ ತಲೆ ಕೊಡ್ತಾವ. ಅಲ್ಲಿ ನೀವು ಹೋಗಿ ತಿರುಪತಿ ಹೋಗಿ ತಲೆ ಬೋಳ್ಸ್ಕೊಂಡು ತಲೆನ ಹೊಟ್ಟು ಆದಿತ್ತು. ಹೌದಿಲ್ಲ? ಪುಣ್ಯ ಹೆಂಗೆ ಬರ್ತದ್ರಿ? ಪುಣ್ಯ ಬರ್ತದ? ಮನುಷ್ಯನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದಲ್ಲೇನಾಯ್ತು? ನಾ ಭಾಳ ಪುಣ್ಯ ಮಾಡೀನಿ. ಏನು ಮಾಡಿದೆ? ಅಯ್ಯೋ ಸರಿ ಅಂತ ಕಾಸಿಗೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿ ಪಾಪನೇ ಬಿಟ್ಟು ಬಂದಿಲ್ಲಲ್ಲ. ಏನ್ರಿ? ಅಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋ ಗುಣ ಇಟ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಗುಣ ಇಟ್ಕೊಂಡು ಸರಿ ಕಾಸಿಗೆ ಹೋದ್ರೇನೋ ಸರಿ ಅಂದ್ರೆ ತಿರುಪತಿಗೆ ಹೋಗಿ ತಲೆ ಬಳಸ್ಕೊಂಡು ಬಂದ್ರೆ ಆಗುದೇನು? ಆಕತ್ತೇನ್ರಿ? ಗಂಗಾ ನದಿ ಸ್ನಾನ ಮಾಡಿದ್ರೆ ಅಂದ್ರೆ ಸಾಬೂನು ಒಯ್ದಿದ್ದೆ ಮೈ ಮ್ಯಾಗ ಮಣ್ಣು ಆದಿತ್ತು. ಪುಣ್ಯ ಹೆಂಗೆ ಬರ್ತದ? ಏನು ಪುಣ್ಯ ತಗೊಂಡು ದೊಡ್ಡದಿಲ್ಲ. ಎಲ್ಲೇ ಹೋಗಿ ಅಂದ್ರೆ ಯಾರೋ ತಿರುಪತಿಗೆ ಹೋಗಿ 5 ಕಿಲೋದಿಂದ ಬಂಗಾರ ಕಿರೀಟ ಮಾಡಿ ಇಟ್ಟು ಬಂದನತ್ತಂದ್ರೆ ಪುಣ್ಯ ಬರ್ತದೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಪುಣ್ಯ ತಗೊಂಡ್ರೆ ಅಷ್ಟು ದೊಡ್ಡದು ಇಲ್ಲೇ ಇಲ್ಲ. ನಾವು ತಿಳ್ಕೊಳ್ಳೋದ್ರಿಂದ ಭಾಳ ದೊಡ್ಡ ತಿಳ್ಕೊಂಡಿವಿ. ಏನು ಪುಣ್ಯ ತಿಳ್ಕೊಂಡ್ರೆ ಇವತ್ತು ನೋಡ್ರಿ ಎಷ್ಟು ಪುಣ್ಯದ ಕಾರ್ಯ ಮಾಡಕತ್ತಾರೆ ನಮ್ಮೆಲ್ಲ ಬಸವೇಶ್ವರ ಸಮಿತಿಯವರು. ಎಷ್ಟು ಪುಣ್ಯದ ಕಾರ್ಯ ರೀ. ಒಂದು ಕಡೆಗಿಂದ ಪ್ರವಚನ, ಇನ್ನೊಂದು ಕಡೆಗಿಂದ ದಾಸೋಗ. ಏನ್ರಿ? ನಮ್ಮ ಜನ ಪ್ರವಚನ ಕೇಳಿ ಹೊಟ್ಟೆ ಅಷ್ಟು ಮನೆಗೆ ಹೋಗಿ ಅಂತ ಉಣಬಾರ್ದು. ಅವ್ರ ಪ್ರಸಾದನೂ ಇಲ್ಲಿ ಆಗಬೇಕು. ಒಂದು ಕಡೆಗೆ ನೆತ್ತಿ ಊಟ, ಇನ್ನೊಂದು ಕಡೆಗಿಂದ ಹೊಟ್ಟೆ ಊಟ. ಇವ್ರು ಸುಖದಿಂದ ಇರ್ಲಿ ಎತ್ತಿಕೊಂಡ್ರೆ ಇವತ್ತೆಲ್ಲ ದಾಸೋಗ ಮಾಡಕತ್ತಾರೆ. ದಿನ ಒಬ್ಬರು ಕೊಡಕತ್ಯಾರ. ನಮ್ಗನು ಕೂಡ ನಮ್ಮ ಕಲಾವಿದರಿಗೆ ದಿನ ಒಬ್ಬರು ಪ್ರಸಾದ ಮಾಡ್ಸಕತ್ಯಾರ. ಪುಣ್ಯ ಪುಣ್ಯ ಅಂತಂದ್ರೆ ಏನು ಇರ್ತದ್ರಿ? ಯಾರೇ ಹಸ್ತು ಬಂದಿರ್ತಾರಲ್ಲ, ಹಸ್ತು ಬಂದ ಅವ್ವಾ ಒಂದು ತಂದು ಅನ್ನ ಹಾಕ್ರಿ ಎತ್ತಿಕೊಂಡ್ರೆ ಸಾಕು. ಅದಕ್ಕೊಂದಿಟ್ಟು ಹೊಟ್ಟೆ ತುಂಬೊಂದಿಟ್ಟು ಅನ್ನ ಹಾಕ್ರಿ. ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನೂ ಇಲ್ಲ. ಏನಿರ್ತದ್ರಿ? ಯಾವ ನಮ್ಮಲ್ಲಿ ಒಬ್ಬ ಸಾವುಕಾರ ಭಾರಿ ದೊಡ್ಡ ಜಿಪುಣ, ಎಷ್ಟು ಕಂಜೂಸ ತಗೊಂಡೆ ಕೇಳಿದ್ರ ಏನ್ರಿ? ತುಪ್ಪದ ನೊಣ ಬಿದ್ದರೆ 18 ಸಾರಿ ಚೀಪ್ ಹೋಗಿತ್ತಿದ್ದ. ಇರ್ತಾವ ಒಂದೊಂದು ಜಿಪುಣ. ನಮ್ಮಲ್ಲಿ ಬಸವ ಕನ್ನಡದಾಗ ಒಂದು ಮುದುಕಿತ್ತು. ಒಂದೇ ಅಡಿಕೆಗೆ 18 ಬಾಣೆತನ ಮಾಡ್ಯಾರ. ಒಂದೇ ಅಡಿಕೆಗೆ. ಅಯ್ಯೋ ಅದು ಹೆಂಗೆ ಮಾಡ್ತಿರ್ಬೇಕು? ಮುತ್ತೆ ಸುಳ್ಳು ಹೇಳ್ತಾಂತೀರಿ ಮಾಡ್ಯದದು ಮುದುಕಿ. ಇನ್ನೂ ಆದದು ಜೀವಂತ. ಅದು ಏನು ಮಾಡ್ಯದ? ಒಂದು ದೊಡ್ಡ ಬರಡಿ ಅಡಿಕೆ ತೊಗೊಂಡು ಅದಕ್ಕೆ ದಾರ ಕಟ್ಟಿ ಹಿಂಗೆ ಜಂತಿಗೆ ತೂಗ್ಬಿಟ್ಟ. ಊಟ ಮಾಡಿ ಬರೋದು, ಬಾಯಾಗ ಅಡಿಕೆ ಇಡೋದು, ಜುರುತು ಇಪ್ಪತ್ತು ಬಾಯಿ ಒಗರದ ಕೂಡ ಮತ್ತೆ ಬಾಯಿಂದ ಬಿಡೋದು ಅಡಿಕೆ. ಅದು ಹಾಗೆ ತಿರುಗಾಡ್ಕೋತಿರ್ತದೆ. ಮತ್ತು ಹೊತ್ತು ಮಣಿಗೆ ಉಣೋದು, ಮತ್ತು ಅದೇ ಹಿಡಿಯೋದು, ಮತ್ತು ಮುಂಜಾನೆ ನಾಷ್ಟ ಮಾಡೋದು, ಅದೇ ಅಡಿಕೆನೇ ಚೀಪದು. ಮತ್ತು ಹಿಂಗೆ ಮಾಡಿದ್ರೆ ಇನ್ನೂ 18 ಹಾಕೋ ಬಾಣೆತಾನ. ಭಾರಿ ಚಿಪ್ಪಣ ಇರ್ತಾವ. ಪಾಪ ಭಾಳ ದೊಡ್ಡ ಚಿಪ್ಪಣ. ಬರೇ ಬಡ್ಡಿ ವ್ಯವಹಾರ ಮಾಡೋ, ಬರೇ ಬಡ್ಡಿ ವ್ಯವಹಾರ ಮಾಡೋದು. ಬರೇ ಊರಾಗ ಒಂದೇ ಅಲ್ಲ, ನಾದು ಊರಾಗ ಅಟ್ಟೆ ಅತ್ತಲ್ಲ, ಹೊರಗಿನ ಮತ್ತೊಂದು ಊರಾಗೂ ಕೂಡ ಬಡ್ಡಿ ಹಂಗಂದ ಏನ್ರಿ ಕೊಡ್ತಿದ್ದ. ಬಡ್ಡಿ ವಸೂಲಿಗೆ ಅಂದ ತಿರುಗಾಡ್ತಿದ್ದ. ಮನ್ಯಾಗ ನೋಡ್ತೇವೆ ಭಾರಿ ಚಿಪ್ಪಣ. ಯಾರಿಗೆ ಒಂದು ತಗೊಡ್ರಿ ರೊಟ್ಟಿ ದಾನ ಮಾಡವಲ್ಲ, ಏನ್ರಿ ಏನೇನೇನು ಕೂಡ ದಾನ ಮಾಡವಲ್ಲ. ಪಾಪ ಮನ್ಯಾಗ ಅವ್ನು ಹೆಣ್ತಿ ಅಂತ ತಗೊಂಡು ಕೇಳಿದ್ರೆ ಭಾರಿ ಧರ್ಮವಂತಳು. ಏನ್ರಿ? ಆಕೆ ದಾನ ಮಾಡಬೇಕು, ಇನ್ನೊಬ್ರಿಗೆ ಉಣಿಸ್ಬೇಕು, ತಿನ್ನೋದು ಭಾರಿ ಆಸೆ ಹೆಣ್ಮಗಳಿಗೆ. ಆದ್ರೆ ಏನು ಮಾಡ್ತಿ ಗಂಡ ಏನ್ರಿ ಕೆಟ್ಟ ತಿರ್ಸೆಟ್ಟದ. ಒಂದು ದಿವ್ಸ ಏನಾಗಿಬಿಟ್ಟದ, ಬಡ್ಡಿ ವಸೂಲು ಮಾಡ್ಲಿಕ್ಕೆ ಅಂತ ಹೋಗಿಬಿಟ್ಟಾನ. 2 ದಿವಸ ತನಕ ಬರಲೇ ಇಲ್ಲ. ಆಕೆ ಮನಸ್ಸಿನಾಗೇನು, ಈಗ 2 ದಿವಸ ಹೋಗ್ಯಾನವ, ಯಾರು ಈಗ ಅಂದ್ರೆ ಸ್ವಾಮಿಗಳೇ ಬರಲಿಲ್ಲ, ಯಾರು ಭಿಕ್ಷುಕರೇ ಬರಲಿಲ್ಲ ತಗೊಂಡು ಮನಸ್ಸಿನಾಗ ಕಳವಳ. ಆ ಟನ್ನದೊಳಗೆ ಒಬ್ಬ ಮಹಾತ್ಮ ಆಕಿನ ಮನೆಗೆ ಬಂದ. ಇವಾ ಭಿಕ್ಷಾ ನೀಡ್ರಿ. ಯಪ್ಪ ನಾ ಭಿಕ್ಷೆ ನೀಡಂಗಿಲ್ಲ, ನಮ್ಮ ಮನೆಗೆ ಊಟ ಮಾಡು. ನಮ್ಮ ಮನೆಗೆ ಇಲ್ಲಿತಾನೆ ಯಾರು ಒಬ್ರು ಸ್ವಾಮಿಗಳು ಕೈ ತೊಗೊಂಡಿಲ್ಲ. ನೀ ಊಟ ಮಾಡಬೇಕಂತ ತಗೊಂಡು ಪಾಪ 2 ರೊಟ್ಟಿ ಏನ್ರಿ ಆ ಸಾಧುಗೆ ಅಂದ ಹಚ್ಚಿ ಆನಂದ ಊಟ ಮಾಡಿಸಲು. ಯಾವಾಗ ಅವ ಹೋಗುವಂಥ ಪ್ರಸಂಗದೊಳಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದ ಬಳಿಕ ಅವ ಸಾಧು ಏನಂದ, ಯವ್ವ ನೀ ಏನು 2 ರೊಟ್ಟಿ ನನಗೆ ದಾನ ಮಾಡಿದಲ್ಲ, ಈ 2 ರೊಟ್ಟಿ ಪುಣ್ಯ ನಿನ್ನ ಮನೆತನಕ್ಕಿಂತ ತಟ್ಲೆವಾ ತಿಳ್ಕೊಂಡು ಆಶೀರ್ವಾದ ಮಾಡಿ ಅಂದು ಹೋದ. ಆಶ್ಚರ್ಯ ಹೇಳ್ತೀನಿ ನಿಮಗೆ, ಇವ ಏನು ಬಡ್ಡಿ ವಸೂಲಿಗೆ ಅಂತ ಹೋಗಿದ್ನಲ್ಲ, ಹೋಗಿ ಬರುವಂಥ ಪ್ರಸಂಗದೊಳಗೆ ಇವನ್ ಬಳಿ ರೊಕ್ಕ ಇರ್ತಾವತ್ತ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಒಂದು 4 ಮಂದಿ ಕಾಳ್ರಿ ಏನು ಮಾಡ್ಯಾರ, ಇವ ಬರೋ ದಾರಿ ಕಾಯಿ ಕೂತ್ ಕುಂತ. ಕಲ್ಪನೆ ಇರಲಿ ನಿಮ್ಗೆ. ಇವ ಬರುದೇ ದಾರಿ ಕಾಯಿ ಕೂತಿಂದ ಕುಂತಾರ.
ಯಾವಾಗಿಂದ ಊರು ಹೊರಗೆ ಇವ ಬಂದ ಎಲ್ಲ ಬಡ್ಡಿ ಗಂಟೆ ಅಂದ ರೊಕ್ಕ ಎಂದ ಇಸ್ಕೊಂಡು ಕಿಸದಾಗ ಇಟ್ಕೊಂಡು ಇನ್ನೇನು ತನ್ನ ಊರಿಗೆ ಬರ್ಬೇಕತ್ಕೊಂಡು ಊರು ಹೊರಗೆ ಬರೋದ್ರೊಳಗ ಇವ್ರು 4 ಮಂದಿ ಕಳ್ಳರು ಅವನ ಬಲ್ಲಿ ಅಂದ ರೊಕ್ಕ ಕೊಡುವತ್ತಂದು ಇವ್ ಕೊಡಂಗಿಲ್ಲ ತನವ. ಯಾವಾಗಿಂದ ರೊಕ್ಕ ತೊಗೊಂಡು ಏನು ಮಾಡ್ದ, ಹೊಟ್ಟಿ ಬುಡಕ್ಕೆ ಇಟ್ಕೊಂಡು ಡಬ್ಬಿದ್ದ. ಏನ್ರಿ ರೊಕ್ಕ ಎಲ್ಲ ಕೊಡಂಗಿಲ್ಲ ತಿಳ್ಕೊಂಡು ಹಿಂಗೆ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬಾರ್ಲೆ ಬಿದ್ದ. ಇವನು ಬಲ್ಲಿ ರೊಕ್ಕ ಹೆಂಗೆ ವಸೂಲು ಮಾಡ್ಬೇಕತ್ತ ಅನ್ನೋದು ಗೊತ್ತಾಗಿ ಅವ್ರು ಕಾಳ್ರಿ ಏನು ಮಾಡಿದ್ರು, ಇವನಿಗೆ ಬಡಿಗೆ ತೊಗೊಂಡು ಹೊಡಿಲಿಕ್ಕತ್ತು. ಯಾವಾಗ ಇವನಿಗೆ ಬಡಿಗೆ ತೊಗೊಂಡ ಹೊಡಿಲಿಕ್ಕತ್ರು. ಅಲ್ಲಿ ಆಶ್ಚರ್ಯ ಏನಾಗ್ಯದ ತಿಳ್ಕೊಂಡ ಕೇಳಿದ್ರ ಇವ್ರೇನು ಕಾಳ್ರು ಹೊಡಿತಿದ್ರಲ್ಲ, ಹೊಡೆದಿದ್ದ ಸತ್ಯ ಆದ್ರ ಅವನಿಗೆ ಅವನ ಮೈ ಮೇಗೆ ಪೆಟ್ಟು ಬೀಳ್ತಿದ್ದಿಲ್ಲ. ಯಾಕೆ ಬೀಳ್ತಿದ್ದಿಲ್ಲ ತಿಳ್ಕೊಂಡ್ರ ಇಲ್ಲಿ ಮನ್ಯಾಗ ಕೂತ್ಕೊಂಡು 2 ರೊಟ್ಟಿಯನ್ನು ದಾನ ಮಾಡಿದ್ಲಲ್ಲ, ಇವನಿಗೆ ಆಕಿನ ಗಂಡಿಗೆ ಹೊಡ್ಯಾಗ ಏನ್ರಿ ಆ ರೊಟ್ಟಿಗಳು ಆ ಬಡಗಿಗೆ ಅಡ್ಡ ಬರ್ತಿದ್ದು. ಅವ್ನು ಹೊಡೆದಿದ್ದ ಪೆಟ್ಟು ಅಂದ್ರೆ ರೊಟ್ಟಿ ಬೀಳ್ತಿದ್ವಿ ಹೊರತಾಗಿ ಅವನಿಗೆ ಬೆನ್ನಿಗೆ ಬೀಳ್ತಿದ್ದಿಲ್ಲ. ಏನ್ರಿ ಅವನಿಗೆ ಬೆನ್ನಿಗೆ ಬೀಳ್ತಿದ್ದಿಲ್ಲ, ಬರೀ 2 ರೊಟ್ಟಿ ದಾನ ಮಾಡಿದ್ದು. ಪುಣ್ಯ ಅಂತಂದ್ರೆ ಏನದಂತೀರಿ ನೀವು? ಕೋಟಿಗಟ್ಲೆ ಬಂಗಾರ ಕೊಟ್ರೆ ಪುಣ್ಯ ಬರ್ತದತ್ತಲ್ಲ, ಕೋಟಿಗಟ್ಲೆ ಏನ್ರಿ ರೊಕ್ಕ ಕೊಟ್ರೆ ಪುಣ್ಯ ಬರ್ತದತ್ತಲ್ಲ. ಹಸ್ತು ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕ್ರಿ, ನೀರಡಿಸಿ ಬಂದವ್ರಿಗೆ ಒಂದು ನೀರು ಕೊಡ್ರಿ, ಆಶ್ರಯ ಕೇಳ್ಕೊಂಡು ಬಂದವ್ರಿಗೆ ಆಶ್ರಯ ಕೊಡ್ರಿ, ಇನ್ನೊಬ್ಬರನ್ನ ಪ್ರೀತಿಯಿಂದ ಕಾಣ್ರಿ. ಏನ್ರಿ ಅವನ ಯಾರು ಬಸವಣ್ಣವ್ರು ಹೇಳ್ತಾರಲ್ಲ, ಇವನಾರವ ಎಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ತಿಳ್ಕೊಂಡು ಹೆಂಗೆ ಬಸವಣ್ಣವ್ರು ಹೇಳಿರಲ್ಲ, ಹಂಗೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನು ಕಲ್ತಿವೆ ತಿಳ್ಕೊಂಡ್ರ ಏನ್ರಿ ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದು ಏನಿಲ್ಲ. ನಾವು ದ್ವೇಷ ಮಾಡಿದ್ವಿ, ನಮ್ಮ ನಿಜವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೋಯ್ತು. ಆದ್ರೆ ನಾವು ಪರಮಾತ್ಮನಿಂದ ನಾವು ಏನು ತಂದಿವಿ? ನಾವು ಏನು ತಂದಿಲ್ಲ. ಆದ್ರೆ ಎಲ್ಲಾನು ಕೂಡ ಕೊಟ್ಟ ಹತ್ತಿಕೊಂಡಾಗ ನಾವು ಅವನಿಗೆ ಏನು ಕೊಡೋದು ಹತ್ತಿಕೊಂಡ ಕೇಳಿದ್ರೆ ನಮ್ಮ ಒಳಗೆ ಇರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿ ಕೊಡ್ರಿ. ಎಲ್ಲರ ಜೊತೆಯೊಳಗಿಂದ ಒಳ್ಳೆದ ರೀತಿಯೊಳಗಿಂದ ಮಾತುಗಳನ್ನಾಡ್ರಿ, ಇನ್ನೊಬ್ರಿಗಿಂದ ಕೆಟ್ಟದ್ದು ಬಗೆಯಾಕೆಂದು ಹೋಗ್ಬೇಡ್ರಿ. ಏನು ಇವತ್ತು ಚಟಗಳು ಹತ್ತಿಕೊಂಡಂದ್ರ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ. ಒಂದು ಕಡೆಗೆ ಮರ್ಯಾದೆ ಹಾಳ, ಒಂದು ಕಡೆಗೆಂದ ಏನಂತೀವಿ, ಇನ್ನೊಂದು ಕಡೆಗೆಂದ ದುಡ್ಡನ್ನು ಕೂಡ ಹಾಳ, ಮನೆಗೆಂದ ಹೆಂಡ್ರ ಪ್ರೀತಿ ಸಿಗಂಗಿಲ್ಲ, ಏನ್ರಿ ಮಕ್ಕಳ ಪ್ರೀತಿ ಸಿಗಂಗಿಲ್ಲ. ಇದು ಯಾವುದು ಕೂಡ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಾಕಿವಿ. ಇದೇ 17ನೇ ಶತಮಾನದೊಳಗ ಏನ್ರಿ ನಾರದ ಮುನಿಗಳು ಇಡೀ ಎಲ್ಲ ದೇಶಗಳನ್ನು ಸಂಚಾರ ಮಾಡಕ್ಕೆ ಬಂದಿದ್ರು. ನಾರದು ಎಲ್ಲ ಕಡೆನೂ ಕೂಡ ತಿರುಗಾಡ್ತಾ ಭಾರತ ದೇಶಕ್ಕೆಂದ ಬಂದರು. ಯಾವಾಗಿಂದ ಭಾರತ ದೇಶದೊಳಗೆ ಇರ್ತಕ್ಕಂಥ ಜೀವಿಗಳನ್ನು, ಮನುಷ್ಯ ಜೀವಿಗಳನ್ನು ನೋಡಿ ಒಂದು ಕ್ಷಣ ನಾರದ್ರೆ ಕಣ್ಣೀರು ತೆಗೆದಿರುತ್ತೆ. ಕಲ್ಪನೆ ಇರಲಿ ಮಗ, ನಾರದ್ರು ದುಃಖ ಮಾಡಕತ್ತು. ನೇರವಾಗಿಂದ ನಾರದ್ರಿಂದ ಕೈಲಾಸಕ್ಕೆ ಅಂದ ಬಾ ಹೋಗಿ ಪರಮಾತ್ಮನಿಂದ್ರೆ ಎಲ್ಲ ದೇವಾನ ದೇವತೆಗಳೆಲ್ಲ ಕೂತ್ಕೊಂಡಾರೆ. ಬ್ರಹ್ಮ ವಿಷ್ಣು ಮಹೇಶ್ವರು ಏನ್ರಿ ಎಲ್ಲ ದೇವಾನ ದೇವತೆಗಳು ನೆರೆದಾರೆ. ಭಗವಂತಂದ ಎಲ್ಲಿ ತನ್ನ ಸಿಂಹಾಸನ ಮೇಲೆ ಕೂತ್ಕೊಂಡಾನೆ. ನೇರವಾಗಿಂದ ನಾರದ್ರಿಂದ ಹೋಗಿ ಪರಮಾತ್ಮನಿದ್ರಿಗೆ ಕಣ್ಣೀರು ಹಾಕ್ಲಿಕ್ಕತ್ತು. ಯಾಕಂದ್ರೆ ನಾರದ ಅಳವಲ್ಲ, ಇನ್ನೊಬ್ರ ಮನೆಗೆ ಬೆಂಕಿ ಹಚ್ಚವನೇ ಹೊರತಾಗಿ ಅವ ಕಣ್ಣೀರು ಹಾಕವಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗೆ ನಾರದ್ರೆ ಕಣ್ಣೀರು ಹಾಕ್ಲಿಕ್ಕತ್ತ. ಯಾಕೆ ಕಣ್ಣೀರು ಹಾಕ್ಲಿಕ್ಕತ್ರ ತಗೊಂಡು ಕೇಳಿದ್ರೆ, ಪರಮಾತ್ಮ ನೀ ಒಂದು ಕ್ಷಣರೇ ಭೂಲೋಕದ ಕಡೆ ನೋಡಿದೇನು ಓದ್ತಕೊಂಡು ಕೇಳೋದು. ಯಾಕ್ರಿಪ್ಪ ಯಾಕೆ ಅಳ್ಳಿಕತ್ತೀರಿ, ನೀವು ಯಾಕೆ ಕಣ್ಣೀರು ಹಾಕ್ಲಕತ್ತೀರಿ? ಪರಮಾತ್ಮ ದುಃಖ ಆಗಿದೆ. ಯಾಕೆ ದುಃಖ ಆಗ್ಯದ ತಗೊಂಡ ಕೇಳಿದ್ರೆ ನಾರದ ಮುನಿಗಳು ಸ್ಪಷ್ಟವಾಗಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ ಜೀವಿನೂ ಕೂಡ ತಾಯಿ ಗರ್ಭದೊಳಗೆ ಇರ್ತಕ್ಕಂಥ ಪ್ರಸಂಗದೊಳಗ ನಿನಗೆ ಏನಂತ ಮಾತು ಕೊಟ್ಟಾರ, ನೀನು ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೇನೆ, ಪುಣ್ಯ ಅಂತಗನ ಮಾಡಿ ಪುಣ್ಯದ ಗಂಟೆ ಕಟ್ಟಿಕೊಂಡು ನಿನ್ನ ಬಳಿ ಬರ್ತೀನಿ ತಗೊಂಡು ನಿನಗೇನ ಪಾದ ಬಡ್ದಾರಲ್ಲ. ಒಂದು ಕ್ಷಣ ಭೂಲೋಕದ ಕಡೆಗೆ ಅಂದ ಕಣ್ಣು ಹಾಯಿಸಿದನು. ಎಲ್ಲಿ ನೋಡ್ತಿಲ್ಲ ಅಂದ ಅನ್ಯಾಯ, ಎಲ್ಲಿ ನೋಡ್ತಿಲ್ಲ ಅಂದ ಅತ್ಯಾಚಾರ, ಎಲ್ಲಿ ನೋಡ್ತಿಲ್ಲ ಅಂದ ಬರೀ ಸುಲಿಗೆ ಅಂತಕ್ಕಂಥದನ್ನ, ಕೊಲೆ ಸುಲಿಗೆಗಳಿಂದ ನಡೆದಿರ್ತಕ್ಕಂಥದನ್ನ, ಈ ಎಲ್ಲ ಪಾಪಿ ಮನುಷ್ಯ ಜೀವಿಯರನ್ನ ನೋಡಿ ನನಗೆಂದು ದುಃಖ ಆಗ್ಲಿಕ್ಕತ್ತದೆ, ಕಣ್ಣೀರೇ ಬರ್ಲಕತ್ತ. ನಾರದರು ಯಾವಾಗ ಪರಮಾತ್ಮನಿಗೆ ಹೇಳಿದಾಗ ಪರಮಾತ್ಮ ಒಂದು ಕ್ಷಣ ಈ ಭೂಲೋಕದ ಕಡೆಗೆ ಕಣ್ಣಾಯಿಸಿ ನೋಡಿ ಸ್ವತಃ ನಮ್ಮ ಮನುಷ್ಯ ಜೀವಿಗಳನ್ನು ನೋಡಿ ಸ್ವತಃ ಪರಮಾತ್ಮನೇ ಕಣ್ಣೀರು ಹಾಕ ಏನ್ರಿ, ಸ್ವತಃ ಪರಮಾತ್ಮನೇ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ನನಗೆ ಮಾತು ಕೊಟ್ಟಾರೇನು, ಇವ್ರು ನಡೀತಾರೇನು, ಎಲ್ಲಿ ನೋಡ್ತಿಲ್ಲ ಅಂದ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಏನ್ರಿ. ಯಾವಾಗ ನನ್ನ ಹಿಂದೆ 12ನೇ ಶತಮಾನದೊಳಗೆ ಚನ್ನಬಸವಣ್ಣವರು ಕಾಲಜ್ಞಾನ ಬರೋದು, ನಿಮಗೆಲ್ಲ ಗೊತ್ತಿರಬೇಕು. ಕಾಲಜ್ಞಾನ ಬರೋದು, ಕೇಳಬಾರದು ಕೇಳಿರಣ್ಣ, ಕಾಣಬಾರದು ಕಂಡೀರಣ್ಣ ಹೇಳಿದ್ರಿಲ್ಲ ಅವರೆಲ್ಲ. ಕಾಲಜ್ಞಾನ 12ನೇ ಶತಮಾನದೊಳಗೆ ಮುಂದೆ ನಡೀತಕ್ಕಂಥದ್ದನ್ನು ಅವತ್ತೇ ಬರೆದಿಟ್ಟು ಅಂದವಾದ್ರು. ಕಾಣಬಾರದು ಕಂಡೀರಣ್ಣ, ಕೇಳಬಾರದು ಕೇಳಿರಣ್ಣ, ಕಲ್ಲು ಕೋಳಿ ಕೂಗಿತ್ತು ಕೇಳಿರಣ್ಣ ಅವಾಗೆಲ್ಲ ಹೇಳ್ತಿದ್ರು. ಸಾರು ಐಗಳು ಹತ್ಕೊಂಡು ಬರ್ತಿದ್ರು ಕೊಡೆ ಕಲ್ದಿಂದ. ಅವಾಗೆಲ್ಲ ಸಣ್ಣವ್ರಿದ್ದಾಗ ಕತ್ತಲ್ದಾಗ ಕಂದಿಲ್ಲ ಹಚ್ಕೊಂಡು ಛತ್ರಿ ಹಿಡ್ಕೊಂಡು ಬರ್ತಿದ್ರು ಕಾಲಜ್ಞಾನ ಹೇಳಕ್ಕ. ಅವರೆಲ್ಲ ಹೇಳ್ತಿದ್ರು ಕೇಳಬಾರದು ಕೇಳಿರಣ್ಣ, ಕಾಣಬಾರದು ಕಂಡೀರಣ್ಣ. ಮುಂದುವರೆದಿಂದ ಇನ್ನೊಬ್ಬರೊಂದು ಮಾತು ಹೇಳಿದ್ರು. ಏನ್ರಿ ಮುಂದಿನ ದಿನಮಾನ ಹೆಂಗೆ ಬರ್ತಾವ ತಗೊಂಡು ಕೇಳಿದ್ರ ಅವ್ರು ಹೇಳ್ತಾರೆ ಕಾಲಜ್ಞಾನದ ಗೇಣುದ್ದ ಗಂಡ ಚೋಟುದ್ದ ಹೆಣತಿ ಸರಸ ಸಲ್ಲಾಪ ಮುಂದ. ಗೇಣುದ್ದ ಗಂಡ ಚೋಟಿನೇ ಹೆಣತಿ. ಅವ್ರು ಹೇಳ್ತಾರೆ ಕಾಲಜ್ಞಾನದೊಳಗೆ ಏನಂತ ಹೇಳ್ತಾರ, ಗೇಣುದ್ದ ಗಂಡ
ಏನ್ರಿ ಚೋಟುದ್ದ ಹೆಂಡತಿಯ ಸರಸ ಸಲ್ಲಾಪ ಮುನ್ನತ್ತ ಇವ್ರ ಹೊಟ್ಟೆಗೆ ಅಂದ ದೀಡ್ ಇಂಚ್ ಸೆಂಟಿಮೀಟರ್ ಮಕ್ಕಳು ಹುಡ್ತಾವ. ಗಂಡ ಚೋಟ್ ಹೆಂಡತಿ. ಮತ್ತು ಇವ್ರು ಹುಟ್ಟಬೇಕಾರೆ ಕೂಸುಗಳು ಎಷ್ಟು ಹುಟ್ಬೇಕ್ರಿ? ಈ ತೊಗರಿ ಮನೆ ಕೀಡಿರ್ತಾವಲ್ಲ ಏನ್ರಿ ಬಾಲುಳ ಹುಡ್ದಂಗೆ ಹುಡ್ತಾವ. ದೀಡ್ ಇಂಚ್ ಸೆಂಟಿಮೀಟರ್ ಅಂತಂದ್ರೆ ಈಗ ತೊಗರಿ ಮನೆ ಕೀಡಿ ಹುಡ್ದಂಗೆ ಹುಡ್ತಾವ. ಯಾಕೆ ಮುಂದಿನ ದಿನಮಾನಗಳು ಹಿಂಗೆ ಬರ್ತಾವ ತಿಳ್ಕೊಳೋದಕ್ಕೆ ಕೇಳಿದ್ರೆ ಅವ್ರು ಮೊದಲೇ ಹೇಳಿದ್ರು, ಕೇಳಬಾರ್ದು ಕೇಳಿರಣ್ಣ, ಕಾಣಬಾರ್ದು ಕಂಡಿರಣ್ಣ. ಇವತ್ತು ಜಗತ್ತಿನೊಳಗೆ ನಾವು ಯಾವುದನ್ನು ನೋಡಬಾರ್ದಾಗಿತ್ತು ಅದನ್ನೆಲ್ಲವನ್ನು ಕೂಡ ನೋಡಕತ್ತೀವಿ. ಯಾವುದು ಕೇಳಬಾರ್ದಾಗಿತ್ತಲ್ಲ ಅದು ಎಲ್ಲವನ್ನು ಕೂಡ ಕೇಳಕತ್ತೀವಿ. ಎಷ್ಟು ಪಾಪ ನಡೆದ ತಿಳ್ಕೊಂಡು ಕೇಳಿದ್ರೆ ಒಂದು TV ಚಾನಲ್ ಇಂದ ಆನ್ ಮಾಡಿದ್ರೆ ಸಾಕು, ಏನ್ರಿ ಏನು ಕೆಟ್ಟದಿಂದ ಒಂದು ನ್ಯೂಸ್ ಚಾನಲ್ ಇಂದ ಆನ್ ಮಾಡಿದ್ರೆ ಸಾಕು, ಬರೀ ಕೆಟ್ಟದ್ದೇ ತೋರಿಸ್ತಾರೆ ಬರ್ತಾಯಿ. ಬೇರೆದು ಎಲ್ಲಿ ಕೇಳಕತ್ತೀವಿ? ಮಕ್ಕಳ ಕೂತ್ಕೊಂಡ ತಂದೆ ತಾಯಿ ಕೊಲೆ ಮಾಡೋದು ಕೇಳಕತ್ತೀವಿ. ತಂದೆ ತಾಯಿನೇ ಕುಂತಿಂದ ಮಗನಿಗೆ ವಿಷ ಹಾಕೋದನ್ನೇ ಕೇಳಕತ್ತೀವಿ. ಅವಾಗ ಹಾಡ್ತಿದ್ರಿಲ್ಲ ಏನ್ರಿ, ತಾಯಿ ಹಾಲು ವಿಷವಾದರೆ ಶಿಶು ಉಳಿಯುವುದೇ, ಗುರು ಕರುಣೆಯ ದೂರ ಆದರೆ ಜಗ ಉಳಿಯುವುದೇ ತಿಳ್ಕೊಂಡು ಆಡ್ತೀವಿ. ಇವತ್ತು ತಾಯಿನೇ ಕುತ್ಕೊಂಡ ಮಕ್ಕಳಿಗೆ ಅಂದ ವಿಷ ಹಾಕ್ಲಿಕ್ಕತ್ತಾಳೆ. ಒಬ್ರಿಗೊಬ್ಬರಿಂದ ಪ್ರೀತಿ ಇಲ್ಲ ಏನ್ರಿ. ತಂದೆ ತಾಯಿನ ಕಂಡ್ರೆ ಮಕ್ಕಳಿಗೆ ಆಗಂಗಿಲ್ಲ, ಮಕ್ಕಳು ಕಂಡ್ರಿಂದ ತಂದೆ ತಾಯಿಗೆ ಆಗಂಗಿಲ್ಲ, ಅಣ್ಣನ ಕಂಡ್ರಿಂದ ತಮ್ಮಗಾಗಂಗಿಲ್ಲ, ತಮ್ಮನ ಕಂಡ್ರಿಂದ ಅಣ್ಣಗಾಗಂಗಿಲ್ಲ ಏನ್ರಿ, ಅಕ್ಕನ ಕಂಡ್ರೆ ತಂಗಿಗೆ ಆಗಂಗಿಲ್ಲ, ತಂಗಿನ ಕಂಡ್ರಿಂದ ಅಕ್ಕಗೆ ಆಗಂಗಿಲ್ಲ. ಬರೀ ಎಲ್ಲರ ಮನಸ್ಸಿನಾಗ ಬರೇ ದ್ವೇಷ ಮನಸ್ಸು ಅಂತ ತುಂಬ್ಕೊಂಡು ಬಿಟ್ಟಿವಿ. ಈಗ ನಾ ಇಟ್ಟು ಪುರಾಣ ಹೇಳಕತ್ತೆ ಅಂದ್ರೆ ನನಗೆ ಎಲ್ಲರೂ ಚುಲನೆ ಅಂತಾರೆ ಅಂದ್ರೆ ಏನು ಎಂದು ಹೋಗಿ ಬೈತಾವ ಮನ್ಯಾಗ ಮಕ್ಕಳ ಬೈತಾರ. ನಾವು ಬರೀ ಕೆಟ್ಟದನ್ನೇ ಆಯ್ಕೆ ಮಾಡ್ಕೊಳಕತ್ತೀವಿ ಹೊರತಾಗಿ ಒಳ್ಳೇದನ್ನ ನಾವು ಆಯ್ಕೆ ಮಾಡ್ಕೊಳಂಗಿಲ್ಲ. ನಾವು ಬರೀ ಅಂದ್ರೆ ಕೆಟ್ಟ ದುರ್ಗುಣಗಳನ್ನೇ ಆಯ್ಕೆ ಮಾಡ್ಕೊಳಕತ್ತೀವಿ ಹೊರತಾಗಿ ಒಳ್ಳೇದನ್ನ ನಾವು ಯಾರು ಕೂಡ ಆಯ್ಕೆ ಮಾಡ್ಕೊಳಕತ್ತಿಲ್ಲ. ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನ, ನಾವು ನಡೀತಕ್ಕಂಥ ಹಾದಿಯನ್ನ, ಇದು ಎಲ್ಲವನ್ನು ಕೂಡ ನೋಡಿ ಸ್ವತಃ ಭಗವಂತನೇ ಕಣ್ಣೀರು ಹಾಕ್ಲಿಕ್ಕತ್ತಾನೆ. ಶಿವ ನಾ ಎಂಥವ್ಗೆ ಜನ್ಮ ಕೊಟ್ಟೆಪ್ಪ ಅಂತ. ಈ ಮನುಷ್ಯ ಜೀವಿಗಳನ್ನ ಭೂಮಿ ಮೇಲೆ ಹುಟ್ಟಿಸಲೇಬಾರ್ದಾಗಿತ್ತು. ಯಾಕಂದ್ರೆ ಇವ್ರು ಮಾಡ್ತಕ್ಕಂಥ ಏನ್ರಿ ಕೃತಿ, ಇವ್ರು ನಡೀತಕ್ಕಂಥ ಹಾದಿ, ಇವ್ರು ಮಾತಾಡ್ತಕ್ಕಂಥ ಮಾತ ಏನ್ರಿ, ಇವ್ರು ಕಲಿತಕ್ಕಂಥ ಚಟಗಳನ್ನ ನೋಡಿ ಸ್ವತಃ ಭಗವಂತನೇ ಅಂತಾನ ಮನುಷ್ಯ ಜೀವಿಗಳನ್ನ ಭೂಮಿ ಮೇಲೆ ಹುಟ್ಟಿಸಬಾರ್ದಾಗಿತ್ತಪ್ಪ. ನನಗೆ ಧ್ಯಾನ ಮಾಡ್ತೀನಿ ಎತ್ತುಕೊಂಡು ಹೋಗ್ಯಾರ, ನನ್ನ ನಾಮಸ್ಮರಣೆ ಮಾಡ್ತೀನಿ ಎತ್ತುಕೊಂಡು ಹೋಗ್ಯಾರ, ನನ್ನ ಆರಾಧನೆ ಮಾಡ್ತೀನಿ ಎತ್ತುಕೊಂಡು ಹೋಗಿರ್ತಕ್ಕಂಥವ್ರು ಇವತ್ತು ಏನು ನಡೆದದ್ರಿ? ಇವತ್ತಿನ ದಿನಮಾನ ಏನು ನಡೆದ ಹೇಳಿ ನೋಡೋಣ. ಅದು ಚನ್ನಬಸವಣ್ಣವ್ರ ಮಾತು ನನ್ನ ಪದೇ ಪದೇ ನೆನಪು ಬರ್ತದೆ. ಕೇಳಬಾರ್ದು ಕೇಳಿರಣ್ಣ ತಗೊಂಡ್ರು. ಮೊನ್ನಿನ ದಿವಸದಿಂದ ಒಂದು ನ್ಯೂಸ್ನಾಗ ಬಂತು, ಸ್ವತಃ ತಾಯಿನೇ ಮಗನ ದುಡಿಯೋದಾಳತ್ತ ಕಲ್ಪನೆಗೆ ಏನ್ರಿ. ಸ್ವತಃ ತಾಯಿ ಜನ್ಮ ನೀಡಿರ್ತಕ್ಕಂಥ ತಾಯಿನೇ ಮಗನ ಜೊತೆಯೊಳಗದ, ತಂಗಿ ಜೋಡಿ ಅಣ್ಣ ಅದಾನ. ಎಷ್ಟರ ಮಟ್ಟಿಗೆ ಕೀಳು ಮಟ್ಟದಲ್ರಿ ನಾವು ಹೇಳ್ತಕ್ಕಂಥದ್ದು. ಸ್ವಲ್ಪ ಕೆಟ್ಟ ಅನಿಸೋರು ಪರವಾಗಿಲ್ಲ, ಆದ್ರೆ ಪಾಪ ಎಷ್ಟು ತುಂಬ್ಯದ. ಯಾಕೆ ಮಳೆ ಬರಲಾಗ್ಯದ ಏನ್ರಿ? ಬರೀ ಒಂದೇ ವರ್ಷದಿಂದ ಮಳೆ ಕಮ್ಮಿ ಆದ್ರೆ ಅಪ್ಪೋರು ಮಳೆ ಯಾಕೆ ಬರ್ಲಾಗ್ಯದ, ನೀ ಹ್ಯಾಂಗಾಗಿದಿ? ಹೌದಿಲ್ಲ? ನಮ್ಮ ಮೇಲೆಲ್ಲರ ಸೃಷ್ಟಿ, ನಮ್ಮದಿಂದೇ ಸೃಷ್ಟಿ. ನಾವು ಎಷ್ಟು ಪಾಪ ಕಾರ್ಯಗಳನ್ನು ಮಾಡಕತ್ತೀವಿ, ಎಟ್ಟದು ಏನ್ರಿ ಇನ್ನೊಬ್ಬರು ದ್ವೇಷ ಮಾಡೋದು ಹಿಡ್ಕೊಂಡು ಏನ್ರಿ ಇನ್ನಿತರ ಚಟಗಳನ್ನು ಹಿಡ್ಕೊಂಡು ಏನೆಲ್ಲ ಮಾಡಬಾರ್ದು, ಯಾವ್ದು ಮಾಡಬಾರ್ದಾಗಿತ್ತೋ ಅದನ್ನು ನಾವು ಮಾಡಕತ್ತೀವಿ, ಯಾವ್ದನ್ನು ಕೇಳಬಾರ್ದಾಗಿತ್ತೋ ಅದನ್ನು ಕೇಳಕತ್ತೀವಿ, ಯಾವ ದಾರಿಗೆ ನಡಿಬಾರ್ದಾಗಿತ್ತೋ ಆ ದಾರಿಗೆ ನಾವು ನಡಿಲಿಕ್ಕತ್ತೀವಿ ಅಂತಂದ ಭಗವಂತನ ಕೃಪೆನೂ ಕೂಡ ಬೇಕಲ್ರಿ. ಭಗವಂತ ನಮ್ಮನ್ನು ಒಲಿಬೇಕಾಗಿತ್ತು ಅಂತಂದ್ರೆ ನಮ್ಮ ನಡೆ ನುಡಿ ಅಂದ್ರೆ ಶುದ್ಧ ಆಗಿರ್ಬೇಕು. ಪರಮಾತ್ಮ ಒಲಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ನಮ್ಮ ಮಾತು ಶುದ್ಧ ಆಗಿರ್ಬೇಕು. ಪರಮಾತ್ಮ ನಮಗೆ ಅಂದ್ರೆ ಒಲಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಏನ್ರಿ ನಮ್ಮದೆಲ್ಲಾನು ಕೂಡ ನಮ್ಮ ಕೃತಿಗಳಿಂದ ಒಳ್ಳೆವಾಗಿದ್ದರು ಮಾತ್ರ ಭಗವಂತನ ಒಲಿಮೆ ಹಾಕದೆ ಹೊರತಾಗಿ ನಾವು ಕೆಟ್ಟ ದಾರಿ ನಡೆದು ದೇವ್ರು ನಮಗೆ ಯಾಕೆ ಕೆಟ್ಟ ಕಾಡ್ತಾನ, ಮನಾರ ಊರ ಗುಡಿ ಗುಂಡಾರ ಅಂತೀವಿ ಏನ್ರಿ ಅಂತಾರಿಲ್ಲ. ನಮ್ಮಲ್ಲಿ ಬರ್ತಿರ್ತಾರ ಜನ, ಮನಾರು ಗುಡಿ ಅಂತೀವಿ ಗುಂಡಾರ ಅಂತೀವಿ, ಅಪ್ಪ ನಮ್ಗೆ ಯಾಕೆ ಆಡ್ಲಕತ್ತಾನ? ನಿಮ್ಮ ಮಂದಿಗೆ ದ್ವೇಷ ಮಾಡೋದು ಮಾಡ್ತೀವಲ್ರಿ ನಾವು, ಇನ್ನೊಬ್ರಿಗಿಂದ ದ್ವೇಷ ಮಾಡ್ತೀವಿ. ನಿನ್ನ ಕಂಡ್ರೆ ಅವನಿಗೆ ಆಗಂಗಿಲ್ಲ, ಅವ್ನ ಕಂಡ್ರೆ ಇವನಿಗೆ ಆಗಂಗಿಲ್ಲ. ಇಲ್ಲಿ ಹೇಳಕತ್ತಿ ಪುರಾಣದಾಗ ಇಟ್ಟು ಮಂದಿ ಬಂದಿರಿ ಎತ್ತುಕೊಂಡ್ರೆ ನಿಮ್ಮ ಒಬ್ರು ಕಂಡ್ರೆ ಒಬ್ರಿಗೆ ಆಗಂಗಿಲ್ಲ. ಅಪ್ಪಿ ತಪ್ಪಿ ಕಮಿಟಿಗೆ ಯಾವ ಒಬ್ಬ ಚಂದ ಓಡಾಡಂದು ಕೆಲಸ ಮಾಡ್ಬೇಕಂತಂದ್ರೆ ಹಿಂದೆ 4 ಮಂದಿ ಅವನಿಗೆ ಆಲ ಭಾರಿ ನಡೆದು ಯಾಕೋ ಒಂದು ಚಲೋನೇ ನಡೆದಂಗೆ ಕಾಣದ, ಏನ ಗಳಿಕಿದ್ದಿರ್ಬೇಕು ಗುಡಿಯಾಗ. ಇದು ಚಲೋ ಮಾಡ್ತಾವ ಗುಡಿಯಾಗ 10 ರೂಪಾಯಿ ಇಲ್ಲ. ಅವ ಚಂದ ಧರ್ಮದ ಕಾರ್ಯ ನಡೆದ ಅವಾಗ ಈಗ ನೀವು ಪುರಾಣಕ್ಕೆ ಹೊಂಟೇನೆ ತಿಳ್ಕೊರಿ. ಕಟ್ಟಿಗೆ ಕೂತಿರ್ತಾವಲ್ಲ, ಹೆಣ್ಮಕ್ಳದಾಗ ಕೂತಿರ್ತಾರೆ, ಗಣಮಕ್ಳದಾಗ ಕೂತಿರ್ತಾರೆ. ಒಂದು 4-5 ಮಂದಿ ಹೆಣ್ಮಕ್ಳು ಯಾರ್ದಾರ ಮನೆ ಮುಂದೆ ಕಟ್ಟಿ ಕೂತಾರಂದ್ರೆ ಇವ್ರು ಯಾರ ಮನೆಗೆ ಬೆಂಕಿ ಹಚ್ತಾರ ತಿಳ್ಕೋ. ಈ ಒಂದು 8 ಗಣಮಕ್ಳು ಒಂದು ಕಟ್ಟಿ ಕೂತಾವ ತಗೊಂಡು ಇವ್ರದ್ದು ಯಾರ್ದ ಮನೆ ಬೆಂಕಿ ಹಚ್ತಾರ ತಿಳ್ಕೋಗಿ. ಎಲ್ಲದ್ರಾಗ ಒಂದು ಕಟ್ಟಿ ಕಂಪ್ನಿ ಅದಾವೆ ಏನ್ರಿ, ಅದಾರಂತಿಲ್ಲ ಅಂತ ನೀವು ಅಪ್ಪದಿ ಪುರಾಣ ಕೊಂಡಿರ್ತೀರಿ. ಯಾಕೆ ತಂಗೆ ಎಲ್ಲಿ ನಡೆದಿ? ಯಾಕೆ ಗುಡಿಯಾಗ ಪುರಾಣ ಹಚ್ಚಾರ, ಪುರಾಣಕ್ಕೆ ವಾ ಏನು ಕೇಳಿ ಈಕೆ ಅಕ್ಕ ಮಾದೇವ್ರಿ ಹಾಕಂಗೆ ಕಾಡ್ತಾವ. ಬಾ ಇಲ್ಲೇ ಕೇಳ್ತದಲ್ಲ, ಅಲ್ಲೇ ಕಟ್ಟಿ ಕುಂದ್ರಿಸ್ಕೊಂಡು ಊರು ಸುದ್ದಿ ಮಾತಾಡೋದು. ನಂಗೆ ಬರ್ತದ. ಇಲ್ಲಿ ಪುರಾಣ ನಡಾಗಿ ನಡೆದಿರ್ತದೆ ನಮ್ಮದು. ಅಲ್ಲಿ ಅವ್ರ ಗಂಡ್ಮಕ್ಳು ನಡೆದು ಅದು ಪುರಾಣ ಕೇಳಕ್ಕೆ ಹೊಂಟಿರ್ತಾಳೆ ಆಕಿ ಕರೆದ ಕುಂದ್ರಿಸ್ಕೊಂಡು ಊರು ಸುದ್ದಿ ಹೇಳಾಕಿ.
ಹತ್ತು ನೋಡ್ರಿ ಬೆಂಕಿ ಏನ್ರಿ ಗಂಡ್ಮಕ್ಳು ಹೊಂಟಿದ್ರು ಅಂತಂದ್ರೆ ಅವಾಗ ಏನು ಪುರಾಣ ಕೇಳಿದ್ರೆ ಬಸವಣ್ಣೆ ಆಗಂಗೆ ಕಾಣ್ತಾನೆ ಮಾತು ಅಂಥವಿಲ್ಲ. ಈ ಜಗತ್ತಿನಾಗ ಪಾಪಿಗಳು ಅಂದ್ರೆ ಯಾರಿಗಂತೀರಿ ಅಂದ್ರೆ ನೀವು ಪಾಪಿಗಳಂತಂದ್ರೆ ಅವಕ್ಕೇನ ಉದ್ದುದ್ದು ಹಲ್ಲು ಬಂದಿರ್ತಾವೆ, ತೆಲಿಮೆ ಕೋಡ್ ಬಂದಿರ್ತಾವೆ ಅಂದ್ರೆ ನೀವು ಇಲ್ಲ, ನೋಡಕ್ಕೆ ನಮ್ಮಂಗೆ ಇರ್ತಾವೆ. ಇವು ಪುರಾಣಕ್ಕೆ ಹೋಗಿ ಬಿಡಿಸ್ತಾವ ನೋಡು, ಬಾರ ಇಲ್ಲೇ ಬಾ ಕಟ್ಟಿ ಕುಂದ್ರು ಬಾ ಅಂದ ಅಗದಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಗದಿ ಬಿಡಿ ಸೇದ್ಕೋತ ಯಾವ ಬಂದ ಸ್ವಾಮಿ ಪುರಾಣಕ್ಕೆ ಹಿಂಗೆ ಎಡ ಕಾರ್ಸ್ಕೋತ ಯಾವ ಬಂದಾನ ಅವನೇನೋ 20 ವರ್ಷದ ಹಿಂದೆ ಒಳ್ಳೆ ಹೇಳಿತಿಲ್ಲ ಏನು ಮಾಡಿದಾಗ ಅವನೇ ಬಂದಾನ. ಅವನೇನು ಕೇಳಿದ್ದೆ ಚಂತಾನ ಹಂಗೆ ಏನ್ರಿ ಯುವಕರಿಗಿಂತ ಪಾಪಿಗಳು ಮತ್ತೆ ಅವ್ರು ಯಾರು ಇರ್ತಾರೆ ಹೇಳಿ? ಹಾಂ ಪಾಪಿಗಳಿದ್ರೆ ಇವೇ ಎಲ್ಲಿ ಧರ್ಮ ಕಾರ್ಯ ನಡೀತದೆ ಅಲ್ಲಿ ಕೆಡ್ಸವನೇ ಪಾಪಿ ಇದ್ರೆ ಇದನ್ನೆಲ್ಲಾನು ಕೂಡ ನೋಡಿ ಭಗವಂತ ಕಣ್ಣೀರು ಹಾಕ್ಲಿಕ್ಕತ್ತಿದ್ದ. ನಾರದ್ರಂತಾರ ಪರಮಾತ್ಮ ಈ ಮನುಷ್ಯ ಜೀವಿಗಳಿಂದ ಉದ್ಧಾರ ಆಗ್ಬೇಕಾಗಿತ್ತು ಅಂತಂದ್ರೆ, ಮನುಷ್ಯ ಜೀವಿಗಳಿಂದ ಧರ್ಮವಂತರಾಗಬೇಕಾಗಿತ್ತು ಅಂದ್ರೆ, ಮನುಷ್ಯ ಜೀವಿಗಳಿಂದ ಏನ್ರಿ ಧರ್ಮವಂತರಾಗಬೇಕಾಗಿತ್ತು ಅಂದ್ರೆ ನೀ ಏನಾರು ಮಾಡಬೇಕು, ನೀ ಭೂಲೋಕಕ್ಕೆ ಹೋಗಿ ಅಂದ ಮನುಷ್ಯ ಜೀವಿಗಳನ್ನು ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡಂದು ಯಾವಾಗಿಂದ ನಾರದ್ರು ಪರಮಾತ್ಮನಿಗೆ ಅಂದಾಗ ಪರಮಾತ್ಮ ಕೂಡ ಒಂದು ಕ್ಷಣ ಚಿಂತೆ ಮಾಡಕತ್ತ, ಕಣ್ಣೀರು ತೆಗಿಲಕತ್ತ. ಯಾರಿಗೆ ಕಳಿಸ್ಬೇಕು ಭೂಲೋಕ? ಎಲ್ಲ ದೇವಾನು ದೇವತೆಗಳೆಲ್ಲ ಕುಂತಿದ್ರು. ಬ್ರಹ್ಮದೇವನಿಗಂದ, ಬ್ರಹ್ಮ ಈ ಮನುಷ್ಯ ಜೀವಿಗಳಿಗೆ ಅವ್ರ ಹಣೆ ಬರದ ಕಳಿಸವನೇ ನೀನು, ಹೌದಿಲ್ರಿ? ನೀವೇನಂತೀರಿಲ್ಲ ಆ ಕೂಸುಗಳು ಹುಟ್ಟದಾಗ ಸೆಟಿಗೆ ಬರಿತಾಳ ತಗೊಂಡಂತೀರಿ. ಸೆಟಿಗೆ ಬರೆಯೋದಲ್ಲದು, ಬ್ರಹ್ಮಲಿಖಿತ ಅಂತಾರದು ಶಾಸ್ತ್ರದೊಳಗೆ. ಪ್ರಾರಬ್ಧದ ಕರ್ಮ ತಗೊಂಡಂತಾರ ಅಂದ್ರೆ ಹಿಂದಿನ ಜನ್ಮದೊಳಗೆ ನಾವು ಎಷ್ಟು ಪಾಪ ಮಾಡೀವಿ, ಎಷ್ಟು ಕರ್ಮಗಳ ಮಾಡೀವಿ, ಈ ಜನ್ಮದೊಳಗಿಂದ ಅವ ಏನು ಪಾಪ ಮಾಡಲ್ಲ ಆ ಪಾಪದಿಂದ ಹಣಿ ಮೇಗಿಂದ ಬರೆದು ಕಳಿಸಿರ್ತಾನ, ಅದು ಬ್ರಹ್ಮಲಿಖಿತ ಹತ್ತಿಕೊಂಡಂತಾರ. ಅದಕ್ಕಾಗಿ ನೀವು ಅಂತಿರಲ್ಲ ಏನ್ರಿ ಅಪ್ಪವ್ರು ಮನಾರ್ ದೇವ್ರು ಅಂತೀವಿ, ಮನಾರ್ ದೇವ್ರು ಅಂತೀವಿ. ಯಾಕೆ ನಮಗೆ ದೇವ್ರು ಇಟ್ಟು ಕಾಡ್ತಾನ? ಇದು ಕಾಡೋದು ಈಗಿಂದ ಅಲ್ಲಿ ಅವ್ವ ಹಿಂದಿನ ಜನ್ಮದ್ದು ತೀತ್ರಿ, ಹಿಂದಿನ ಜನ್ಮದ್ದು ಈಗಿಂದ ಅಲ್ಲ. ನೀವು ಹಿಂದೆ ಪಾಪ ಮಾಡಿದ್ದು ಇವ ಈ ಜನ್ಮದನ್ನು ಗಳಿಬೇಕೆ. ಇದನ್ನು ಯಾರು ಕೂಡ ಬಿಟ್ಟು ಹೋಗ್ಲಕ್ಕಂದ ಬರಂಗಿಲ್ಲ, ತಿಳಿತಿಲ್ರಿ? ಹಿಂದಿನ ಜನ್ಮದಾಗ ನಾವು ಏನು ಮಾಡಿರ್ತೀವಲ್ಲ ಅದನ್ನು ಈ ಜನ್ಮದಾಗ ಅಂದ್ರೆ ಬ್ರಹ್ಮ ತಾಯಿ ಗರ್ಭದೊಳಗಿದ 8ನೇ ತಿಂಗಳದೊಳಗೆ ಬ್ರಹ್ಮ ಬರೆದು ಹೋಗಿರ್ತಾನೆ. ಅದಕ್ಕಾಗಿ ಏನು ಹೇಳಿದೆ, ಪ್ರಾರಂಭದೊಳಗೆ ಒಂದು ಶಿವ ಬೆಟ್ಟಕ್ಕನ, ಇನ್ನೊಂದು ಬ್ರಹ್ಮ ಬೆಟ್ಟಕ್ಕನ. ಶಿವ ಆಶೀರ್ವಾದ ಮಾಡಿ ಹೋಗ್ಕನ, ಬ್ರಹ್ಮ ನಿಮ್ಮ ಹಣಿ ಮೇಲೆ ಅಂದ ನೀವು ಇಟ್ಟು ಪಾಪ ಮಾಡಿರಿ ಇಟ್ಟು ಕಷ್ಟ ಬರ್ಬೇಕು, ಇಟ್ಟು ಪುಣ್ಯ ಮಾಡಿರಿ ಇಟ್ಟು ಸುಖ ಸಿಗಬೇಕು. ಇದನ್ನ ಬರೆದು ಹೋಗತಕ್ಕಂಥವನೇ ಬ್ರಹ್ಮದೇವ. ಯಾವಾಗಲೂ ಕೂಡ ಇದನ್ನು ಬ್ರಹ್ಮ ಬರೆದಿರ್ತಕ್ಕಂಥದ್ದು ಯಾಕಂದ್ರೆ ಹೊರತಾಗಿ ಹಣಿ ಬರ್ದಾಗಿಂದ ಬರೆದಿದ್ದು ಯಾಕಂದ್ರೆ ಹೊರತಾಗಿ ಇದನ್ನು ಬೇರೆದವರಿಂದ ಯಾರು ಕೂಡ ಮಾಡಲಿಕ್ಕಿಂದ ಆಗಂಗಿಲ್ಲ. ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡಂದು ಕರೀತಾರೆ. ಹಿಂದಿನ ಜನ್ಮದೊಳಗೆ ನಿಜಗುಣ ಚೋಬಳಿ ಹೇಳ್ತಾರಲ್ಲ, ಹಿಂದಿನ ಪುಣ್ಯವನ್ನು ಹಿಂದುಂಡುಡಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ. ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದೊಳಗಿಂದ ಉಣಬೇಕು, ಈ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪುಣ್ಯ ಮುಂದಿನ ಜನ್ಮಕ್ಕೆ ಉಣಬೇಕು ಅಂತಕೊಂಡು ಹೇಳ್ತಿದ್ರು. ಇವತ್ತು ಹಂಗಲ್ಲಿಗೆ ಅರ್ಜೆಂಟ್ರಿಗೆ ಯಾವ ಊರಿಗೆ ಅಂದು ವಜ್ಜಾಗಿದ್ದು ಒಂದು 4 ಇಂಡಿಗೆ ಹೋಗಿದ್ವು. ಊರಿಗೆ ವಜ್ಜಾಗಿದ್ದು ಹೋಗ್ಯಾವ, ಸುಮ್ಮನೆ ತಿರುಗಾಡೋರು, ಕೆಲಸ ಬಗೆಸಿರಿ ತಿರುಗಾಡೋರು, ಮತ್ತು ಊರಿಗೆ ಬರೋರು. ಹಿಂಗೆ ತಿರುಗಾಡೋದ್ರಾಗ ಒಂದು ಹೋಟೆಲ್ ಕಾಣ್ತೀವಿ ರೀ, ಒಂದು ಹೋಟೆಲ್ ರೀ, ಒಂದು ಹೋಟೆಲ್ ಕಾಣ್ತು. ಏನಂತ ಕಾಣ್ತು? ಬೋರ್ಡ್ ಚಂದಿತ್ತು. ಬಹುಶಃ ಇಂಥ ಬೋರ್ಡ್ ನೀವು ಎಲ್ಲಿನೂ ಕೂಡ ಕೇಳಿರ್ಲಿಕ್ಕಿಲ್ಲ. ಆ ಬೋರ್ಡ್ ಏನಿತ್ತು? ಯಾರು ಬೇಕಾದವರು ಬೇಕಾದಾಡಿ ತಿಂದೋರಿ ಪುಗ್ಸೆಟ್ಟೆ. ಹೋಟೆಲ್ ಮೇಲೆ ಬೋರ್ಡ ಏನಂತ ಹಾಕ್ಯಾರ? ಯಾರು ಬೇಕಾದವ್ರು ಬೇಕಾದಾಡಿ ತಿಂದೋರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ಬಿಲ್ ವಸೂಲು ಮಾಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಇವ್ರು 4 ಮಂದಿ ಇವಕ್ಕೆ ಊರಾಗ ಹೆಂಡ್ರು ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ. ಇವ್ರು ನೋಡಿದ್ರು ಬೋರ್ಡ್, ಅಲ್ಲ ಅಲ್ಲಿ ನೋಡಿ ಓ ದೋಸ್ತ ಬೋರ್ಡ್ ಹೆಂಗದ ಅಂದವ. ಓದ್ದವ ಯಾರು ಬೇಕಾದವ್ರು ತಿಂದೋರಿ ಪುಗ್ಸೆಟ್ಟೆ, ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ. ಅಮ್ಮ ಓದ್ದ. 3ನೇದವೇನಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳಕ್ಕೆ ಬರ್ತಾರ ಅಂದ. 3ನೇದವ. 4ನೇದೇವನ ಬಂದ್ರು ಇವ್ರೇನು ನಮ್ಮ ಮೊಮ್ಮಕ್ಕಳನ್ನು ಈ ಮಕ್ಕಳಿಗೆ ಗೊತ್ತು. ನಾಡ್ರಿ ಪುಗ್ಸೆಟ್ಟೆ ತಿಂದು ಅನ್ನೋದು ವಾದು ಹೋಟೆಲ್ ಹೋಗ ಸ್ಟೈಲ್ನಾಗ ಟೇಬಲ್ ಕೂತವ್ರು. ಬಂದು ಸ್ವಲ್ಪ ಏನು ಕೊಟ್ಟು ಸಾರ್ ಅಂದ. ಏನೇನಂದ ಹೋಟೆಲ್? ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪ ಇದೆ, ಉಪ್ಪಿಟ್ಟಿದೆ, ಸೂಸಲ ಇದೆ, ಮೈಸೂರು ಪಾಕ್ ಇದೆ, ಗುಲಾಬ್ ಜಾಮೂನ್ ಇದೆ, ಹಿಂಗೆಲ್ಲ ಥರದ್ದು ಹೇಳ. ಪುಗ್ಸೆಟ್ಟೆ ರೊಕ್ಕಿಲ್ಲ ರೂಪಾಯಿ. ನಿನ್ನ ಹೋಟೆಲ್ದಾಗ ಏನೇನದ ಎಲ್ಲ 4 ಪ್ಲೇಟ್ ತೊಂಬ. ಪಾಪ ಎಲ್ಲ 4 ಪ್ಲೇಟ್ ತೊಂದಿಟ್ಟು ಟೇಬಲ್ ಸಾಲಿಲ್ಲ. ಏಡ್ತಿತ್ತದ್ರಿ ಮನುಷ್ಯ, ಆಸೆ ಪಡ್ತದೆ ಖರೆ, ಏಡ್ತಿತ್ತದ್ರಿ. ಹೊಟ್ಟೆ ತಿನ್ಬೇಕಲ್ಲ, ಇದ್ರಂದೊಂದು ತೂತು ಅದ್ರಂದೊಂದು ತೂತು ಹಿಂಗೆ ತಿನ್ನೋದ್ರೆ ಹೊಟ್ಟೆ ತುಂಬ್ತೀವಕ್ಕೆ. ಮತ್ತು ಸಪ್ಲೈರ್ ಕರೆದ್ರು. ಮ್ಯಾಲೆ ಏನು ಕೊಡ್ಲಿ ಸರ್ ಅಂದ. ಏನೇನದ ಮ್ಯಾಲ? ಕಾಫಿ ಇದೆ, ಟೀ ಇದೆ, ಬೋರ್ಮಿಟ ಇದೆ, ಹಾರ್ಲಿಕ್ಸ್ ಇದೆ, ಹಾಲಿದೆ, ಹಿಂಗೆಲ್ಲ ಹೇಳ್ದವ. ಇವ್ರು ಮನೆ ದಿನ ಡಿಕಾಸಿನ್ ಚಾ ಕೊಡ್ತಿದ್ದಿಲ್ಲ ಮನೆಗೆ ಹೆಣ್ತಿ. ಅಲ್ಲಿ ಎಲ್ಲರಿಗೆ ಬೋರ್ಮಿಟ ಕೊಡು, ಗೋರ್ಮಿಟ ಹೇಳ್ತೀನಿ. ಮ್ಯಾಲೆ ಗೋರ್ಮಿಟ ಕೊಡೋದು. ಬೋರ್ಮಿಟ ಗೌರ್ಮೆಂಟ್ ಏನ್ರಿ? ಕುಡ್ದು ಆಯ್ತು. ಕುಡ್ದು ಮತ್ತೆ ಕೋಲ್ಡ್ ಏನದು ಸುಡ್ಸೋದು ಬೋರ್ಮಿಟ ಕುಡ್ದಾವ. ಮ್ಯಾಲೆ ಕೋಲ್ಡ್ ಏನದು ಕೋಲ್ಡ್ ಅದು. ತಮ್ಸಪ್ ಇದೆ, ಸಿಟ್ರ ಇದೆ, ಮಿರಿಂಡ ಇದೆ,
ಏನ್ರಿ ಕೋಕೋ ಕೋಲದ ಹಿಂಗೆಲ್ಲ ಹೇಳ್ದ. ಮ್ಯಾಲೆ ಅಟ್ಟು ಬೋರ್ಮಿಟ್ಟ ಕುಡಿದು ಮ್ಯಾಲೆ ಕೋಕೋ ಕೋಲ ಕುಡಿದು ಪುಗ್ಸೆಟ್ಟೆ ರೊಕ್ಕಿಲ್ಲ ರೂಪಾಯಿ ಬೆಕ್ಕದಟ್ಟು ತಿಂದೋರಿ ಬೋರ್ಡೆ ಹಾಕ್ಯಾನಲ್ಲ. ಹೇಳ್ತೀನಿ ಈಗ ಬೋರ್ಮಿಟ್ಟ ಕುಡಿದು ಮುಂದೆ ಸೋಪ್ ಇಟ್ಟಿದ್ರು ಮನೆಗಾದ್ರೆ ಈಸಿ ಹಾಕೋತಿದ್ದು ಪುಗ್ಸೆಟ್ಟೆ ಹಿಂಗೆ ಹೇಳ್ತೀನಿ. ಈ ಕೆಂಪು ಮಂಗೆಗಳು ಸೊಂಡೆ ಬಾರಿ ಬೀಜ ಹಿಡ್ದಾರಂಗೆ ಹಿಂಗೆ ಸೋಪ್ ಹಾಕೊಂಡು ಹಿಂಗೆ ಮೈ ಹೊಟ್ಟೆ ಬರ್ಕೋದು ಹೊಂಟಿದ್ದು. ಹೋಗುದ್ರಾಗ ಸಪ್ಲೈಯರ್ ಬಂದು ಕೈಯಾಗ ಒಂದು ಬಿಲ್ ಕೊಟ್ಟ 3,500 ರೂಪಾಯಿ. 3,500 ರೂಪಾಯಿ ಬಿಲ್ ಕೊಟ್ಟು ಕೂಡಲೇನ ಅವು ಅದ್ರಾಗ ಇರ್ತಾವ ತಿರ್ಸಾಟಿದೆ. ಬೈಲ್ ಯಾಕ್ರಿ ಸರ್ ಅದು ಬಿಲ್ ಯಾಕೋ ಬೋರ್ಡ್ ಏನೋ ತಾಕಿದೆವು ಮಗನೇ, ಬೋರ್ಡ್ ಏನೋ ತಾಕಿದಿ, ಯಾರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಅಂತ ಬೋರ್ಡ್ ಹಾಕಿದ್ದು ಬಿಲ್ ಯಾಕೆ ಕೊಡಿ. ಅವ ಅಂದ ಸರ್ ನೀವು ತಪ್ಪು ತಿಳ್ಕೊಡ್ರಿ ಅಂದ. ಇದು ನೀವು ತಿಂದಿದ್ದಕ್ಕೆ ಬಿಲ್ ಅಲ್ಲ, ಮತ್ತೆ ಅದ್ರದ್ದು ಬಿಲ್ಲ. ಹಿಂದ್ರಿ ಮುತ್ತೆಗಳು ಬಂದು ತಿಂದು ಹೋಗ್ಯಾರ. ಈ ಮೊಮ್ಮಕ್ಕಳ ಬಂದಿರಿ ತೀರ್ಸೋರ್ ಮಕ್ಕಳು ಅಂದತಾವ ಎಂದ ನಿಮ್ಮ ಮುತ್ತೆಗಳು ತಿಂದು ಹೋಗ್ಯಾರ, ಈ ಮೊಮ್ಮಕ್ಕಳು ಬಂದಿರಿ ತೀರ್ಸೋರ್ ಮಕ್ಕಳ ಬಿಲ್ ಅಂದ 3,500 ರೂಪಾಯಿ. ಹಂಗೆ ಇವತ್ತೇನು ನಮ್ಮ ದುಃಖಗಳು ಕಷ್ಟಗಳು ಇವೆಲ್ಲ ಏನು ಬರ್ತಾವಲ್ಲ ಇದು ಈಗಿಂದ ಅಲ್ಲ ಏನ್ರಿ. ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಈ ಜನ್ಮದೊಳಗಿಂದ ಸುಖ ದುಃಖ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿಯೇ ಅಂಥ ಸುಖ ಸಿಗಬೇಕಾಗಿತ್ತು, ಮುಂದಿನ ಜನ್ಮ ನಮಗೆ ಸುಖ ಸಿಗಬೇಕಾಗಿತ್ತು ಅಂದ್ರೆ, ಮುಂದಿನ ಜನ್ಮ ಅಂತಕ್ಕಂಥ ನಮ್ಗೆ ಆನಂದವಾಗಿ ಇರಬೇಕಾಗಿತ್ತು ಅಂತಿಕೊಂಡ್ರೆ, ಈ ಜನ್ಮದೊಳಗೆ ನಾವು ಏನು ಮಾಡ್ಬೇಕಾಗ್ಯದಂದ್ರೆ ಪುಣ್ಯದ ಕಾರ್ಯ ಮಾಡಬೇಕಾಗ್ಯದ, ಒಳ್ಳೆ ರೀತಿಯಿಂದ ಬದುಕಬೇಕಾಗ್ಯದ, ಒಳ್ಳೆತನದೊಳಗಿಂದ ಬದುಕಬೇಕಾಗ್ಯದ. ನಾವು ಒಳ್ಳೆತನದಿಂದ ಬದುಕೋದೇ ಪರಮಾತ್ಮನ ಒಲಿಮೆಗಿಂದ ಕಾರಣ ಆಕತಿ. ಇಲ್ಲಾದ್ರಿಂದ ಪರಮಾತ್ಮನ ಹೆಂಗೆ ಕಣ್ಣೀರು ಹಾಕ್ಲಕತ್ತಾನಲ್ಲ ಹಂಗೆ ಕಣ್ಣೀರು ಹಾಕಬೇಕಾಗ್ತದ. ಅದಕ್ಕಾಗಿನೇ ಬ್ರಹ್ಮ ಅಂತಾನೆ ಪರಮಾತ್ಮ. ನೀ ಏನು ಹೇಳ್ತಿದ್ದು ಗೊತ್ತಿಲ್ಲ, ನಾನಂದ ಹಣೆ ಬರಬಾರ್ದೀನಿ ಏನ್ರಿ. ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೇ ಅದನ್ನ ನಾನೇ ಸೃಷ್ಟಿ ಮಾಡಿನ ತಿಳ್ಕೊಂಡ್ರೂ ಕೂಡ ನನಗೆ ಭೂಲೋಕಕ್ಕೆ ಅಂದ ಹೋಗಲ್ಲ, ನಾ ಭೂಲೋಕಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಈ ಮನುಷ್ಯರು ಒಳ್ಳೆಯವರಲ್ಲ, ಅದಕ್ಕೆ ನಾ ಭೂಲೋಕಕ್ಕೆ ಅಂದ ಹೋಗಂಗಿಲ್ಲ ತಗೊಂಡು ಬ್ರಹ್ಮ ಅಂತಾನೆ, ವಿಷ್ಣು ಅಂತಾನೆ. ಮನುಷ್ಯ ಜೀವಿಗಳಂದ ಒಳ್ಳೆಯವರಲ್ಲ ಏನ್ರಿ, ದೇವರಿಗೆ ಮೋಸ ಮಾಡ್ತಕ್ಕಂಥ ಜೀವಿಗಳದಾರ. ಅದಕ್ಕೆ ನಾ ಅಂದ ಭೂಲೋಕಕ್ಕೆ ಅಂದ ಹೋಗಂಗಿಲ್ಲ ತಿಳ್ಕೊಳೋದು. ಯಾವಾಗ ಬ್ರಹ್ಮನು ಅಂತಾನೆ ವಿಷ್ಣು ಅಂತಾನೆ, ಹಂಗಾದ್ರೆ ಈ ಭೂಮಿಗೆ ಅಂದ ಯಾರಿಗೆ ಕಳಿಸ್ತಾನ ತಿಳ್ಕೊಂಡು ಅಂತಕ್ಕಂಥದ್ದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ.